ಎಲ್ಲರಿಗೂ ನಮಸ್ಕಾರ. ಈ ಬಡಗ ಮಂದ ವಿಮೆನ್ ನಮ್ಮ ಸೆಷನ್ ಬಂದು ಇಂದು 8வது ವಾರ ನಡ್ತಿಂದ್ಯೋ. ಇಂದಿನ ಟಾಪಿಕ್ ಬಂದು ಒಂದು ಹೆಲ್ತ್ ಕಂಡೀಷನ್, ಅದು ಸಿಕ್ಕಲ್ ಸೆಲ್ ಅನೀಮಿಯಾ ಅತೆಂಬ ಕಂಡೀಷನ್ ಪತಿತ. ಈ ಒಂದು ಕಂಡೀಷನ್ ಬಂದು ನಂಗ ಬಡಗರದೋಗ ನೆರಿಯ ಅಡದೆ ಎಂಬುದನ್ನ ನಂಗವೇ ನೆರಿಯ ಅರಿಯರು. ಅದನ್ನ ಕಂಡೀಷನ್ ಸಿಂಪ್ಟಮ್ಸ್ ಏನ ಇದ್ರ ಪತಿ ಒಂದು ಡೀಟೇಲ್ ನಂಗೆ ಅರ್ದಲೆ ಏಕ ಬಂದರ ಎಂಬುದು ಅರ್ದಲೆ ನಂಗೆ ಬಪ್ಪದಗ ಮುಂದವೇ ತಡುಪುಂದರ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅತ್ತ ಎಂಬುದಾಯ್ತಾ ಈ ಒಂದು ಅವೇರ್ನೆಸ್ ಸೆಷನ್. ಇನ್ನು ನಂಗೆ ಕೂಡ ಅದ್ರ ಪತಿ ಮಾತಾಡೋದಾಗ ಲಕ್ಷ್ಮೀ ಪ್ರಿಯಾ ರಮೇಶ್ ಅವಕ ಇದ್ದಾರೆ. ಅವಕ ಜೆನೆಟಿಕ್ಸ್ ಕತ್ತಿದ್ದಾರೆ. US ನ ಹೋಗಿ ಅದನ್ನ ಪತಿ ಡೀಟೇಲ್ ರಿಸರ್ಚ್ ಮಾಡಿ ಈಗ ಇನ್ನೂ ರಿಸರ್ಚ್ ಮಾಡಿದ್ದಾರೆ. ಅವಕ ನಂಗೆ ಕೂಡ ಇದನ್ನ ಪತಿ ಶೇರ್ ಮಾಡ್ಯಾರ. ಅವಕ ಒಂದು ವಿಷಯ ಶೇರ್ ಮಾಡಂದಾಡು ಕ್ವೆಶ್ಚನ್ಸ್ ನಿಂಗ ಕೇತ್ ನೋಡಾಕು, ಚಾಟ್ ನು ಕೇತ್ ನೋಡಾಕು, ಇಲ್ಲ ನಿಂಗ ಒಬ್ಬೊಬ್ಬನ ನಂಗೆ ಅನ್ಮ್ಯೂಟ್ ಮಾಡಿ ಕೇತ್ ನೋಡಾಕು. ಕ್ವೆಶ್ಚನ್ಸ್ ಪ್ಲೀಸ್ ಇದನ್ನ ರೆಲೆವೆಂಟ್ ಅಟ್ಲ ಒಳ್ಳಂಗಟ್ರಾಮದ ಹಿಂಗ ಕೇತನ್ಯೋ. ಲಕ್ಷ್ಮೀ ಪ್ರಿಯಾಗ ಫಸ್ಟ್ ಕ್ವೆಶ್ಚನ್ ಬೇಸಿಕ್, ಸಿಕ್ಕಲ್ ಸೆಲ್ ಅನೀಮಿಯಾ ಅಂದಲೆ ಏನ ಒಂದು ಕಾಮನ್ ಮ್ಯಾನ ನಂಗೆ ಇದನ್ನ ಪತಿ ಏನ ಅರಬಹುದು ಅತ್ತ ಎಂಬುದ ಫಸ್ಟ್ ಕ್ವೆಶ್ಚನ್. ಓವರ್ ಟು ಯು ಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಎಲ್ಲ ಜಾಯಿನ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಅಂಡ್ ಫಸ್ಟ್ ಬಂದು ಐ ಆಮ್ ವೆರಿ ಹ್ಯಾಪಿ ತುಮಾಕು ಒಂದು ಟಾಪಿಕ್ ಬಂದು ನಂಗೆ ಬಡಗರಿಗೆ ಫಸ್ಟ್ ಅವೇರ್ನೆಸ್ ಕೊಟ್ಟೆಂದು. ಯಾಕಂದ್ರೆ ಇಂಡಿಯಾದಾಗ ಎತ್ತಿದಂದಿಲ್ಲ ಫಸ್ಟ್ ಡಿಸ್ಕವರ್ ಸಿಕ್ಕಲ್ ಸೆಲ್ ಅನಿಮಿಯಾ ಒಂದ್ ಎಡಿಯೋಗ ಆಯ್ತದಂದ್ರೆ ಅದು ನಂಗೆ ಬಡಗರ್ದ ಹೋಗ್ತಾ ಇತ್ತಲ್ಲ. ಸೊ ನೀಲಗಿರಿದ ಹೋಗುತ್ತಾ ಫಸ್ಟ್ ಅದ್ರ ಡಿಸ್ಕವರ್ ಮಾಡಿದಾರೆ. ಸೊ ನನಗೆ ಅದು ಅಪ್ಪ ಸಂತೋಷವಾದ ನಂಗೆ ಅವೇರ್ನೆಸ್ ಕೊಟ್ಟನೆಂದಿಗೆ. ಯಾಕಂದ್ರೆ ನರಿಯ ಲಾಸ್ ಆಲ್ರೆಡಿ ಆಯ್ತು ನಂಗೆ ಬಡಗರ್ದಾಗ. ಸೊ ನಾ ಈ ನಿಂಗ್ ಕೌಶಲ್ಯಕ್ಕ ಕೇತ ಕ್ವೆಶನ್ಗೆ ಆನ್ಸರ್ ಮಾಡೋ ಮುಂದೆ ನಾ ಕೇಪದೊಂದು ವಿರುಪಿನ ಡರಾಚಿ ಸಿಕ್ಕಲ್ ಅತಂದ್ರೆ ಏನ ಅತಂದ್ ಹೇಗೆ ಆರ್ದ್ರ ಸಿಕ್ಕಲ್ ಅತಂದ್ರೆ ಏನ ಅತಂದ್ ಹೇಗೆ ಬಡಗದೋಗಿ ಡರಾಚಿ ಹೇಗೆ ಮುಡಿದ್ರವ. I think okay. Please go ahead. Okay. So we have that sopu katindarilla on the shape na varsta. So that's the sickle, the shape of it. Yeah. So sopu katimbutta sickle. So ಈ ಸಂಘಟವ ಏಕ ಸಿಕ್ಕಲ್ ಸೆಲ್ ಅನಿಮಿಯಾ ಅತಂದಲ್ಲ. ಯೂಶುವಲಿ ನಂಗೆ ಸಿಕ್ಕಲ್ ಏನ ಶೇಪ್ ದೋಗಟ್ರ ಡರಾಚಿ ಹೇಗೋದ್ ಮಾಡಿದ್ರವ. ನಂಗೆ ಸೆಲ್ ನಂಗೆ ಅನುಕಲ್ ಎಂಬುದು ಬಂದು ಏ ಶೇಪ್ ದೋಗಟ್ರ ಸರ್ಕಲ್ ರೌಂಡ್ ಆಟ್ರ. ಸೊ ಈ ಸಂಘಟ ಏಕ ಸಿಕ್ಕದ್ ಸೆಲ್ ಅತಂದ ಹೇಗ್ಯಾರಲ್ಲ ರೌಂಡ್ ಆಡೋ ನಂಗೆ ಅನುಕಲ್ ಬಂದು ಸೊಪ್ಪು ಕತಿಮಾಕ್ ಶೇಪ್ ದೋಗು ಮಾರಿದ್ರ. ಸೊ ಅತ್ತಪ್ಪಂತ ಈ ಸಂಘಟನೆ ಹೆಸರು ಸಿಕ್ಕಲ್ ಸೆಲ್ ಅನೀಮಿಯಾ ತಂದಾರ. ಅಂಡ್ ಅನೀಮಿಯಾ ಇಂದೋಡಿ ಏಕಲ್ಲ ಈ ಸಂಘಟದೋಗ ನಂಗೆ ರಕ್ತ ಕೊರೆವಾಯಿನ್ ಬಂದ್ರ ಅತ್ತಪ್ಪನೆ ಇದನ್ನ ಹೆಸರು ಅನೀಮಿಯಾ. ಸೊ ನರಿಯಾಗಿ ಟಾಪಿಕೇ ವಿಲುಂಗ್ಲ ಇದೇನಿದು ಸಿಕ್ಕಲ್ ಸೆಲ್ ಅನಿಮಿಯಾ ಅತಂದು ಏದದು ಸಿಂಪಲ್ ಆಗೋದು ಅಂದ್ರೆ ರೌಂಡ್ ಆಡೋ ಸೆಲ್ ಸೊಪ್ಪು ಕತಿಮಾಕ ಮಾರಿ ನಂಗೆ ರಕ್ತ ಕಮ್ಮಿ ಮಾಡ್ಸಿನ್ ಬಂದ್ರ ಒಡಂಬದೋಗೆ. ಅದತ್ತ ಇದನ್ನ ಮೇನ್ ಈ ಸಂಘಟನೆ ಮೇನ್ ಸಿಂಪ್ಟಮೆ. ಓಕೆ, ಸೊ ಸ್ಟಾಟಿಸ್ಟಿಕ್ಸ್ ಐತಿದ್ದು ಅಂತಂದ್ರೆ ನಂಗೆ ಬಡಗರದೋಗ ಮೊಟ್ರು 20% ಆಫ್ ದ ಪಾಪ್ಯುಲೇಷನ್ ಬಂದು ಸಿಕ್ಕಲ್ ಸೆಲ್ ಅನಿಮಿಯಾ ಆಲ್ರೆಡಿ ಕ್ಯಾರಿ ಮಾಡಿದ್ದಾರೆ. ಅಂಡ್ ಅದು ಬಂದು ಡಿಸೀಸ್ ಅಡೋಕ ಮೊಟ್ರದ. ಅಂಡ್ ಈ ಸಿಕ್ಕಲ್ ಸೆಲ್ ದೋಗಿ ನರಿ ಟ್ರೇಟ್ಸ್ ಆಡ್ದ ಲೇಟರ್ ಆನ್ ಏನ. ಬಟ್ 20% ಆಫ್ ಪಾಪ್ಯುಲೇಷನ್ ನಂಗೆ ಡಿಸೀಸ್ ಕ್ಯಾರಿ ಮಾಡಿದ್ನಲ್ಲ ಆಗ ಫ್ಯೂಚರ್ದೋಗ ನಂಗೆ ಹೋಗೋಗ ನಂಗೆ ಅರ್ಥ ಜನರೇಷನ್ಗ ಅಪ್ರಾಕ್ಸಿಮೇಟ್ಲಿ 60% ಆಫ್ ಪಾಪ್ಯುಲೇಷನ್ ಅವೇರ್ನೆಸ್ ಇಲ್ಲದಲ್ಲ 60% ಆಫ್ ಪಾಪ್ಯುಲೇಷನ್ ಬಂದು ಈ ಸಿಕ್ಕಲ್ ಸೆಲ್ ಡಿಸೀಸ್ ಕ್ಯಾರಿ ಮಾಡ್ಬ. ಸೊ ನಂಗೆ ಇದು ಅಪ್ಪರ ಇಂಪಾರ್ಟೆಂಟ್ ಇದನ್ ಪತಿ ಏನಾಂದ್ ಅರುವುದು ಅಂತಂದಿದ್ವಿ. ಅಂಡ್ ಈ ಸಿಕ್ಕಲ್ ಸೆಲ್ ಎಂಬುದು ಬಂದು ಒಂದು ಜೆನೆಟಿಕ್ ಡಿಸಾರ್ಡರ್. ಸೊ ಜೆನೆಟಿಕ್ಸ್ ಅಂತಂದ್ರೆ ಡರಾಚಿ ಏದಾಚಿ ಐಡಿಯಾ ಆಡಿದ್ಯಾ ಜೆನೆಟಿಕ್ಸ್ ಅಂದ್ರೆ ಏನ, ಜೀನ್ ಅಂದ್ರೆ ಏನ ಅಂತಂದೀಗಿ ಎನಿವನ್ ಡಾರ್ ಬೇಕಟ್ಲೆ ಆನ್ಸರ್ ಮಾಡಕು. ಇಟ್ಸ್ ಕ್ಯಾರಿಡ್ ಆನ್ ಫ್ರಮ್ ಪೇರೆಂಟ್ಸ್ ಟು ಚಿಲ್ಡ್ರನ್. ಅಪ್ಪ ಅಮ್ಮ ಇದ್ದು ಅವಕ ಅಪ್ಪ ಅಮ್ಮ ಇದ್ದು ನಂಗ ಬಪ್ಪದೆಲ್ಲ. ಓಕೆ, ಬಟ್ ವಾಟ್ ಇಸ್ ಇಟ್? ಸಂತತಿ ವಿಷಯ ಬಂದ್ರ ಅಂತ ಹೇಳ್ಯಾರಲ್ಲ ಅದು ತಾ ಕಾಲ ಕಾಲವ ಕುಟುಂಬದೋಗ ಆಡದೆ ರೈಟ್. ಆ ಕುಟುಂಬದೋಗ ಅಡದೆ ಎಂಬುದು ಬಂದು ಎತ್ತೆ ಪಾಸ್ ಅವನಾರ ಐಡಿಯಾ ಇದೆಯಾ? ಜೀನ್ಸ್ ಓಕೆ, ಜೀನ್ ಮೂಲಿವ ಪಾಸ್ ಅಪ್ಪದಲ್ಲ ಸೊ ಈಗ ನಂಗೆ ಏನಲ್ಲ ಇವ್ ರಥದೋಗಿ ಆಡದೆ ತನ್ನ ಮೂಕ ನೋಡು ಅಯ್ಯಮ್ಮಕ್ಕ ಆಡದೆ, ಕಣ್ಣು ನೋಡಿ ಎತ್ತಮ್ಮಕ್ಕ ಆಡದೆ, ಪಡೈ ನೋಡಿ ಎತ್ತ ಮಾಡ ಅಂತಂದ ಅದವಕ್ಕೆಲ್ಲ ಏನಲ್ಲ. ಸೊ ಅದೆಲ್ಲ ಎತ್ತ ಪಾಸ್ ಅವನಾರಲ್ಲ ಈ ಜೀನ್ ದೋಗ್ದ ಪಾಸ್ ಅವನಾರ. ಒಂದೊಂದು ಜೀನ್ಗೂ ಒಂದೊಂದು ಫಂಕ್ಷನ್. ಈ ಜೀನ್ ಬಂದು ನಿಂಗೆ ಮೂಕ್ ಐಡೆಂಟಿಫೈ ಮಾಡ್ರಂದ್ರೆ ಅದು ನಿಂಗೆ
ಎತ್ತು ಕೊಡೋದ್ ಬಂತಟ್ರ, ಇಲ್ಲ ಅಪ್ಪ ಅಮ್ಮ ಕೂಡ ಬಂತಟ್ರ, ಇಲ್ಲ ಆಂಟಿ ಅಂಕಲ್ ಕೊಡೋದ್ ಬಂತಟ್ರ. ಸೊ ಅದು ಎತ್ತೆ ಪಾಸ್ ಆನಾರ ಅಂದ್ರೆ ಆಫ್ಟರ್ ಎವ್ರಿ ಜನರೇಷನ್. ಸೊ ಈ ಜೀನ್ ದೋಗ್ದ ಪಾಸ್ ಆನಾರ. ಸೊ ಈ ಜೀನ್ ದಾಗ ಒಂದು ಕುನಾ ಮಿಸ್ಟೇಕ್ ಅಟ್ಲ ಕೂಡ ಒಂದು ದೊಡ್ಡ ಸಂಕಟ ಉತ್ಪತ್ತಿ ಮಾಡಾಕು. ಸೊ ಅತ್ತಮಾಕ್ ಒಂದು ಸಂಕಟ ಈ ಸಿಕ್ಕಲ್ ಸೆಲ್ ಅನಿಮಿಯಾ ಇದು ಈ ಫುಲ್ ಜೀನ್. ಸೊ ಸಿಂಪಲ್ ಹೇಗೋದಾಗ ನಾವ್ ಒಂದು ಕ್ರಾಪ್ ಯೂಸ್ ಮಾಡೋಣ. ಸೊ ನಂಗೆ ಜೀನ್ ಇದುತ್ತಾ ನಂಗೆ ಜೀನ್ ಅತಂದ ಹೇಗೆ ಇಮ್ಯಾಜಿನ್ ಮಾಡಿಲ್ಲವಿ. ಸೊ ಇಟ್ಸ್ ಲೈಕ್ A, B, C and D. ಓಕೆ, ನೀ 4 ಲೆಟರ್ಸ್ ಇತ್ತುತ್ತಾ ನಂಗೆ ಜೀನ್ ಅಡದೆ. ಈ ಜೀನ್ ಬಂದು ನಂಗೆ ಬಂದು ರೆಡ್ ಬ್ಲಡ್ ಸೆಲ್ ಉತ್ಪತ್ತಿ ಮಾಡ್ರ. ನಂಗ ಬ್ಲಡ್ ತೊಗೆಬ್ಬ ಅಣುಕಲ ಬಂದು ಉತ್ಪತ್ತಿ ಮಾಡ್ರ. ಬಟ್ ಈ ಸಿಕ್ಕಲ್ ಸೆಲ್ ದಾಗ ಏನಾಯ್ತ್ರ A, B, C, D ಗ ಬದಲ ಈ A, B, E, D ಆಯ್ತ್ರ. ಸೊ ಏನಾಯ್ತ್ರ ಒಂದು ಇದನ್ನ ಎತ್ತಿ ಇನ್ನೊಂದೊಂದು ಇದುವ ಮಾತಿಗ್ ನಾವು. ಓಕೆ ಸಾರಿ, ಒಂದ್ ಇದನ್ನ ಎತ್ತಿ ಇನ್ನೊಂದೊಂದು ಇದುವ ಮಾತಿಗ್ ನಾವು. ಈಗ ಇದಕ್ಕೂ ಸೆಟ್ ಆಪದಿಲ್ಲ ಇಲ್ಲಿಯಾ, ಅದು ಆಡೋನೆ ಒಳ್ಳೆ ಕಂಪ್ಯಾಟಿಬಲ್ ಆಗಿ ಉಳ್ದು ನಟ್ಟುತ್ತೆ ಜೀನು. ಅಲ್ಲ ಒಂದೇ ಒಂದು ಇದು ಮಾತಿಬಿಡೋಣ ಏನಾಯ್ತ ಇದಕ್ಕೂ ಸೆಟ್ ಆಗಿಲ್ಲ. ಸೊ ಈ ಸೆಟ್ ಆಗದಾನೆ ಈ ಜೀನ್ ಫಂಕ್ಷನ್ ಆಗಿಲ್ಲ. ಸೊ ಆಟೋಮೆಟಿಕ್ ಈ ಜೀನ್ ಫಂಕ್ಷನ್ ಏನೋ ಆಟಿತು, ನಂಗೆ ರೆಡ್ ಬ್ಲಡ್ ಸೆಲ್ ಪ್ರೊಡ್ಯೂಸ್ ಮಾಡೋದ ಆಟಿತು. ಅದನ್ನು ರೌಂಡ್ ಶೇಪ್ ದಾಗ ಪ್ರೊಡ್ಯೂಸ್ ಮಾಡೋದ ಈ ಜೀನ್ ಫಂಕ್ಷನ್ ಆಟಿತು. ಬಟ್ ಬಿಕಾಸ್ ನಂಗೆ ಇದನ್ನ ಚೇಂಜ್ ಮಾಡಿಬಿಟ್ಟೋ ತಂದೊಣ್ಣೆ, ಈ ಪೊಸಿಷನ್ ಹೋಗ್ತಾ ತಂದೊಣ್ಣೆ ಈ ಜೀನ್ ಫಂಕ್ಷನ್ ಇಲ್ಲ ಅದಿಟ್ಟ. ಅದಪ್ಪ ನಂಗೆ ರೌಂಡ್ ಬಂದ ಸರ್ಕ್ಯುಲರ್ ಅಟ ಸೆಲ್ ಬಂದು ಸೊಪ್ಪು ಕತ್ತಿ ಮಾಕ ಮಾರೋದ್ಗ ಅನ್ಸಿಟ್ಟ. ಸೊ ಈ ಸೊಪ್ಪು ಕತ್ತಿ ಮಾಕ ಮಾರಿ ಬಿಡೋನೆ ಏನಾಯ್ತು ರೌಂಡ್ ಆಡೋನೆ நிறைய ಆಕ್ಸಿಜನ್ ಮಾಲಿಕ್ಯೂಲ್ ಸಿಗತ್ರ ಅಂಡ್ ಉಸಿರೋಡಿದ್ರ. ಲೈಕ್ ಆಕ್ಸಿಜನ್ ಬಂದು ನಂಗೆ ಡೆಫಿನೆಟ್ ತೇವೆ. ನಂಗೆ ಏನು ಒಳ್ಳೆ ಆಕ್ಸಿಜನ್ ಎತ್ತದು ಏಕೆ ಎತ್ತದು, ಯಾಕಂದ್ರೆ ನಂಗೆ ಸೆಲ್ಸ್ ಎಲ್ಲಾಗ ಆಕ್ಸಿಜನ್ ಬೇಕು. ಆಕ್ಸಿಜನ್ ಅಟ್ಲತ್ತ ನಂಗೆ ಉಯರ್ವಾಳ್ ಬಿಡಿದ್ರ. ಸೊ ಈ ಜೀನು ಈ ಸೆಲ್ಲು ಅದೇಮಾಗ್ತಾ ಆಕ್ಸಿಜನ್ ತೇವೆ. ಸೊ ಈ ಆಕ್ಸಿಜನ್ ಎತ್ತೋದು ಮುಡಿಯಾದ ಎತ್ತ ಆಯ್ತಂದ್ರೆ ಯಾಕಂದ್ರೆ ಈ ಸೆಲ್ ಬಂದು ಸೊಪ್ಪು ಕತ್ತಿ ಮಾಕ ಮಾರಿಪ್ರವ. ಸೊ ಅದ್ರಂದ್ರೆ ಆಕ್ಸಿಜನ್ ಎತ್ತೋದ್ ಮುಡಿಯ, ಆಟೋಮ್ಯಾಟಿಕ್ ಆಕ್ಸಿಜನ್ ಎತ್ತೋದ್ ಮುಡಿಯ. ಸೆಲ್ಸ್ ಹತ್ತುನ್ ಬಂದ್ರ ಅಂಡ್ ಬ್ಲಡ್ ಸೆಲ್ಸ್ ಇಲ್ಲದ ಏನಾರ ರಕ್ತ ಇಲ್ಲದ ಇಟ್ರ. ಸೊ ಅತ್ತ ಅನೀಮಿಯಾಗ ಲೀಡ್ ಆರ. ಸೊ ಈ ಜೀನ್ ಕ್ಲಾರಿಫಿಕೇಶನ್ ಅರ್ದ್ಯಾ, ಏದಾದ್ರು ಕ್ವೆಶನ್ಸ್ ಅರ್ದ್ಯಾ? ಕ್ಯಾನ್ ಐ ಮೂವ್ ಫಾರ್ವರ್ಡ್? ಜರಾಚಿ ಇದ್ದೋಗ ಲೈಕ್ ಡೌಟ್ಸ್ ಅರ್ದಲ್ಲ ಕೇತ್ ನೋಡಕ್ ಈಗವೆ, ದೆನ್ ಐ ವಿಲ್ ಮೂವ್ ಫಾರ್ವರ್ಡ್. Continue Madak Lakshmi. Will Daraj Kepana will answer. Yeah. Okay. So ಈಗ ನಾ ಇದ ಅನಿಮಿಯಾ ಫಾರ್ಮ್ ಆರಾತಂದಿಗೆ ಈ ಜೀನ್ ದೋಗ there's a problem. So ಇದನ್ನ ಹೆಸರು ಮ್ಯೂಟೇಷನ್ ಅಂತಂದಾರ. ಜೀನ್ ದೋಗ ಪ್ರಾಬ್ಲಮ್ ಮಾಡೋದನ್ನ ಹೆಸರು ಮ್ಯೂಟೇಷನ್ ಅಂದಾರ. ಸೊ ಈ ಮ್ಯೂಟೇಷನ್ ಎತ್ತ ಫಾರ್ಮ್ ಆರ ಅಂತಂಬುದು ಬಂದು ಇಟ್ಸ್ ಬಿಗ್ ರಿಸರ್ಚ್ ಮಾಕ. ಸೊ ಇನ್ನು ಅವ್ರು ಕಂಡಿಡಿಪ್ಲೈ ಸಿಕ್ಕಲ್ ಸೆಲ್ಗ ಈ ಮ್ಯೂಟೇಷನ್ ಆರ ಅಂತ ಕಂಡಿಡ್ತಿದ್ದಾರೆ. ಅದ್ ಎತ್ತ ಫಾರ್ಮ್ ಆರ ಅಂತ ಕಂಡಿಡ್ಪಿಲ್ಲ. ಅದಲ್ಲ ಅದ್ ಎತ್ತ ಪಾಸ್ ಆರ ಅಂತಂದೇಗಿ ಎಲ್ಲಾ ಕಂಡಿಡ್ತಿದ್ದಾರೆ. ಸೊ ಅದ್ ಎತ್ತ ಪಾಸ್ ಆರ ಅಂದಲ್ಲ, ಈ ಸಿಕ್ಕಲ್ ಸೆಲ್ ಅನಿಮಿಯಾ ಬಂದು 2 ವಿಧ ಆಡದೆ. ಒಂದು ಬಂದು ಒಬ್ಬಗೆ ಸಂಗಟ ಆಡದೆ, ಇನ್ನೊಂದು ಬಂದು ಆ ಸಂಗಟ ಉಳ್ಳ ಜೀನ ಮುಟ್ರು ಕ್ಯಾರಿ ಮಾಡಣ ಅಲ್ಲ ನಮಗ ಆ ಸಂಗಟ ಇಲ್ಲ. ಸೊ ಸಿಂಪಲ್ ಆಗೋದಂದ್ಲ ನಾ ಏದಿಲ್ಲ ಜೀನ್ ನಂಗೆ ಜೀನ್ ತ ಇನ್ಕೋಡ್ ಮಾಡ್ರತಂದೇಗಿ ಆ ಜೀನ್ ಬಂದು ಆ ಜೀನ್ಗೋಸ್ 2 ಅಲೀಲ್ ಅಟ್ರ. 2 ಇತ್ತ ಸೇರ್ತ ಆ ಜೀನ್ ಅಂದಂಗೆ, 2 ಒಂದೇ ಮಾಕ್ ಅಟ್ಲತ್ತ ಆ ಜೀನ್ ಅಂದಂಗೆ. ಬಟ್ ಇದ್ದೋಗ ಏನಾಯ್ತ್ರ ಒಂದು ಜೀನ್ ಡಿಫೆಕ್ಟಿವ್ ಆಡದೆ, ಅಲ್ಲ ಒಂದು ಜೀನ್ ಒಳ್ಳ ನಡ್ದೆ ಫಂಕ್ಷನ್ ಆಯ್ ನಡ್ದೆ. ಅಂಡ್ ಫಂಕ್ಷನ್ ಆಪೋ ಜೀನ್ ಬಂದು ಡಾಮಿನೇಷನ್ ಆಡ್ರ. ಸೊ ಹಾಗೇನಾಯ್ತ್ರ ಇತ್ತಮಾಕ್ ಇಬ್ಬಕ ಒಂದು ಜೀನ್ ಒಳ್ಳಂಗಡದ ಒಂದ್ ಜೀನ್ ಡಿಫೆಕ್ಟಿವ್ ಆಡದೆ ಅತ್ತಂಬಕ್ರ ಹೆಸರು ಸಿಕ್ಕಲ್ ಸೆಲ್ ಅನಿಮಿಯಾ ಟ್ರೇಟ್ ಕ್ಯಾರಿಯರ್ಸ್ ಅಂತಂದಾರ. ಅದೆಲ್ಲ ಅವಕ್ಕೆ ಕ್ಯಾರಿ ಮಾಡಿದ್ದಾರೆ. ಅಕ್ಸರ ಆಡದೆ ಒಂದು ಡಿಫೆಕ್ಟಿವ್ ಜೀನ್, ಅಲ್ಲಿ 2 ಡಿಫೆಕ್ಟಿವ್ ಇಲ್ಲ ಅತ್ತಪ್ನೆ ಇವ್ಕ ಸಂಗಟ ತೋರ ಅಲ್ಲಿ ಇವ್ಕ ಸರ ಆ ಜೀನ್ ಕ್ಯಾರಿ ಮಾಡಿದ್ದಾರೆ. ಅದೇ ಸಂಗಟ ಆದವ್ರ ಕಂಪೇರ್ ಮಾಡುದು ಅಂದಲ್ಲ ಅವಕ್ಕೆ 2ವೇ ಡಿಫೆಕ್ಟಿವ್ ಆಟ್ರ, 2 ಅಲೀಲು ಡಿಫೆಕ್ಟಿವ್ ಆಟ್ರ. ಸೊ ಅವಕ್ಕ ಬಂದು ಡಿಸೀಸ್ ಅವಕ್ಕ ಆಡದೆ ಅವಕ್ಕ ಫುಲ್ ಅವೇ ವರ್ಕ್ ಆಗುದಿಲ್ಲ, ಜೀನ್ ಫುಲ್ ಅವೇ ವರ್ಕ್ ಆಗುದಿಲ್ಲ. ಇಲ್ಲಿ ಬಂದು ನಂಗೆ ಕ್ಯಾರಿ ಮೊಟ್ರು ಮಾಡಿದ್ಲು ನಂಗೆ ಇದು ಎತ್ತಂದಲ್ಲ. ಈಗ ನಾ ಬಂದು ಸಿಟಿ ಶೈ ಅತಂದ್ ಬಿತ್ಕೋವೆ ಅಂಡ್ ನಾ ತಮ್ಮ ಸಿಟಿ ಬ್ರೇವ್ ಅತಂದ್ ಬಿತ್ಕೋವೆ. ಆಗ ನಾತ ಡಿಫೆಕ್ಟಿವ್ ಆನ ಜೀನ್ ಅಂಡ್ ತಮ್ಮ ಬಂದು ಒಳ್ಳಿ ಜೀನ್. ಸೊ ನಾ ಮನಿಂದಾಡ ಉಣ್ತುಬ್ಲ ನಿಂಗೆ ಏನ್ ತೋರ್ರ ಫಸ್ಟ್ ದೋಗ ಅಮದ ತೋರ್ನ. ಸೊ ನಾರ್ಮಲ್ ಇಬ್ಬ ಪರ್ಸನ್ ತೋರ್ನ. ಸೊ ಆಗ ಬಂದು ಡಿಫೆಕ್ಟಿವ್ ಅಟ್ಟು ನಡೆದೆ ಅಲ್ಲಿ ಹಿಂದಾಡ್ ಆಡದೆ, ಅದು ತೋರೋದಿಲ್ಲ, ಮುಂದಾಡ ಹೋಗುದಿಲ್ಲ. ಬಟ್ ಇದೇ ನಾನು ನನ್ ತಮ್ಮನ 2 ಶಯ್ಯ ಇದ್ದುಯೋ 2 ಇದ್ದು ನಿಂಗೆ ಏನ್ ತೋರ್ರ ಒಂದು ಶಯ್ಯನ ಕುಡುಂಬ ಅಂತ ತೋರ್ರಲ್ಲ. ಸೊ ಅದು ಬಂದು ಡಿಸೀಸ್ ಕಾಸ್ ಮಾಡ್ರ ಅಂತ ಅರ್ಥ. ಸೊ ಇದತ್ತ 2 ವ್ಯತ್ಯಾಸವನ್ನ ಲೈಕ್ ಟ್ರೈಟ್ಸ್ ಹೇಗಾಕು. ಈ ಸಿಂಗಲ್ ಸೆಲ್ ಅನಿಮಿಯಾ ಕ್ಯಾರಿಯರ್ಸ್ ಇವಕ್ಕ ಬಂದು ಸಂಗಟ ಬರ, ಬಟ್ ಅವಕ್ಕ ಕ್ಯಾರಿ ಮಾಡಿ ಅವಕ್ಕ ಅರ್ಥ ಜನರೇಷನ್ಗ ಕ್ಯಾರಿ ಫಾರ್ವರ್ಡ್ ಮಾಡ್ಯಾರ, ಅವಕ್ಕ ಅರ್ಥ ಜನರೇಷನ್ ಕೊಟ್ಟಾರ. ಬಟ್ ಡಿಸೀಸ್ ಇಬ್ಬವಕ್ಕ ಡೆಫಿನೆಟ್
ಕೊಟ್ಟಾರ. ಚಿಲ ಪೇಷಂಟ್ಸ್ ಬಂದು ಸಮ್ಟೈಮ್ಸ್ ಚಾನ್ಸ್ ಕೊಡೋದಕ್ಕೆ ಚಾನ್ಸ್ ಇಲ್ಲದೇ ಲೈಫ್ ಎಕ್ಸ್ಪೆಂಡ್ ಇದು ಯುನೋ ಸ್ಪ್ಯಾನಿಂಗ್ ಕಮ್ಮಿ ಐಟ್ರ ಅಪ್ರ ಸ್ಟಾರ್ಟಿಂಗ್ ಸ್ಟೇಜ್ ಹೋಗಿ ಅವ್ರಿಗೆ ಡೆತ್ ಆಯ್ತ್ರ. ಸಿಲರ್ಗ ಹೋಗಿ ಅರೌಂಡ್ 40 years ಗಟ್ಟ ಇರಾಕು. ಸೊ ಈ 2 types ಹೇಗಿದೆಯಾ. ಸೊ ಈ 2 type ಎತ್ತ ನಂಗೆ ಬಂದು ಕುಟುಂಬದ ಅರ್ಥ ನಂಗೆ ಅಂದ್ರೆ ನಂಗೆ ಜನರೇಷನ್ಗೆ ಎತ್ತ ಪಾಸ್ ಮಾಡೋ ಅತ್ಲೇಗಿ ನಾ ಒಂದು ಪುನಃ ಚಾರ್ಟ್ ತೋರ್ಸಿನ. ಆಕ್ಚುಲಿ ಇದನ್ನ 1 second. ಓಕೆ, ಸೊ ಈ ಕುನಾರ್ ಚಾರ್ಟ್ ತೋರ್ಸಿನ. ಈ ಇದನ್ನ ಹೆಸರು ಬಂದು ಪೆಡಿಗಿರಿಂದಾರ. ಇದನ್ನೇ ಇಟ್ಟಲ್ಲ, ಒಂದು ಚಾರ್ಟ್, ಫ್ಯಾಮಿಲಿ ಚಾರ್ಟ್ ಮಾಕೆ ಎತ್ತೆ ಒಂದಿದು ಅಂತ ಇನ್ನೊಂದೊಂದು ಇದಕ್ಕೆ ಪಾಸ್ ಮಾಡೋಕು ತುಂಬುದು. ಓಕೆ, ಸೊ ಇದ್ದಾಗ ನೋಡಿದ್ರಿಂದಲ್ಲ ಈ ಫಾದರ್ಗೆ ಬಂದು ಈ ಬ್ಲೂ ಕಲರ್ದಾಗ ಆಡೋದು ಬಂದು ಡಿಫೆಕ್ಟಿವ್ ಜೀನ್ ಇತ್ತ. ನಾ ಶಯ್ಯ ಇದ್ದೆ, ಇದು ನನ್ ತಮ್ಮ, ಅಮ್ಮಪ್ಪ ಬೋಲ್ಡ್ ಇದ್ದಾನೆ. ಸೊ ಹಿಂಗೆರಡ ಇಲ್ಲಿ ಇದ್ದೀಯೋ. ಓಕೆ, ಇದೆ ಎನ್ನ ಅಪ್ಪನ ಜೀನ್ದಾಗ ಇದೆರಡು ಅಡದೆ ನಿಂಗೆ. ಒಂದು ಡಿಫೆಕ್ಟಿವ್, ಒಂದು ಒಳಗಡೆ. ಇದು ಎನ್ನ ಅಮ್ಮಗೂ ಒಂದು ಡಿಫೆಕ್ಟಿವ್, ಒಂದು ಒಳಗಡೆ. ಸೊ ಈಗ ಎರಡವೂ ಬಂದು ಏನಂದಾರ ಸಿಕ್ಕಲ್ ಸೆಲ್ ಟ್ರೇಟ್ ಕ್ಯಾರಿಯರ್ಸ್. ಓಕೆ, ಇವಕ್ಕೆರಡವು ಕ್ಯಾರಿ ಮಾಡಿದಾರ ಜೀನ್, ಡಿಫೆಕ್ಟಿವ್ ಜೀನ. ಬಟ್ ಇವಕ್ಕ ಸಂಗಟಿಲ್ಲ, ಇವಕ್ಕ ಅದು ತೋರ ಇವಕ್ಕ ಅರಿಗಿರು ನಿಂಗೆ ಇದಕ್ಕೊಂದು ಸಿಂಪ್ಟಮ್ಸ್ ಬಂದ್ರಾರ. ಸೊ ಈ ನಮ್ಮಗೂ ಎನ್ನ ಅಪ್ಪಗೂ ಹುಟ್ಟೋದಾಗ ಹೆಂಗ ಕುಣವು ಹುಟ್ಟೋದಾಗ 4 ಪಾಸಿಬಿಲಿಟಿ ಅರ್ದ. ಈ 4 ಕ್ಯಾರೆಕ್ಟರಿಸ್ಟಿಕ್ಸ್ ತಗಿ ಇದು ಒಂದು ಟೈಪ್ ದಾಗ ಕೂಡ ಕುಣ ಹುಟ್ಟಾಕು. ಯಾಕಂದ್ರ ಫಸ್ಟ್ ಬಂದು ಈಗ ಒಂದು ಗಂಡು ಸುಟ್ರ ಅನ್ನ ಆಗ ಅಮ್ಮ ಬಂದು ಫಸ್ಟ್ ಎನ್ನ ಅಪ್ಪನ ಡಿಫೆಕ್ಟಿವ್ ಜೀನಿಸಿ, ಎನ್ನ ಅಮ್ಮನೂ ಡಿಫೆಕ್ಟಿವ್ ಜೀನಿಸಿದ್ಲ. ಈ ಪೇಷಂಟ್ ಬಂದು ಎಫೆಕ್ಟೆಡ್ ಪೇಷಂಟ್. ಇಮ ಬಂದು 2 ಕ್ಯಾರಿಯರ್ಸ್ ಕೊಡಂದಿ ಡಿಫೆಕ್ಟಿವ್ ಜೀನ್ ಮುಟ್ರು ಈಸಿದನೆ. ಆಗ ನಿಮಗೆ 2 ಡಿಫೆಕ್ಟಿವ್ ಜೀನಾವೇ ಆಡವೆ. ಸೊ ಇಮ ಬಂದು ಸಿಕ್ಕಲ್ ಸೆಲ್ ಅನಿಮಿಯಾವ ತೋರ್ಸಿನ. ಅದೇ ಮಿತ್ತೆರಡು ಕುಣವೆ ನೋಡಿದಂದಲ್ಲ ಅವಕ ಬಂದು ಅಪ್ಪ ಅಂದ ಒಳ್ಳಿ ಜೀನಿಸಿ, ಅಮ್ಮ ಅಂದ ಡಿಫೆಕ್ಟಿವ್ ಜೀನಿಸಿದ ಈ ಹೆಣ್ಣು. ಇನ್ನೊಂದು ಕೂಸು ಬಂದು ಅಪ್ಪ ಅಂದ ಒಳ್ಳಿ ಜೀನಿಸಿ, ಅಮ್ಮ ಅಂದ ಡಿಫೆಕ್ಟಿವ್ ಜೀನಿಸಿಟ್ಟ. ಸೊ ಇವಕ್ಕೆರಡ ಬಂದು ಅವ ಅಪ್ಪರ ಮಕ್ಕೆ ಕ್ಯಾರಿಯರ್ಸ್ ಇಬ್ರು. ಇನ್ನು ಅವಕ ಅರ್ಧ ಜನರೇಷನ್ ಕೊಟ್ಟಾರ. ಬಟ್ ಲಕಿಲಿ ಈ ಏನ ನೋಡೋದಂದಲ್ಲ ಅಪ್ಪ ಅಂದೂ ಒಳ್ಳಿ ಜೀನಿಸಿ, ಅಮ್ಮ ಅಂದವೂ ಒಳ್ಳಿ ಜೀನಿಸಿದ್ವೆ. 2 ನಾರ್ಮಲ್ ಆಡದೆ, ಡಿಫೆಕ್ಟಿವ್ ಇಲ್ಲ. ಸೊ ಹೆಣ್ಣುಗೆ ಒಂದು ಪ್ರಚನೆಯೂ ಇಲ್ಲ. ಸೊ ಕ್ಯಾರಿಯರ್ಸ್ ಮಾಡೋ ಒಂದೇ ಇದು ಏನಂತಂದ್ರೆ ನಿಂಗೆ ಪಾಪ ನೆಕ್ಸ್ಟ್ ಜನರೇಷನ್ ನಿಂಗೆ 4 ಪಾಸಿಬಿಲಿಟಿ ಆಡದೆ. 4. ಸೊ ಆಕ್ಚುಲಿ 3 ಪಾಸಿಬಿಲಿಟೀಸ್. ಸೊ 25% ಪಾಸಿಬಿಲಿಟಿ ಏನಂದ್ರೆ ನಿಂಗೆ ಬಂದು ಈ ಎಫೆಕ್ಟೆಡ್ ಚೈಲ್ಡ್ ಔಟ್ ಹಾಕು. ಇನ್ನೊಂದು 50% ಪಾಸಿಬಿಲಿಟಿ ಏನಂದ್ರೆ ನಿಂಗೆ ಬಂದು ಈ ಕ್ಯಾರಿಯರ್ಸ್ ಔಟ್ ಹಾಕು. ನಿಂಗೆ ಮಕ್ಕೆ ಒಂದು ಕ್ಯಾರಿಯರ್ ಕುನು ಔಟ್ ಹಾಕು. ಇನ್ನೊಂದು 25% ಪಾಸಿಬಿಲಿಟಿ ಏನಂದ್ರೆ ಈ ಅನ್ಎಫೆಕ್ಟೆಡ್ ಔಟ್ ಹಾಕು. ಒಂದು ಸಂಘಟವೇ ಈ ಸಿಕ್ಕಲ್ ಸೆಲ್ ಇಲ್ಲಾದೇ ಔಟ್ ಹಾಕು. ಸೊ ಈ ಸಿಕ್ಕಲ್ ಸೆಲ್ ಅಂತಂಬುದಾಗ ಮೇನ್ ಈ ಡಿಸೀಸ್ ಬರ್ಸೋದಾಗ ಮೇನ್ ಅನ್ನೋ ವಿಷಯ ಏನಂದ್ರೆ ಅವಿಯೂ ಸರಿ ಅಪ್ಪನೂ ಸರಿ ಎರಡವು ಕ್ಯಾರಿಯರ್ಸ ಇದ್ದಲ್ಲ ಮೊಟ್ಟರುತ್ತಾ ಈ ಸಿಕ್ಕಲ್ ಸೆಲ್ ಕ್ಯಾರಿ ಫಾರ್ವರ್ಡ್ ಆರ ಡಿಸೀಸ್ ಇದಾರ. ಸಪೋಸ್ ಈಗ ಅಪ್ಪ ಬಂದು ನಾರ್ಮಲ್ ಇದ್ದಾನೆ ಅನ್ಬಿ, ಅಪ್ಪಗೆ ಬಂದು ಈ ಜೀನ್ ಇಲ್ಲ, ಡಿಫೆಕ್ಟಿವ್ ಜೀನ್ ಇಲ್ಲ, ಒಳ್ಳೆ ನಾರ್ಮಲ್ ಇದ್ದಾನೆ. ಅಮ್ಮಗ ಮುಟ್ಟದ ಡಿಫೆಕ್ಟಿವ್ ಜೀನ್ ಆಡದೆ ಅಂದ್ರೆ ಈ ಕೂಸುಗ ಬಂದು ಈ ಕೂಸು ಕ್ಯಾರಿಯರ್ ಮಕ್ಕ ಇದನ್ನ ಈ ಕೂಸಿಗೆ ಡಿಫೆಕ್ಟಿವ್ ಬಂದ್ರಾರ, ಇಲ್ಲಿ ಬಂದು ನಾರ್ಮಲ್ ಜೀನ್ ಬಂತಟ್ರ ಆಗ ಇಮ್ಮ ಬಂದು ಎಫೆಕ್ಟ್ ಆಗದ ಕ್ಯಾರಿಯರ್ ಇದನ್ನ ಅಂಡ್ ಈ ಇದು ಬೆಂತರ್ಕಲ್ಲ ನಾರ್ಮಲ್ ತಟ್ರ. ಸೊ ಪಾಸಿಬಿಲಿಟಿ ಏನಟ್ರ ಕೊರಂಜಿ ತಟ್ರ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಂಗೆ ಏನನ್ನ ನೋಡೋದಲ್ಲ ಎನಗೂ ನಮ್ಮಗೂ ಆಡದಿಯಾ ಎನ್ ಅಪ್ಪಗೂ ಆಡದಿಯಾ ಹೆಂಗೆರಡಾಗ ಆಡದಲ್ಲ ಓಕೆ ಕುಣವಾಗ ಬಂದು ಏನೇನೋ ಪಾಸಿಬಿಲಿಟಿ ಆಡದೆ ಅದನ್ನ ನೋಡೋದ್ ಬಂದು ಅದು ಅಪ್ಪರ್ ಇಂಪಾರ್ಟೆಂಟ್. ಸೊ ಅತ್ತ ಬಂದ ಫ್ಯಾಮಿಲಿ ಚಾರ್ಟ್ ಐತಿ ನೋಡೋದು ಬಂದು ಅಪ್ಪರ್ ಇಂಪಾರ್ಟೆಂಟ್. ಈಗ ಒಂದು ಪ್ರೆಗ್ನೆಂಟ್ ಲೇಡಿ ಇದ್ವಿ ಅಂದಲ್ಲ ಅವ್ ಡೆಫಿನೆಟ್ ಆ ಬಂದು ಚೆಕ್ ಮಾಡುದು ಎನ್ ಅಮ್ಮ ಗಟ್ಟದಿಯಾ ಎನ್ ಅಪ್ಪ ಗಟ್ಟಾಡಿದ್ಯಾ ಎನ್ ಮಾಮನಾರ ಗಟ್ಟಾಡಿದ್ಯಾ ಎನ್ ಮಾಮಿಯಾರ ಗಟ್ಟಾಡಿದ್ಯಾ ಅವಕದೋಗ ಆಟಾಡಿದ್ಯಾ ಎನಗ ಆಡದಿಯಾ ಎನ್ ಗಂಡಗ ಆಡದಿಯಾ ಅಂದ್ರೆ ಏನ ಕುಣವಾಗಿ ಏನೋ ಬರಾಕೂಮ ಪಾಸಿಬಿಲಿಟೀಸ್ ಥಿಂಕ್ ಮಾಡೋದಗ ಮುಡಿದ್ರ. ಸೊ okay, how do I change the slide? A slide show na atla you can go ahead, picture atla you will have to stop share ಮಾಡಿ marchi next picture share ಮಾಡಕು. Okay, it's in under slide show. Okay, here it is. So ಇದು ಬಂದು ನಾ ಏದ ಸೇಮ್ ಇದನ್ನತ್ತ ಬಟ್ ಈ ಸಿಕ್ಕಲ್ ಸೆಲ್ ಅನಿಮಿಯಾ ಥ್ರೂ ಏನೇ. ಸೊ ಸಿಕ್ಕಲ್ ಸೆಲ್ ಅನಿಮಿಯಾ ಅಂದ್ರೆ ನಾ ಸಿಕ್ಕಲಿಂಗ ಏಪ್ರ ತಂದೆ ಇದನ್ನ ಸೊಪ್ಪುಕತ್ತಿ ಮಕ್ಕ ಮಾರಿಪ್ರ ತಂದೆ ಇದೆ ರೈಟ್. ಸೊ ಆ ಸೊಪ್ಪುಕತ್ತಿ ಮಕ್ಕ ಮಾರೋನಂದ ಏನಾರ ಹೀಮೋಗ್ಲೋಬಿನ್ ಎಂಬ ಕಂಪೌಂಡ್ ಬಂದು ನಂಗದು
ಸಿಟಿ ಡಿಫೆಕ್ಟಿವ್ ಐಪ್ರ. ಸೊ ಆ ಡಿಫೆಕ್ಟಿವ್ ಆನ ಹಿಮೋಗ್ಲೋಬಿನ್ ಹೆಸರು HbS ಅಂಡ್ ಒಳ್ಳಂಗಾಡೋ ಹಿಮೋಗ್ಲೋಬಿನ್ ಹೆಸರು HbA. ಸೊ ನಾ ಏಕೆ ಹಿಮೋಗ್ಲೋಬಿನ್ ಮೆನ್ಷನ್ ಮಾಡಲ್ಲ, ರಕ್ತ ಕಮ್ಮಿ ಅಲ್ಲ, ನಂಗೆ ರಕ್ತ ಟೆಸ್ಟ್ ಮಾಡಿದ್ರೆ ನಂಗೆ ಏನ್ ಮಾಡೋ HB ನೋಡೋಣ. HB ನಥಿಂಗ್ ಬಟ್ ಹಿಮೋಗ್ಲೋಬಿನ್. ಓಕೆ, ಸೊ ಈ HbS, ಸೊ ಇದು ಸಿಕ್ಕಲ್ ಸೆಲ್ ಅನಿಮಿಯಾ ಟ್ರೈಟ್. ಸೊ ಪ್ಯಾರೆಂಟ್ ಎರಡ ಕ್ಯಾರಿಯರ್ಸ್ ಇದ್ದಲ್ಲ ಮೊಟ್ರದ ಅಡತ ಜನರೇಷನ್ ಗ ಬಂದು ಅಫೆಕ್ಟೆಡ್ ಕಿಡ್ಸ್ ಹುಟ್ಟೋದು ಮಾಡಿದ್ರ. ಬಟ್ ಇದೇ ಅವ್ಯೋ ಅಪ್ಪನೋ HbA ಎರಡೂ ಬಿತ್ತಂದ್ರು ತಂದ್ಲ ಅಡತ ಜನರೇಷನ್ ಕ್ಯಾರಿಯರ್ಸ್ ಮೊಟ್ರದ ಹುಟ್ಟೋದು ಮಾಡಿದ್ರ ಎಫೆಕ್ಟ್ ಹಾಕೋದು ಮುಡಿಯ. ಸೊ ಇಟ್ಸ್ ಅನ್ ಇಂಪಾರ್ಟೆಂಟ್ ಇದು ಸಂದಂಗೆ ಆಸ್ಪೆಕ್ಟ್ ಅಂದಂಗೆ. ಸೊ ಈ ಪೆಡಿಗ್ರಿ ಡೌಟ್ಸ್ ಅದ್ಯಾ? ಓಕೆ, ಸೊ ಡೌಟ್ ನಡೆದೆ. ಈಗ ಕ್ಯಾರಿಯರ್ ನನಗೂ ಅರ್ಥ ಕ್ಯಾರಿಯರ್ ಇದ್ದಾರೆ, ಬಟ್ ಈಗ ಆ ಕ್ಯಾರಿಯರ್ ಅದನ್ನ ಟೆಸ್ಟ್ ಮಾಡೋದಾಗ ಏನ್ ಆಪ್ಷನ್ ನಡೆದೆ ಇಲ್ಲ ಅದನ್ನ ಬಂದು ಬಿಕಾಸ್ ನಂಗೆ ಎಲ್ಲಾ ಫ್ಯಾಮಿಲಿ ಪ್ರೀವಿಯಸ್ ಜನರೇಷನ್ ಡೇಟಾ ಮೆಡಿಕಲ್ ಹಿಸ್ಟ್ರಿ ಎಲ್ಲ ನಂಗ ಬಂದು ಇಲ್ಲ, ಅದೆಲ್ಲಿಯೂ ರೆಕಾರ್ಡ್ ಆಪಿಲ್ಲ. ಅತ್ತಮಾ ಕಡೋನೆ ಈಗ ಕರೆಂಟ್ ಈಗ ಉಸಿರೋಡ್ ಇಬ್ಬಾಕೋ ಬಂದು ಎತ್ತ ಟೆಸ್ಟ್ ಮಾಡಾಕು ಸಿಂಪಲ್ ಏದಾಚು ಟೆಸ್ಟ್ ಪ್ರೀವಿಯಸ್ ಜನರೇಷನ್ ಅಲ್ಲಿ ಮಾಡೋದಕ್ಕೆ ಆಪ್ಷನ್ ನಡೆದಿಯಾ? ಓಕೆ ಓಕೆ, ಸೊ ಪ್ರೀವಿಯಸ್ ಜನರೇಷನ್ ಮಾಡೋದಕ್ಕೆ ಡೆಫಿನೆಟ್ ಆಪ್ಷನ್ಸ್ ಇಲ್ಲ. ಬಿಕಾಸ್ ಇದು ಬಂದು ಇಟ್ಸ್ ಜೆನೆಟಿಕ್ ಟೆಸ್ಟಿಂಗ್. ಸೊ ಅಕ್ರ ಬ್ಲಡ್ ಸ್ಯಾಂಪಲ್ಸ್ ಡೆಫಿನೆಟ್ ಬೇಕು, ಇಲ್ಲ ಬೇರೆದಾಚು ಒಂದು ಸ್ಯಾಂಪಲ್ಸ್ ಬೇಕು ವೇರ್ ಯು ಕೆನ್ ಜೀನ್ ಬಂದು ಟೆಸ್ಟ್ ಮಾಡ್ಯಾರ. ನನಗೆ ಈ ಜೀನ್ ಕೋಲಾರ ಆಡದೆಯಾ ಇಲ್ಲೆಯಾ ಅಂತಂದಿಗೆ ಕಂಡಿಡ್ತಾರ. ಎಫೆಕ್ಟೆಡ್ ಆಗ್ಬೋಕ್ರ ಟೆಸ್ಟ್ ಮಾಡೋದು ಈಸಿ, ಯಾಕಂದ್ರೆ ಎಫೆಕ್ಟೆಡ್ ಆಗ್ಬೋಕ್ರ ನಂಗೆ ಬ್ಲಡ್ ಐತಿ ಮೈಕ್ರೋಸ್ಕೋಪ್ ಹಾಕಿಲಿ ನಂಗೆ ಕಂಡಿಡ್ತು ಬಿಡಾಕು ರೌಂಡ್ ಇಲ್ಲದ ಸೊಪ್ಪು ಕತ್ತಿಮಾ ಕಡ್ದೆ. ಸೊ ಆಗವೇ ನಂಗೆ ಕಂಡಿಡ್ತು ಬಿಡಾಕು ಸಿಕ್ಕಲ್ ಸೆಲ್ ಅನಿಮಿಯಾ ಆಡದೆ. ಅಂಡ್ ಅವಕ್ಕೆ ಬಂದು ಸಿಂಪ್ಟಮ್ಸ್ ತೋರ್ಸ್ಯಾರ. ಸೊ ಅನಿಮಿಯಾ ಅಥವಾ ಸಿಂಪ್ಟಮ್ಸ್ ತೋರ್ಸ್ಯಾರ. ನಾ ಬನ್ನೆ ಈಗ ಆಡ್ತದ ಅನಿಮಿಯಾ ಸಿಂಪ್ಟಮ್ಸ್ಗ. ಸೊ ಆ ಸಿಂಪ್ಟಮ್ಸ್ ತೋರ್ಸೋಣ ಬಂದು ಅವಕ್ರ ಈಸಿಯಾಗಿ ಕಂಡಿಡ್ತು ಬಿಡಾಕು. ಬಟ್ ಕ್ಯಾರಿಯರ ಬೇಕಾಗತ್ತ ಅಪ್ಪರ ಕಷ್ಟ. ನಂಗೆ ಹೇಗೋದೇ ಮುಡಿಯ ಅವಕ್ರಂದ ಅವಕ್ಕ ಸಿಕ್ಕಲ್ ಸೆಲ್ ಆಡದೆ ಇಲ್ಲಿ ಅತಿಂದಿಗೆ. ಸೊ ಆತ್ಮಾಕ್ ಇಬ್ಬಕ್ಕ ಡೆಫಿನೆಟ್ ನಂಗೆ ಏನ್ ಮಾಡುದು ಈ ಕೇಕ್ ಕ್ಯಾರಿಯರ್ ಆದ್ರೂ ತುಂಬಾ ಒಂದೇ ರೀಸನ್ ತರದ. ಒಂದ ಅವು ಅಪ್ಪದಾಗ ಡೈರೆಕ್ಟ್ ಡಿಸೀಸ್ ಅಡ್ಡುದಿಲ್ಲ, ಅವು ಅಪ್ಪ ಕ್ಯಾರಿಯರ್ಸ್ ಇದ್ದು. ಈಗ ನಂಗಂದ ಅದನ್ನು ಕಂಡಿಡ್ಬೋದು ಮುಡಿವಿಲ್ಲ ಅಲ್ಲ ನಂಗೆ ಅರ್ಧ ಬಡಗುರ್ದಾಗ ಡೆಫಿನೆಟ್ ಇದು ಇಟ್ಸ್ ಫ್ಲೋಯಿಂಗ್ ಥ್ರೂ ಅವರ್ ಜೀನ್ಸ್ ಅತಂದಿಗೆ. ಸೊ ಒಯ್ ನಂಗೆ ಟೆಸ್ಟ್ ಮಾಡಿರೋದು. ಅಂಡ್ ಇದುಗೈಟೆ ಒಂದು ಫೆಸಿಲಿಟಿ ಆಡದೆ ಇನ್ ಗೂಡಲೂರ್ ಫುಲ್ ಅಂಡ್ ಫುಲ್ ಬಡಗುರ್ಗ ಮೊಟ್ರು ಕಾನ್ಸಂಟ್ರೇಟ್ ಮಾಡೋ ಒಂದು ಫೆಸಿಲಿಟಿ ಸಿಕ್ಕಲ್ ಸೆಲ್ ಅನಿಮಿಯಾ ರಿಸರ್ಚ್ ಸೆಂಟರ್ ಅತಂದಿಗೆ ಗೂಡಲೂರ್ದಾಗ ಆಡದೆ. ಅಂಡ್ ಅವಕ್ಕೆ ಬಂದು ಫ್ರೀ ಆಫ್ ಕಾಸ್ಟ್ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಯಾರ ಫಾರ್ ಸಿಕ್ಕಲ್ ಸೆಲ್ ಅನಿಮಿಯಾ. ಸೊ ನಂಗೆ ಹೋಗಿ ನಂಗೆ ಅವಕ್ಕೆ ಅಪ್ರೋಚ್ ಮಾಡುದು ಅಂದಲ್ಲ ಅವಕ್ಕೆ ಅದನ್ನ ಡೇಟಾ ಎತ್ತಿಂದಾರ. ನಿಂಗೆ ಡೇಟಾ ಎತ್ತಿ ಅಂಡ್ ಅವಕ್ಕೆ ನಿಂಗೆ ಒಂದು ಟೆಸ್ಟ್ ರಿಪೋರ್ಟ್ ತಂದಾರ. ಇಟ್ ವಿಲ್ ಟೇಕ್ ಅ ವೀಕ್ ಫಾರ್ ಟೆಸ್ಟ್ ರಿಪೋರ್ಟ್ ಟು ಕಮ್, ಬಟ್ ಅವಕ್ಕೆ ನಿಂಗೆ ಬಂದು ರಿಪೋರ್ಟ್ಸ್ ತಂದಾರ. ಸೊ ಅದನ್ನ ಇನ್ ಲೈಫ್ ಎನಿಬಡಿ ಇಸ್ ಟ್ರೈಂಗ್ ಟು ಮ್ಯಾರಿ. ಈಗ ಡರಾಚಿಗೆ ಮದುವೆ ತಂದಲ್ಲ ಈಗ ಡೆಫಿನೆಟ್ ನಿಂಗೆ ಬಂದು ಒಂದು ಟೆಸ್ಟಿಂಗ್ ಮಾಡಿಬಹುದು. ಬಿಕಾಸ್ ನಿಂಗೆ ಕ್ಯಾರಿಯರ್ ಇದ್ರಿಂದ ಯು ಕೆನಾಟ್ ಮ್ಯಾರಿ ಅನದರ್ ಕ್ಯಾರಿಯರ್ ಪಾರ್ಟ್ನರ್. ಯಾಕಂದ್ರೆ ಕ್ಯಾರಿಯರ್ ಪಾರ್ಟ್ನರ್ ಇದ್ರೆ ನಿಂಗೆ 25% ಆಫ್ ಪಾಸಿಬಿಲಿಟಿ ಅದ ನಿಂಗೆ ಕುಣವ ಬಂದು ಎಫೆಕ್ಟೆಡ್ ಸಿಕ್ಕಲ್ ಸೆಲ್ ಅನಿಮಿಯಾ ಎಫೆಕ್ಟೆಡ್ ಇದ್ದದಾಗ. ಸೊ ಈ ತುಂಬಾ ಟೆಸ್ಟಿಂಗ್ಸ್ ಎಲ್ಲ ಅವೈಲಬಲ್ ಅದ. ಬಟ್ ನಿಂಗೆ ಬಂದು ಸಿಕ್ಕಲ್ ಸೆಲ್ ಅನಿಮಿಯಾ ಪೇಷಂಟ್ ನಾವ ಇಲ್ಲೆಯಾ ತಂದಿ ಎತ್ತ ಡಿಫ್ರೆನ್ಶಿಯೇಟ್ ಮಾಡಬೇಕು. ಈಗ ನಂಗೆ ಬಡವ್ರದಾಗ ಸಿಕ್ಕಲ್ ಸೆಲ್ ಮೊಟ್ರು ಇಲ್ಲ, ಬೀಟಾ ಥಾಲಸೀಮಿಯಾವು ಓಡಿ ನಡೆದ ರಕ್ತದಾಗ. ಇದನ್ನು ಒಂದು ಅನಿಮಿಕ್ ಡಿಸಾರ್ಡರ್ ಇರ್ತ. ಅದ್ದೋಗ್ಯೂ ಅನಿಮಿಯಾ ಇದ್ದೋಗ್ಯೂ ಅನಿಮಿಯಾ. ಸೊ ಇದೆರಡನ್ನ ಎತ್ತ ಡಿಫ್ರೆನ್ಶಿಯೇಟ್ ಮಾಡಕು ಅತಂದು ಏನ. ಸೊ ಓಕೆ, ಸಿಕ್ಕಲ್ ಸೆಲ್ ಅನಿಮಿಯಾ ತಂದಲ್ಲ ಫಸ್ಟ್ ಬಂದು ಏನಾದ್ಲ ಅನಿಮಿಕ್. ಸೆಕೆಂಡ್ ಬಂದು ಈ ಸಿಕ್ಕಲಿಂಗ್ ಈ ಸೆಕೆಂಡ್ ಈ ಸೊಪ್ಪು ಕತ್ತಿಮಕಾರಲ್ಲ ಈ ಸೆಲ್ಸ್ ಎಲ್ಲ ಆ ಸೆಲ್ ಎಲ್ಲ ಏನ್ ಮಾಡ್ರ ಒಂದ್ ಅಡಿಯೋಗ ಫ್ಲೋಟ್ ಮಾಡಿ ನಟ್ರ. ಯಾಕಂದ್ರೆ ಅದನ್ನೊಂದು ಫಂಕ್ಷನ್ ಗಿವ್ ಆ ಫಂಕ್ಷನೇ ಮಾಡ. ಸೊ ಅದನ್ನ ಅದೇ ಫ್ಲೋಟ್ ಮಾಡಿ ನಿದ್ರ. ಸೊ ನಂಗೆ ಒಡಂಬದಾಗ ಒಂದು ಆರ್ಗನ್ ಆಡದೆ, ಅದನ್ನ ಹೆಸರು ಸ್ಪ್ಲೀನ್ ಅತಂದ ಹೇಳ್ಯಾರ. ಸೊ ಆ ಸ್ಪ್ಲೀನ್ ಬಂದು ಏನ್ ಮಾಡ್ರಲ್ಲ ನಂಗೆ ರಕ್ತವ ಫಿಲ್ಟರ್ ಮಾಡಿ ತ್ಯಾವಿಲ್ಲದದು ಬ್ಯಾಕ್ಟೀರಿಯಲ್ ಸೆಲ್ಸ್ ಅದರ್ ಸೆಲ್ಸ್ ಏನೇನ ರಕ್ತದಾಗ ತ್ಯಾವಿಲ್ಲದ ಫ್ಲೋಟ್ ಆಗಿ ನಡೆದ ಅದನ್ನೆಲ್ಲ ಫಿಲ್ಟರ್ ಮಾಡಿ ಎತ್ತಿನ್ರ ಅಂತ. ಸೊ ಈ ಸ್ಪ್ಲೀನ್ ನಂಗೆ ಫಿಲ್ಟರ್ ಮಾಡೋಣ ಏನ್ ಮಾಡ್ರ ಈ ಸೊಪ್ಪು ಕತ್ತಿಮಾ ಕೊಡೋ ಸೆಲ್ವು ಫಿಲ್ಟರ್ ಮಾಡಿಪ್ರ. ಯಾಕಂದ್ರೆ ಅದು ನಂಗೆ ಸೆಲ್ಲೇ ಅಲ್ಲ ತಾನೆ, ಅದು ಒಂದು ಡಿಫೆಕ್ಟಿವ್ ಪೀಸ್. ಸೊ ಅದನ್ನ ಅದೇನ ಫಿಲ್ಟರ್ ಮಾಡಿ ತಿನ್ರ. ಸೊ ಅದ ಫಿಲ್ಟರ್ ಮಾಡ ಸ್ಪ್ಲೀನ್ಗ ಒಂದು ಕೆಪಾಸಿಟಿ ಆಡದೆ. ಈ ಸತ ಫಿಲ್ಟರ್ ಮಾಡ್ನೆ ಅಂಡ್ ಈ ಸತ ರಿನ್ಯೂ ಮಾಡ್ನೆ ತಂದಿಗಿ. ಬಟ್ ಈ ಸಿಕ್ಕಲ್ ಸೆಲ್ ಡಿಸೀಸ್ ಏನಾಯ್ಪ್ರ ಎಕ್ಕಚಕವಾನ ಡಿಫೆಕ್ಟಿವ್ ಪೀಸಸ್ ಆಡೋಣ ಎಕ್ಕಚಕವ ಫಿಲ್ಟ್ರೇಷನ್ ಆಯ್ಪ್ರ. ಆಗ ಸ್ಪ್ಲೀನ್ ದೊಡ್ಡದ್ ಅನ್ಮಿಚ್ಪ್ರ ಅಂಡ್ ನಂಗೆ ಒಲಿಯತ್ತದ ಅನ್ಮಿಚ್ಪ್ರ. ಸೊ ಸ್ಪ್ಲೀನ್ ಎಲ್ಲಿ ಆಡದ ಅಲಾಂಗ್ ಲೈಕ್ ರಿಬ್ ಕೇಜ್ಗೂ ಕಿಯಸಿಟಿ ಲೆಫ್ಟ್ ಸೈಡ್ ಹೋಗಡೆ. ಸೊ ಅಲ್ಲೇ ಹೋಗಿ ನಂಗೆ ಅದೇನ ಒಲಿಯತ್ತದ ಅನ್ಮಿಚ್ಪ್ರ. ಸೊ ಅಲ್ಲಿ ಒಂದು ಇನ್ಫ್ಲಮೇಷನ್ ಕೈನ್ ಬಂದ್ರ ಅಂಬರ್ತಾ ಅದನ್ನ ಬಿಟ್ಟು ನಂಗೆ ಡಿಫ್ರೆನ್ಶಿಯೇಟ್ ಮಾಡಿ ಬಿಡಾಕು ನಂಗೆ ಸಿಕ್ಕಲ್ ಸೆಲ್ ಅನಿಮಿಯಾ ಆಡದಿಯಾ ಇಲ್ಲ ಬೀಟಾ ಥಾಲಸೀಮಿಯಾ ಆಡದಿಯಾ ತಂದಿಗೆ ಅದದೇನ್ ಅನಿಮಿಯಾ.
ಇದನ್ನ ಬಿಟ್ಟು ನಂಗೆ ಬಂದು ಡಿಫ್ರೆನ್ಶಿಯೇಟ್ ಮಾಡಿಬಿಡಾಕು. There's a question, why is it prevalent in Nilgiris only? So ಈ ಕ್ವೆಶನ್ ಗೆ ಬಂದು ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ಹಿಸ್ಟ್ರಿ ನಂಗೆ ಎತ್ತೆ ನೋಡಿದ ಅಂತ ನಂಗೆ ವಿಲಿಂಗಿರ ಏಕ ಬಡಗುರು ಮಟ್ರು ಲೈಕ್ ಹೈಲಿ ಪ್ರಿವಲೆಂಟ್ ಆಡ್ದೈತಿ. ಸೊ ಎತ್ತ ಬಡಗುರು ಎಮರ್ಜ್ ಆದ್ರೆ ಬೇಸಿಕ್ಲಿ ವಿ ಆರ್ ಕನ್ನಡಿಗಾಸ್. ನಂಗೆ ಕನ್ನಡಿಗಾತ ಅಲ್ಲ ನಂಗೆ ಬಂದು ಅಲ್ಲಿಂದ ನೀಲಗಿರಿ ಒಂದು ಎಡಗ ಬಂದು 7 ಬ್ರದರ್ ಸಿಸ್ಟರ್ಸ್ ಬಂದು ಸಿಬ್ಲಿಂಗ್ಸ್ ಬಂದು ನೀಲಗಿರಿ ಎಡಿಯೋಗ ಸೆಟ್ಲ್ ಆಯ್ತು ಡ್ಯೂ ಟು ದ the Muslim idunda. But our time daga bandu Ooty was a part of Karnataka, and independence ginda Ooty was part of Tamil Nadu. So independence ginda Ooty, when Ooty became part of Tamil Nadu, avkranda cope up ಮಾಡೋದು ಮುಡಿವಿಲ್ಲ. ಎತ್ತ ನಂಗ ಇಬ್ಬದು ನಂಗ ಭಾಷಾ ಈಗದಾಗ ತಮಿಳ್ ಅರಿಗದಾಗ ಅಂತಂದೇಗಿ ಯೋಚಿಸಿದ್ರು. ಅಂಡ್ ಇವಾಗ 7th ಇದ್ದಾರ ಅವಕಾಗ ಅರ್ಧ ಜನರೇಷನ್ ಏನು ಬಂದ್ರ. ಸೊ ನಂಗ ಬಂದು ಅಲ್ಲಿ ಇಬ್ಬೊಕ್ರು ಊಟಿದೋಗಿ ಇಬ್ಬೊಕ್ರು ಕೊಡವೆ ಮಿಂಗಲ್ ಹಾಕೋದು ಅತಂದೇಗಿ ಇದು ಮಾಡೋಂತ ನಂಗೆ ಈ 7th ಇರೋದು ನಥಿಂಗ್ ಬಟ್ ನಂಗೆ ಅಯ್ಯ ಎತ್ತ ನಂಗೆ ವೇಂಡಿಂತವ ಅವಕತ ಆ 7. ಸೊ ಈಗ ಎತ್ತ ಅರ್ಧ ಜನರೇಷನ್ ಎತ್ತ ಬರ್ಸೋದು ನಿಂದ ಅರ್ಥ ಊಟಿದಾಗ ಆಲ್ರೆಡಿ ಇದ್ದವಕ ಆಲ್ರೆಡಿ ಟ್ರೈಬಲ್ ಪೀಪಲ್ ದಾರ ಈ ತೋಡಾಸ್ ಇರುಲಾಸ್ ಕುರುಂಬಾಸ್ ಇವಕ್ಕೆಲ್ಲ ಇದ್ದಾರ ನೋಡಿದ್ಯಾ. ಇವಕರ ಕೂಡ ನಂಗ ಲೈಕ್ ಅರ್ಧ ಜನರೇಷನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಆರಂಭಿಸೋದು ಅರ್ಥ ಮಾಡಿದ್ದೆ ಈ 400 ಅಟ್ಟಿ ಫಾರ್ಮ್ ಆಯ್ತು. ಸೊ ನಂಗೆ ಈ ಸಿಕ್ಕಲ್ ಸೆಲ್ ಎನಿಮಿಯಾ ಎಲ್ಲಿಂದ ಬಂತು ಅಂದ್ರೆ ಬಿಕಾಸ್ ಆಫ್ ದ ಇರುಲಾಸ್ ಅಂಡ್ ತೋಡಾಸ್. ನಂಗೆ ಇವಕರ ಕೂಡ ಮೇಕ್ ಮಾಡಿ ಅರ್ಧ ನಂಗ ಜನರೇಷನ್ ಓಪನೆ ಅವಕರ ಜೀನ್ ಒಟ್ಟೋದಲ್ಲ ನಂಗ ಜೀನ್ಗೋ ಇನ್ಕಾಪರೇಟ್ ಆಯ್ಬಿಟ್ಟ ಅತ್ತ ಅಂತ ನಂಗೆ ಈಗ ಜೀನ್ ಕ್ಯಾರಿ ಫಾರ್ವರ್ಡ್ ಮಾಡಿನೇ ಬನ್ನೋ. ನಂಗೆ ಈಗ ಇನ್ನು ನಂಗೆ ಸರ್ಕಲ್ ಬಂದು ಬ್ರಾಡನ್ ಮಾಡಲ್ಲ. ನಂಗೆ ಅದೇ ಆ ಕುಂಡ ಸರ್ಕಲ್ ದಾಗೆ ಇದ್ದು. ಸೊ ಇವಕ್ರ ಮದುವೆ ಮಾಡಿದ್ರೆ ಅವಕರ್ಕೊಂಡು ಇವಕ್ರ ಮದುವೆ ಮಾಡಿದ್ರೆ ಇವಕರ್ಕೊಂಡು ಅವಕರ್ಕೊಂಡು ಮದುವೆ ಮಾಡಿದ್ರೆ ಇದೇ ಹೋಗೋಯ್ತಾನೆ ಈ 400 ಅಟ್ಟಿ ಫಾರ್ಮ್ ಆಯ್ತು. ಸೊ ನಂಗೆ ಸರ್ಕಲ್ ಬ್ರಾಡನ್ ಮಾಡಲ್ಲ. ಸೊ ಒಂದು ಜೀನ್ ಡಿಫೆಕ್ಟಿವ್ ಎನ್ನ ಕುಸಕ್ ಫಾರ್ವರ್ಡ್ ಆರ ನಾ ಎನ್ನ ತಮ್ಮನ ಮಾತಿಗೆ ಎನ್ನ ಮದುವೆ ಕೊಟ್ಟನದಲ್ಲ ಅವಕರ ಡಾನ್ಸ್ ಇದು ಅವಕರ ಕುಣವಾಗ ಅದು ಫಾರ್ವರ್ಡ್ ಆರ ಅವಕರ ಕುಣವಾಗ ಫಾರ್ವರ್ಡ್ ಆರ. ಸೊ ಇತ್ತಮಾಕ ಮಾಡಿ ಮಾಡಿ ಈ 400 ಅಟ್ಟಿದೋಗೆ ಏನಾಯ್ತ ಈ ಡಿಫೆಕ್ಟಿವ್ ಜೀನ್ ಬಂದು ಅದೇ ರಥದೋಗೆ ಬಂದ್ಬಿಟ್ಟ. ಈಗ ಎತ್ತ ನಿಂಗ ಕುಟುಂಬ ಸೊತ್ತು ರಥದೋಗೆ ಅದೇ ಬಂದು ಫಾರ್ವರ್ಡ್ ಏನೇ ಅವರ ಅದೇ ಮಕ್ಕಿ ಈ ಜೀನ್ ಸಂಘಟವು ಅದೇ ಫಾರ್ವರ್ಡ್ ಏನೇ ಬಂದು ನಡ್ತು ಎವ್ರಿ ಜನರೇಷನ್ಗ. ಸೊ ಅತ್ತಪ್ಪಂತ ಇಟ್ಸ್ ಹೈಲಿ ಪ್ರಿವಲೆಂಟ್ ಇನ್ ನೀಲ್ಗಿರೀಸ್. ಓಕೆ. And one more, how can we convince our community to go for blood test before marriage? Won't it cause social stigma if they know bride or groom has sickle cell anemia? Okay, ನಂಗೆ social stigma ಪತಿ ಗನಾನೋ ರೈಟ್. ಈಗ ನಾ ಅರ್ದುಟ್ಟೆ ಈಗ ನಂಗೆ ಸಿಕ್ಕಲ್ ಸೆಲ್ ಅನಿಮಿಯಾ ಅರ್ದಿರ್ತೀನಿ. ಈಗ ನಾವೇನ ಪಾರ್ಟ್ನರ್ ಫ್ಯಾಮಿಲೀಸ್ ಏನೇ ಇಲ್ಲ ನಮ್ಮ ಮದುವೆ ಮಾಡಲೆ ಬಂದು ಸಿಕ್ಕಲ್ ಸೆಲ್ ಅನಿಮಿಯಾ ಕ್ಯಾರಿಯರ್ ಇಲ್ಲದಮಂತ ನಮ್ಮ ಮದುವೆ ಮಾಡಿದ್ರೆ ಡೆಫಿನೆಟ್ ಅದು ಬಂದು ಅವಕರ ಹರ್ಟ್ ಮಾಡ್ರತ. ಬಟ್ ಯೋಚನೆ ನೋಡಿವಿ ಈಗ ನಿಂಗ ಅದು ಅವಕರ ಹರ್ಟ್ ಮಾಡ್ರ ನಿಂಗೆ ಹ್ಯಾಪಿನೆಸ್ ಗೆಟ್ ಮದುವೆ ಮಾಡಿಟ್ಟಿ ನಾಯಿಗ ಒಂದ್ ಸಿಕ್ಕಲ್ ಸೆಲ್ ಡಿಸೀಸ್ ಕುಣವೆ ನಿಂಗ ಹುಟ್ಟಿಪ್ಟ 20 years ತಗ ಸತ್ತುಪ್ಟ. ಹೌ ವಿಲ್ ಯು ಫೀಲ್? ಅದು ನಿಂಗ ಓಕೆವಾ? ನಿಂಗೆ ಬರ್ತ್ ಕೊಡೋದು ಏನಗ ನಂಗೆ ಏನ ಕುಣವೆ ಹುಡ್ಸಿನೋ ಫಾರ್ ದ ನೆಕ್ಸ್ಟ್ ಜನರೇಷನ್ ಟು ಗೋ ಆನ್. ನಂಗೆ ಕುಣವೆ ಹುಟ್ಟೆ 20 ವರ್ಷದಾಗ ಸಾಯ್ಲಿನ್ ನಂಗೆ ನೆಂಚಿನವ ಏನ. ಸೊ ಇದು ಬಂದು ಇಟ್ಸ್ ಅ ಬೇಸಿಕ್ ಅವಕೋಸಿ ನಂಗಾಡುವೆ ನಂಗೋಸಿ ಎತ್ತಿ ಬಪ್ಪುತ್ತಾ ಲೈಕ್ ಇಲ್ಲ ನಾ ಜೆನೆಟಿಕ್ ಟೆಸ್ಟ್ ಮಾಡೋದು ನಾ ನೆಕ್ಸ್ಟ್ ಜನರೇಷನ್ ಒಳಂಗಾಡೋದು ಅದನ್ನ ನೆಂಚೋದು ನಂಗೆ ಸೆಲ್ಫಿಶ್ ನೆಂಚೋದು ಹೆಂಗೆ ಅರ್ಧ ಜನರೇಷನ್ ಬಪ್ಪದಾಗ ನೆಂಚೋದು ಆಗ ಡೆಫಿನೆಟ್ ನಂಗೆ ಈ ಬ್ಲಡ್ ಟೆಸ್ಟ್ ಮಾಡಿ ಹೇಗೆ ನೆಂಚೋದು. ದಟ್ಸ್ ಆಲ್. ಇದಂತ ಹೇಗೆ ನಿಂಗಂದ್ರೆ ಕನ್ವಿನ್ಸ್ ಮಾಡೋದು ಮುಡ್ದ ನಿಂಗೆ ಪಾರ್ಟ್ನರ್ ಫ್ಯಾಮಿಲಿಗ ಬೇರೆ ಒಂದು ಮಾಡೋದು ಮುಡಿಯ. ಅಂಡ್ ದೇರ್ ಆರ್ ಅದರ್ ಆಪ್ಷನ್. ಸಪೋಸ್ ಈಗ ಇದು ವರ್ಕ್ ಪ್ಲಾನ್ ಬಿತ್ಕೋ ಓಕೆ ನಾ ಪಾರ್ಟ್ನರ್ ಫ್ಯಾಮಿಲಿ ಇದೆ ಅಂಡ್ ಇನ್ ಕೇಸ್ ಅಲ್ಲಿ ಬಂದು ಲವ್ ಮ್ಯಾರೇಜ್ ಅಟ್ಟುಪ್ಟ ಆಗ ಏನ್ ಮಾಡೋದು ನೋಡಿದ್ರ ಯು ಕೆನಾಟ್ ಸೇ ನಾ ಲವ್ ಪಾರ್ಟ್ನರ್ಗೆ ಸಿಕ್ಕಲ್ ಸೆಲ್ ಅನಿಮಿಯಾ ಅರ್ದತ್ತಪ್ಪ ನಾ ಮದುವೆ ಮಾಡೋಕಲ್ಲ ತಂದೇಗಿ. ಸೊ ಸಪೋಸ್ ಅದ್ಮಾಗ ಲವ್ ಮ್ಯಾರೇಜ್ ನೋಡುತ್ತಲ್ಲ ಅರ್ಥ ಆಪ್ಷನ್ ಏನ ಅತಂದೇಗಿ ನೋಡಕು. ಸೊ ಅರ್ಥ ಆಪ್ಷನ್ ಬಂದು ಇಟ್ಸ್ ಕಾಲ್ಡ್ ಪ್ರೀನೇಟಲ್ ಜೆನೆಟಿಕ್ ಟೆಸ್ಟಿಂಗ್ ಅದಾರ. ಸೊ ಪ್ರೀನೇಟಲ್ ಜೆನೆಟಿಕ್ ಟೆಸ್ಟಿಂಗ್ ಅಂದ್ರೆ ನಿಂಗ ಈಗ ಕುಣವ ಇಲ್ಲ ಪ್ರೀ ಮ್ಯಾರೈಟಲ್ ಕೌನ್ಸಿಲಿಂಗ್ ಒಂದು ಅಡದೆ. ಪ್ರೀ ಮ್ಯಾರೈಟಲ್ ಕೌನ್ಸಿಲಿಂಗ್ ದಾಗ ಏನ್ ಮಾಡ್ಯಾರ ಅಂದ್ರೆ ನಿಂಗೆ ಕುಣವ ಹುಟ್ಟೋಣ ಮುಂದೆ ನಿಂಗೆ ಎರಡನ್ನ ಬ್ಲಡ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರ. ಎಕ್ಸ್ಟ್ರಾಕ್ಟ್ ಮಾಡಿ ನಿಂಗ ಫ್ಯಾಮಿಲಿದಾಗ ರನ್ ಅಪ್ ಜೆನೆಟಿಕ್ ಡಿಸೀಸ್ ಎಲ್ಲ ಒಂದು ಲಿಸ್ಟ್ ಆಗಿರ್ತಾರ. ಹಾಕಿ ಅವಕ್ಕೆ ನಿಂಗೆ ಹೇಗ್ಯಾರ ನಿಂಗೆ ಎರಡ ಮದುವೆ ಮಾಡಿ ನಿಂಗೆ ಕುಣವ ಹುಟ್ಟಿತ್ತು ಅಂದ್ರೆ ಏನೇನ ಪಾಸಿಬಿಲಿಟಿ ಆಡದೆ ಏನೇನ ಸಂಕಟ ಬಪ್ಪ ಪಾಸಿಬಿಲಿಟಿ ಆಡದೆ ಅದನ್ನ ಎತ್ತ ಪ್ರಿವೆಂಟ್ ಮಾಡಾಕು ಅದಕ್ಕೆ ಏನೇನ ಮೆಷರ್ಸ್ ಆಡದೆ ತಂದೇಗಿ ಅವಕ್ಕೆ ನಿಂಗೆ ಒಂದು ಲಿಸ್ಟ್ ತಂದಿಟ್ಟ. ಸೊ ದಟ್ ಇಸ್ ಕಾಲ್ಡ್ ಪ್ರೀ ಮ್ಯಾರೈಟಲ್ ಕೌನ್ಸಿಲಿಂಗ್ ಅಂದೇಗಿ ಸಾರಿ. ಅಂಡ್ ಪ್ರೀನೇಟಲ್ ಅಂತಂದ್ರೆ ಏನಲ್ಲ ಈಗ ಸಪೋಸ್ ನಿಂಗೆ ಪ್ರೆಗ್ನೆಂಟ್ ಆಗಿಟ್ಟಿಲ್ಲ ಪ್ರೆಗ್ನೆಂಟ್ ಆದ 12 weeks ತೋಗೆ
நீங்க ಪಾಪನ ಒಟ್ಟಗೋಸಿಬನಿಯೇ ಪಾಪನ ಬ್ಲಡ್ ಎತ್ತಿಟ್ಟಾರ ಬ್ಲಡ್ ಎತ್ತಿ ಆ ಪಾಪನ ಬ್ಲಡ್ ಬಿದ್ದು ರನ್ ಮಾಡಿ ನೋಡ್ಯಾರ ಏನೇನು ಜೆನೆಟಿಕ್ಸ್ ಅಡದ ಡಿಸೀಸ್ ಅಡದಿಂದಿಗೆ ಪಾಪನ ಜೆನೆಟಿಕ್ ಮಾತ್ರ ನೋಡಿದಲ್ಲ ಎಪಿಜೆನೆಟಿಕ್ಸ್ ನೋಡ್ಯಾರ ಸೊ ಕಾಳು ಉಣವಾಡದಿಯಾ ಮಂಡ ದೊಡ್ಡಿ ತಡದೇ ಇಲ್ಲಿಯಾ ಕಣ್ಣು ಒಳಗೆ ಹುಟ್ಟಿ ತರದಿಯಾ ಇಲ್ಲಿಯಾ ಏನೇನು ನಿಂಗಂದ್ರೆ ನೆನ್ಸೋದ್ ಮುಡಿದ್ರು ಅದೆಲ್ಲಾ ಟೆಸ್ಟ್ ಮಾಡಿ ಅವ್ರು ನಿಂಗೆ ಹೇಳ್ತಾರ ಇತ್ತಮಾಕದ ಒಂದು ಕೂಸು ಹುಟ್ಟೋರ ಆಗ್ಲಿ ಸೊ ಅದನ್ನ ಹೆಸರು ಪ್ರೀನೇಟಲ್ ಜೆನೆಟಿಕ್ ಟೆಸ್ಟಿಂಗ್ ಅಂತಂದ ಈಗ ಸೊ ಅದ್ದೋಗ ನಿಂಗೆ ಈಗ ಅರ್ಧಟ್ಟಿನ್ ಬಿದ್ಕು ಈಗ ನಾವು ಹುಟ್ಟೋ ಕೂಸುಗ 25% ಆಫ್ ಜೆನೆಟಿಕ್ ಡಿಸಾರ್ಡರ್ ಮಾಕ ಕೂಸು ಹುಟ್ಟನಲ್ಲ ಇಟ್ಸ್ ಅಪ್ ಟು ಯು ಅದನ್ನ ನಿಂಗೆ ಒಂದು ಚಾಯ್ಸ್ ತಂದಾರ ನಿಂಗೆ ಈ ಕೂಸು ಬೀಪದಕ್ಕೆ ವಿರುಂಬಿಯಾರಿಯಾ ಇಲ್ಲ அடுத்த ಒಂದು ಟ್ರೈ ಕೊಡೋದಕ್ಕೆ ವಿರುಂಬಿಯಾರಿಯಾ ಅಂತಂದ ಒಂದು ಚಾಯ್ಸ್ ತಂದಾರ ಸೊ ಅದನ್ನ ಹೆಸರು ಬಂದು ಪ್ರೀನೇಟಲ್ ಜೆನೆಟಿಕ್ ಕೌನ್ಸಿಲಿಂಗ್ ಅಂತಂದ ಯಾರ ಸೊ நிறைய ಪೇಷಂಟ್ಸ್ ಅತಮಾಕ್ ಇದ್ದಾರೆ ಅವಕ ಲೈಕ್ ಅದೇ ಕುಟುಂಬಕ್ಕೋಸೆ ಮದುವೆ ಮಾಡಿ ಸೊಂದ ತಾಯಿ ಮಾಮನವೇ ಮದುವೆ ಮಾಡಿದವಕ್ಕೆಲ್ಲ ಇದ್ದಾರೆ ಸೊ ಅತಮಾಕೆ ಮದುವೆ ಮಾಡಿದವಕ ಪ್ರೀನೇಟಲ್ ಜೆನೆಟಿಕ್ ಟೆಸ್ಟಿಂಗ್ ಇತ್ತು நிறைய ನೋಡಿದಾರೆ ಇತಮಾಕ ಮೂಲ ವಲರ್ಜಿ ಇಲ್ಲದ ಕೂಸು ಹುಟ್ಟೋದಕ್ಕೆ ವಾಯ್ ಪಡೆದಿದ್ದೀನಿ ಸೊ ನಂಗ ಏನು ಮದರ್ಲಿ ಇನ್ಸ್ಟಿಂಕ್ಟ್ ಖಂಡಿತ ನಂಗೆ ಏನೋ ಇತಮಾಕ ಇಲ್ಲ ನನಗೆ ಅತ್ತ ಹುಟ್ಲಿಯೂ ಪರವಾಗಿಲ್ಲ ನಂಗ ನಾ ನೋಡಿನ್ನೇ ತಂದೇನೋ ಬಟ್ ಅತ್ತ ಹುಟ್ಲ ಕುಣವೆಗೆ ಆ ಕುಣವೆಯ ಬಿಹಾಫ್ ದಾಗ ನಂಗೆ ಯೋಚಿಸಿಲ್ಲ ನಂಗೆ ಒಂದು ಡಿಸಿಷನ್ ಎತ್ತಾಕೋತಂದ ನಿಂಗೆ ಸೊ ಇಟ್ಸ್ ನೆವರ್ ಟು ಲೇಟ್ ನಂಗೆ ಅರ್ಧ ಚಾಯ್ಸು ಅವಕ್ಕೆ ನಂಗೆ ತಂದನೇ ಇದಾರ ನಿಂಗೆ ಅರ್ಧ ಟ್ರೈ ಮಾಡಾಕು ಇತ್ತ ಮಾಡಾಕು ಅತ್ತ ಮಾಡಾಕೊಂದು ಸೊ ದಟ್ ಇಸ್ ಕಾಲ್ಡ್ ಕೌನ್ಸಿಲಿಂಗ್ ಸೊ ಹೆಣ್ಣಮಾಕಿ ಬೌಕ ನಿಂಗೆ ಬಂದು ಆ ಫ್ಯಾಮಿಲಿ ಚಾರ್ಟ್ ಬಿತ್ತು ನಿಂಗೆ ಕೌನ್ಸಿಲ್ ಮಾಡ್ಯಾರ ನಿಂಗೆ ಸೊ ದಟ್ ಇಸ್ ಯ ಸೆಕೆಂಡ್ ಆಪ್ಷನ್ ಇಫ್ ಯು ಕ್ಯಾನ್ ನಾಟ್ ಅವಾಯ್ಡ್ ಬಿಫೋರ್ ಹ್ಯಾಂಡ್ ನಿಂಗಂದು ಅವಾಯ್ಡ್ ಮಾಡೋದು ಮುಡಿಲ್ಲ ಪ್ರಿವೆಂಟ್ ಮಾಡೋದು ಮುಡಿಲ್ಲ ಹಿಂಗ್ ಮದುವೆ ಮಾಡಿರ್ತೀಯೋ ಈಗೇನು ಮಾಡೋದು ಅತ್ತಂಬುದಟ್ಲ ಪ್ರೀನೇಟಲ್ ಟೆಸ್ಟಿಂಗ್ ಹೋಗ್ಬೋದು ಅರ್ಥದು Okay, any statistics of this Buerger's in arthritis related to sickle cell anemia? Okay, so sickle cell anemia ಬಂದು anemia and spleen ದೊಡ್ಡದು ಮುಟ್ರು ಇದಿಲ್ಲ ಸಿಂಪ್ಟಮ್ಸ್ ಇಲ್ಲ ಇದಕ್ಕೆ ಬೇರೆ ಅದರ್ ಸಿಂಪ್ಟಮ್ಸ್ ಹೊಡೆದೆ ಸೊ ಈ ಸಿಕ್ಲಿಂಗ್ ಆಯ್ತನ್ನ ಇದನ್ನ ಸೊಪ್ಪುಕ ತಿಮ್ಮಕ್ಕೆ ಇದು ಈಗ ಫ್ಲೋಟಾರ ಸ್ಪ್ಲೀನ್ ಒಂದು ಅಳುಗಟ್ಟತ್ತ ನಂಗೆ ಬಂದು ಫಿಲ್ಟರ್ ಮಾಡ್ರ ಅದ್ರ ಮೇಲೆ ಅದನ್ನ ಸರಿ ಎಡೆ ಇಲ್ಲ ಫಿಲ್ಟರ್ ಮಾಡೋದು ಮುಗಿಯ ಸೊ ಮಿತ್ತಾಡೋ ಸೆಲ್ಸ್ ಎಲ್ಲ ಎಲ್ಲಿ ಹೋರ ಅಂತಂದ್ರೆ ಜಾಯಿಂಟ್ಸ್ ನಂಗೆ ಜಾಯಿಂಟ್ಸ್ ಗೋ ಸೊಯ್ ಮಾಡ್ರ ನಂಗೆ ಬ್ಲಡ್ ವೆಸಲ್ಸ್ ಗೋ ಸೊಯ್ ಮಾಡ್ರ ಒಂದೊಂದು ಆರ್ಗನ್ಗೂ ಸೊಯ್ ಮಾಡ್ರ ಸೊ ಈಗ ಲಂಗ್ಸ್ ಗೋ ಸೊಯ್ ಮಾಡ್ರ ಅಂದ್ರೆ ನಂಗೆ ಮೂಚ್ ಎತ್ತದ್ ಮುಡಿಯ ಸೊ ಸಿಕ್ಕಲ್ ಸೆಲ್ ಅನಿಮಿಯಾ ಪೇಷಂಟ್ಸ್ ಮೂಚ್ ಪ್ರಾಬ್ಲಮ್ ಮಾಡ್ರ ಅದೇ ಮಕ್ಕೆ ಈಗ ಕೈ ಕಾಲು ಇದುಗೋ ಈ ನೀಸ್ ನ ಜಾಯಿಂಟ್ಸ್ ಫಿಂಗರ್ ಜಾಯಿಂಟ್ಸ್ ಅತಮಕ್ಕೆಲ್ಲ ಈ ಮಾಡ್ರ ಅಂತಂದ್ರೆ ಅರ್ಥರೈಟಿಸ್ ಪ್ರಾಬ್ಲಮ್ ಇಪ್ರ ಅಂತಂದ್ರೆ ಅವ್ಕರಂದ್ರೆ ಕೈ ಕಾಲು ಮಾಡ್ಕೋದು ಮುಡಿಯ ಎಬ್ಬುದು ಮುಡಿಯ ಕಾಲ್ ಮಾಡ್ಕೋದು ಮುಡಿಯ ಅತಮಕ್ ಲಿವರ್ ಗೋಯ್ ಮಾಡ್ರ ಅಂದ್ರೆ ಲಿವರ್ ಡ್ಯಾಮೇಜ್ ಆದ ಕಿಡ್ನಿ ಗೋಯ್ ಮಾಡ್ರ ಸಾಲ್ಟ್ ಇನ್ಕ್ರೀಸ್ ಆರ ಕಿಡ್ನಿ ಡ್ಯಾಮೇಜ್ ಆರ ಅದೇ ಮಕ್ಕೆ ಸಪೋಸ್ ಗ್ಯಾಲ್ ಬ್ಲಾಡರ್ ಗೋಯ್ ಮಾಡ್ರ ಅಂದ್ರೆ ಗ್ಯಾಲ್ ಸ್ಟೋನ್ಸ್ ಫಾರ್ಮ್ ಆರ ಸೊ ಇತಮಕ್ಕ ಒಂದೊಂದು ಆರ್ಗನ್ ಹೋಗಿ ಈ ಫ್ರೀಯಾ ಈ ಲೂಸಾ ಸುತ್ತಿಂಬೋ ಈ ಸೆಲ್ಸ್ ಎಲ್ಲ ಏನ್ ಡಿಫೆಕ್ಟಿವ್ ಸೆಲ್ಸ್ ಏನ ಮಾಡ್ರ ಓಯ್ ಅಕ್ಯುಮುಲೇಟ್ ಆಗಿ ಏದೋ ಒಂದು ಡ್ಯಾಮೇಜ್ ಕ್ರಿಯೇಟ್ ಮಾಡ್ತು ಬಂದಿದ್ರ ಸೊ ಇತ್ತಪಂತ ಅಪ್ಪರ ಮಣಕ್ಕನ ಪ್ರೀಮೆಚೂರ್ ಡೆತ್ ಐನ್ ಬಂದು ನಡೆದ ಈ ಪೇಷಂಟ್ಸ್ ಬಿಕಾಸ್ ಆಫ್ ಒನ್ ಆರ್ಗನ್ ಬಂದು ನಂಗೆ ಏ ಆರ್ಗನ್ ಐ ನಡೆದೈತಂದ್ರೆ ನಂಗೆ ಕಂಡಿಡ್ಬೋದು ಮುಡಿ ಅತಮಕ್ಕ ಆರ್ಗನ್ ಬಂದು ಒಂದೊಂದ ಸತ್ತನ್ ಬಂದು ನಡೆದೆ ಒಡಂಬದವ್ರೆ ಸೊ ಅದ್ರತ್ತ ದಟ್ ಇಸ್ ವೈ ಸಿಕ್ಕಲ್ ಸೆಲ್ ಅನಿಮಿಯಾ ಇಸ್ ರಿಲೇಟೆಡ್ ಟು ಆಲ್ ದ ಡಿಸೀಸ್ ನೀ ಸಿಕ್ಕಲ್ ಸೆಲ್ ಅನಿಮಿಯಾ ತಂದ್ರೆ ನಿನ್ಗೆ ಏದೋ ಒಂದು ಡಿಸೀಸ್ ನ ಸಿಂಪ್ಟಮ್ಸ್ ಅಟ್ರ ಒಂದ ಶುಗರ್ ಅಟ್ರ ಒಂದ ನಿನಗೆ ಸಾಲ್ಟ್ ಇನ್ಕ್ರೀಸ್ ಅಟ್ರ ಒಂದ ಬ್ರೀತಿಂಗ್ ಪ್ರಾಬ್ಲಮ್ ಅಟ್ರ ಎಲ್ಲಾವೇ ಅಟ್ರ is climate a reason for this disease? Yes, definitely climate is a reason for a disease. So ಏನಂತಂದ್ರೆ ಈಗ ನಾ ಏನಿಲ್ಲ ಈ ರೌಂಡ್ ಆಡೋ ಸೆಲ್ ಅಂದ್ ಮುಟ್ಟದ ಆಕ್ಸಿಜನ್ ಎತ್ತೋದ್ ಮುಡಿದ್ರ ಸಿಕ್ಕಲ್ ಆಡೋದನ್ನ ಎತ್ತೋದ್ ಮುಡಿಯತ್ತಂದ ಈಗ ಸೊ ಆಕ್ಸಿಜನ್ ಆಲ್ರೆಡಿ ನಂಗೆ ಒಡಂಬದಾಗ ಕಮ್ಮಿ ಆಯ್ನ್ ಬಂದ್ಬಿಟ್ರ ಸೊ ಅದೇ ಮಾಕಿ ಈಗ ನಂಗೆ ಈಗ ಹೈ ಆಲ್ಟಿಟ್ಯೂಡ್ ಕೊರುವಡಿ ಹೋಗಿದ್ದು ಹೈ ಆಲ್ಟಿಟ್ಯೂಡ್ ಆಡೋದಲ್ಲ ಹೈ ಆಲ್ಟಿಟ್ಯೂಡ್ದಾಗ ಔಟ್ಸೈಡ್ ಆಕ್ಸಿಜನ್ ಕೂಡ ಕಮ್ಮಿ ಆತಾಡದೆ ಸೊ ಈಗ ನಂಗ ಆಲ್ರೆಡಿ ನಂಗೆ ಒಡಂಬದಾಗ ಕಮ್ಮಿ ಅಂಡ್ ಹೈ ಆಲ್ಟಿಟ್ಯೂಡ್ ಇದ್ದನಲ್ಲ ಔಟ್ಸೈಡ್ ಆಕ್ಸಿಜನ್ ಕೂಡ ಕಮ್ಮಿ ಆಡದೆ ಸೊ ನಂಗ ಸಿವಿಯಾರಿಟಿ ಬಂದು ಇನ್ಕ್ರೀಸ್ ಏನ್ ಬಂದ್ಬಿಟ್ರ ಈ ಡಿಸೀಸ್ ನ ಸಿವಿಯಾರಿಟಿ ಬಂದು ಇನ್ಕ್ರೀಸ್ ಏನ್ ಬಂದ್ಬಿಟ್ರ ಸೊ ಅತ್ತಪಂತ ಸಮಟೈಮ್ಸ್ ಇವನ್ ಇನ್ ನೀಲ್ಗಿರೀಸ್ ಎಸ್ಪೆಷಲಿ ಇನ್ ನೀಲ್ಗಿರೀಸ್ ಏನಂದ್ರೆ ಕ್ಯಾರಿಯರ್ಸ್ ಇಬ್ಬಕ್ಕ ಕೂಡ ಸಮಟೈಮ್ಸ್ ಸಿಂಪ್ಟಮ್ಸ್ ತೋರ್ಸ್ಯಾರ ಲೈಟ್ ಏನಂಬುದು ರಕ್ತ ಕಮ್ಮಿ ಏನ್ ಬಪ್ಪುದು ಟಯರ್ಡ್ನೆಸ್ ಆಪುದು ಮುಟ್ಟಿ ವಲಿ ಬಪ್ಪುದು ಈ ಸಿಂಪ್ಟಮ್ಸ್ ಎಲ್ಲ ಈ ಫಿನೋಟೈಪ್ಸ್ ಎಲ್ಲ ಏಕ ತೋರ್ಸ್ಯಾರ ಅಂದ್ರೆ ಬಿಕಾಸ್ ಆಫ್ ದ ಕ್ಲೈಮೇಟ್ ಸೊ ಹೈ ಆಲ್ಟಿಟ್ಯೂಡ್ ನ ಇಬ್ಬರು ಅಂತ ಇದನ್ನ ತೋರ್ಸ್ಯಾರ ಲಕ್ಷ್ಮಿ ನನಗೊಂದು ಕ್ವೆಶ್ಚನ್ ನಡೆದೆ ಕೌನ್ಸಿಲಿಂಗ್ ಈಗ ಬಂದು ನಾ ಮಾಡಿದ 1952 ಇಫ್ ಐ ಆಮ್ ರೈಟ್ ಇತ್ಮಾಕ ಫಸ್ಟ್ ಇದು ಮಾಡಿದ್ದು ಈಗ 1952 ಇಂದ ಇಂದುಗಾಸ ಈಗ ಆಲ್ಮೋಸ್ಟ್ ಕ್ಲೋಸ್ ಟು 70 ಇಯರ್ಸ್ ಆಯ್ತಾ ಈ 70 ಇಯರ್ಸ್ ನ ಈ ಪರ್ಟಿಕ್ಯುಲರ್ ಈ ಸಿಕಲ್ ಸೆಲ್ಗ ಏದಾಚಿ ಮ್ಯೂಟೇಷನ್ಸ್ ಬೇರೆ ಏದಾಚಿ ಚೇಂಜ್ ಆಡ್ದ್ಯಾ ಅದನ್ನ ಟ್ರೇಟ್ಸ್ ಏದಾಚಿ ಚೇಂಜ್ ಆಡ್ದ್ಯಾ ಸಿಂಪ್ಟಮ್ಸ್ ಏದಾಚಿ ಆಡ್ ಆಡ್ದ್ಯಾ ಅಥವಾ ಎನಿ ಚೇಂಜಸ್ ಆಡ್ದ್ಯಾ
ರಿಸರ್ಚ್ ಸ್ಟಾರ್ಟ್ ಮಾಡಿದಿಂದ ಇಂದುಗ ಡೆಫಿನೆಟ್ಲಿ ಚೇಂಜ್ ಎಂಬುದು ಆಡದೆ ಸಿ ನಾತ ಇದಲ್ಲ ನಂಗೆ ಈಟಿಂಗ್ ಹ್ಯಾಬಿಟ್ಸ್ ನಂಗೆ ಕ್ಲೈಮೆಟಿಕ್ ಹ್ಯಾಬಿಟ್ಸ್ ನಂಗೆ ಡೇ టు ಡೇ ரொட்டீன் அந்த ಬಂದು நிறைய வேரியேஷன்ஸ் ஆஃப் சிம்டம்ஸ் நாங்க தோர்ச்சினோம் சோ ಈಗ ನಾ ಏನಿಲ್ಲ ಈಗ ನಂಗ ರೆಡ್ ಬ್ಲಡ್ ಸೆಲ್ಸ್ ಇಲ್ಲೇ ತನಲ್ಲ ಅಯನ್ ನಂಗೆ ಅಂದ್ರೆ ಅಬ್ಸರ್ವ್ ಮಾಡೋದು ಮಡಿಯ ಸೊ ಈಗ ನಂಗೆ ಬಡುಗರು ಇತ್ತಲ್ಲ ನಂಗೆ ಸೊಪ್ಪುತ ತಿನ್ನೋ ಸೊಪ್ಪು ಮ್ಯಾಕ್ಸಿಮಮ್ ಸೊಪ್ಪುತ ತಿನ್ನೋ ಸೊ ಈ நிறைய ಸೊಪ್ಪು ಇಂಟೇಕ್ ಮಾಡೋಣ ಏನಾರ நிறைய ಅಯನ್ ನಂಗೆ ಬಾಡಿಗೆ ಸೇದುನೇ ಬಂದ್ರ ಬಟ್ ಆ ಅಯನ್ ಮಾಲಿಕ್ಯೂಲ್ಸ್ ಅಬ್ಸರ್ವ್ ಮಾಡೋದ್ರೆ ನಂಗೆ ಸರ್ ರೆಡ್ ಬ್ಲಡ್ ಸೆಲ್ಸ್ ಇಲ್ಲ ಅದು ರೆಡಿಯಾವೇ ಇಲ್ಲ ಸೊ ಈ ರೆಡ್ ಬ್ಲಡ್ ಸೆಲ್ಸ್ ಮಟ್ರು ಈ ಸಿಕ್ಲಿಂಗ್ ಆದ ಸೆಲ್ಸ್ ಮಟ್ರು ಸುತ್ತೋದ್ರ ನಂಗೆ ಒಡಂಬದೋಗೆ ಆ ಅಯನ್ ಮಾಲಿಕ್ಯೂಲ್ಸ್ ಕೂಡ ಫ್ರೀ ಆದ ಒಡಂಬದಾಗ ಸುತ್ತಿ ನಡೆದೆ ಅದು ಅಬ್ಸರ್ವೇ ಆಪದಿಲ್ಲ ಅದನ್ನ ಹೊರಸು ಆಪದ್ ಮುಡಿಲ್ಲ ಒಗಾಸು ಅಬ್ಸರ್ವ್ ಆಪದ್ ಮುಡಿಲ್ಲ ಅದು ಫ್ರೀ ಆದ ಸುತ್ತಿ ನಡೆದೆ ಸೊ ಅಯನ್ ಎಕ್ಸೆಸ್ ಆಫ್ ಅಯನ್ ಒಂದು ಕೂಡ நிறைய ಸಿಂಪ್ಟಮ್ಸ್ ಬಂತರದೆ ಸೊ ಆಗಾಂದ ಈಗ ನೋಡೋದ್ರೆ ಬಿಕಾಸ್ ಆಫ್ ಅ ಲಿವಿಂಗ್ ಸ್ಟೈಲ್ நிறைய ಸಿಂಪ್ಟಮ್ಸ್ ಬಂದು ಎಕ್ಸಾಚುರೇಟ್ ಆಯ್ತರದ நிறைய ಎಕ್ಸ್ಟ್ರಾವಾ ಆಡ್ ಆನ್ ಕೂಡ ಆಯ್ತರದೆ ಸೊ ಇದು ಡೆಫಿನೆಟ್ ದೇರ್ ಇಸ್ ಅ ಚೇಂಜ್ ಬಟ್ ಕಮ್ಮಿ ಆದದು ತಂದೇಗಿ ಐ ಡೋಂಟ್ ಬಿಲೀವ್ ಏನೋ ಒಂದು ಕಮ್ಮಿ ಆಯ್ತರದ ತಂದೇಗಿ ಬಟ್ ಐ ಹ್ಯಾವ್ ಟು ಲುಕ್ ಅಪ್ ಫಾರ್ ದಟ್ ಓಕೆ ಅತ್ತಮಾಕದೋಗ ಈಗ ಇನ್ ಟರ್ಮ್ಸ್ ಆಫ್ ಟ್ರೀಟ್ಮೆಂಟ್ ದೋಗ ಕಂಡಿಪಾ ಮೆಡಿಕಲ್ ಇಂಟರ್ವೆನ್ಷನ್ ಅಡ್ವಾನ್ಸ್ ಟೆಕ್ನಾಲಜಿ நிறைய ಇಂಪ್ರೂವ್ ಆಯಡದೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಕ நிறைய ಮಾಡಿಂದಿದ್ಯೋ ಆಲ್ರೆಡಿ ಹೇಗಿದಂಗ ಲೈಫ್ ಸ್ಪ್ಯಾನ್ ನೋಡ್ಲ 30-40 ಆ ಒಂದು ರೇಂಜ್ ದೋಗತ್ತ ನಂಗೆ ಹೇಗಿನ್ಯೋ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಮೆಡಿಕಲ್ ಈ ಟ್ರೀಟ್ಮೆಂಟ್ ಎಲ್ಲದೋಗ ಏನ ಹೋಪ್ ಅಡದೆ ಸಿಕ್ಕಲ್ ಸೆಲ್ ಅನಿಮಿಯಾ ಆಲ್ರೆಡಿ ಅದನ್ನ ಟ್ರೀಟ್ ಆಡೋಕಾಗ ಏನ ಹೋಪ್ ಅಡದೆ ಓಕೆ ಸೊ ಏನು ಹೋಪ್ ಆಡಿದೆ ಅಂದ್ರೆ ನಿಂಗೆ ಸಿಕ್ಕಲ್ ಸೆಲ್ ಅನಿಮಿಯಾ ಇಲ್ಲಾದೇ ಮಾಡಿಬಿಡಕ್ ದೇರ್ ಇಸ್ ಅ ಚಾನ್ಸ್ ಹೋಪ್ ಅಲ್ಲ ದೇರ್ ಇಸ್ ಡೆಫಿನೆಟ್ಲಿ ಅ ಚಾನ್ಸ್ ನಿಂಗೆ ಸಿಕ್ಕಲ್ ಸೆಲ್ ಅನಿಮಿಯಾವೇ ಇಲ್ಲಾದಂಗೆ ಮಾಡಿಬಿಡಕು ಅದನ್ನ ಇಟ್ಸ್ ಅ ನ್ಯೂ ಟೆಕ್ನಾಲಜಿ ಅದನ್ನ ಏನಂದ್ರೆ ಜೀನ್ ಥೆರಪಿ ತಂದೆ ಈಗಾರ ಸೊ ಆ ಜೀನ್ ಥೆರಪಿದಾಗ ಏನ್ ಮಾಡ್ಯಾರ ನಾ ಏನಿಲ್ಲ ನಂಗೆ ಜೀನ್ ದಾಗ ಇದು ಒಂದು ಮಿಸ್ಟೇಕ್ ಆಟ್ರ ನನಗೆ ಆ ಮಿಸ್ಟೇಕ್ ಆಗ್ಬೇಕು ಬಂದು ಆ ಜೀನ್ ಥೆರಪಿ ಯೂಸ್ ಮಾಡಿ ಇದನ್ನವೇ ಕಟ್ ಮಾಡಿ ಒಳ್ಳಿ ಜೀನ್ ಇದಕ್ಕೆ ಬದಲ ಏನ್ ಜೀನ್ ಇರ್ತೋ ಅದನ್ನ ಎತ್ತಿ ಆ ರಿಯಲ್ ಆನ್ ಒಳ್ಳಿ ಜೀನ ಬಂದು ತಿರುಗಿ ಇಲ್ಲಿ ಹಾಕಿರ್ತಾರ ಸೊ ABCD ಅಗೇನ್ ಬ್ಯಾಕ್ ಟು ABCD ಆಯ್ತ ABED ಗೆ ಬದಲ ಸೊ ದಿಸ್ ಇಸ್ ಅ ಮೆಥಡ್ ಈಗ ಇಟ್ಸ್ ಅನ್ ಕರೆಂಟ್ ಯೂಸ್ ಅಂಡ್ ಕರೆಂಟ್ ರಿಸರ್ಚ್ ದಾಗ ಆಡದೆ ಈ ಮೆಥಡ್ ಬಿತ್ತು ಸಿಕ್ಕಲ್ ಸೆಲ್ ಅನಿಮಿಯಾವ ಕ್ಯೂರ್ ಮಾಡಿದ್ದಾರೆ ಅನಿಮಿಯಾವೇ ಇಲ್ಲದಂಗೆ ಮಾಡಿದ್ದಾರೆ ಸೊ ನೀ ಈ ಕ್ಯೂರ್ ಆಯ್ತು ಅಂದ್ರೆ ನೀ ಅರ್ಧ ಜನರೇಷನ್ ಪಾಸ್ ಆನ್ ಮಾಡೋದಿಲ್ಲ ಬಟ್ ಇದು ಪ್ರಾಬ್ಲಮ್ ಏನಂದ್ರೆ ಇಟ್ಸ್ ನಾಟ್ ಅವೈಲಬಲ್ ಇನ್ ಆಲ್ ದ ಕಂಟ್ರೀಸ್ ಎಲ್ಲಾ ಕಂಟ್ರೀಸ್ ತಗಿಯೂ ಇಲ್ಲೇ ಅಂಡ್ ಅದು ಅಪ್ರ ಎಕ್ಸ್ಪೆನ್ಸಿವ್ ನಂಗಂದ ಅಫೋರ್ಡ್ ಮಾಡೋದು ಮೀಡಿಯಾ ಸೊ ಅತ್ತಪ್ನ ಇದೊಂದು ಪ್ರಾಬ್ಲಮ್ ಮಾಡಿದೆ ಸೊ ಅತ್ತಪ್ನ ಅದನ್ನ ತವರ್ತ ನಂಗ ಏನೇನೋ ಯೂಸ್ ಮಾಡೋದು ಮಾಡಿದ್ರು ಅಂತ ಈಗ ಯೂಸ್ ಮಾಡಿದ್ಯೋ ಈಗ ಮೆಡಿಕಲ್ ಇದ್ದೋಗ ಯೂಸ್ ಆಗಿ ನಡೆದೆ ಬಟ್ ಈ ಜೀನ್ ಥೆರಪಿ ನಂಗೆ ಬಂದು ಸೇವನ್ ಗಟ್ಟ ನಂಗೆ ಬಂದು ಅರ್ಧ ಜನರೇಷನ್ ಕಾಪಾಡೋದಿಲ್ಲ ಸೊ ಅದಕ್ಕೆ ಈ ಅವೇರ್ನೆಸ್ ಡೆಫಿನೆಟ್ ತೇವೆ ಸೊ ದಟ್ ನಂಗೆ ಅರ್ಧ ಜನರೇಷನ್ ನಂಗೆ ಇದನ್ನ ಪಾಸ್ ಮಾಡೋದು ಇಬ್ಬರಿಗೆ ಆಡಿಂಗ್ ಟು ದಟ್ ಈಗ ಬಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಅತ್ತೆ ಎಂದು ಕೇಳಿಪಟ್ಟಿದೆ ಸೊ ಅದನ್ನು ಈಗ ಜೀನ್ ಥೆರಪಿಗೂ ಏನ ಡಿಫರೆನ್ಸ್ ಅದನ್ನು ವೆರಿ ಎಕ್ಸ್ಪೆನ್ಸಿವ್ ಎಂಬುದು ಮಟ್ಟದ ಕಾಮನ್ ನೆನ್ಚಿನ ಬಟ್ ಮತ್ತಪಡಿ ಏನ ಡಿಫರೆನ್ಸ್ ದಾರಗೆ ಎತ್ತ ಡಿಸೈಡ್ ಮಾಡ್ಯಾರ ಓಕೆ ಸೊ ಬೋನ್ ಮ್ಯಾರೋ ಅತಂದ್ರೆ ಏನಂದ್ರೆ ಆ ಬೋನ್ ಮ್ಯಾರೋ ಅಥವಾ ಎಡೆ ಅಂದತ್ತ ನಂಗೆ ಬಂದು ಎಲ್ಲಾ ಅಣುಕಲ್ಲು ಫಾರ್ಮ್ ಆರ ರೆಡ್ ಬ್ಲಡ್ ಸೆಲ್ಸ್ ಇಲ್ಲ ನಂಗೆ ಕಣ್ಣು ಫಾರ್ಮ್ ಆಗುದು ಮೂಗು ಫಾರ್ಮ್ ಆಗುದು ಬಾಡಿದು ಎತ್ತಿಕೋ ಸೆಲ್ ಎತ್ತಿಕೋ ಅದು ಬೋನ್ ಮ್ಯಾರೋ ಅಂತ ಫಾರ್ಮ್ ಆಗಿ ಬಂದ್ರ ಸೊ ನೀ ಅವರ ಕಾನ್ಸೆಪ್ಟ್ ಏನಾತಂದ್ರೆ ಇದನ್ನ ಥೆರಪಿ ಐತಿ ಬಂದ ಕಾನ್ಸೆಪ್ಟ್ ಏನಂದ್ರೆ ಸಪೋಸ್ ನಂಗೆ ಈ ಮನುಷ್ಯನ ಈ ಬೋನ್ ಮ್ಯಾರೋವೇ ಎತ್ತಿ ಬೇರೆ ಒಂದು ಬೋನ್ ಮ್ಯಾರೋ ಹೊಸ್ತ ಹಾಕಿಟ್ಟು ಅಂದ್ಲ ಆ ಡಿಫೆಕ್ಟಿವ್ ಬದಲ ಒಳ್ಳಿದ ಬಂದ್ರ ಆತಂಗ ಗೊತ್ತಾ ಬಟ್ ಇಟ್ಸ್ ನಾಟ್ ಎ ಪರ್ಮನೆಂಟ್ ಇದು ಬೇಕಾದ್ರೆ ಅವ್ನ ಜೀನ್ದಾಗ ಆಲ್ರೆಡಿ ಆ ಮ್ಯೂಟೇಶನ್ ಅಟಂತ ಆಡದೆ ಆಮೇಲೆ ಎತ್ತಿಯೋ ಪಾಸ್ ಆನ್ ಮಾಡೋದು ಮಣ್ಣ ಬಟ್ ಆ ಪರ್ಸನ್ಗೆ ಬಂದು ಇಟ್ಸ್ ಅ ಟ್ರೀಟ್ಮೆಂಟ್ ಕುರುಪಿಟ್ಟ ಪರ್ಸನ್ ಜೀನ್ ಥೆರಪಿ ಇಸ್ ಲೈಕ್ ನಿನಗೆ ಟ್ರೀಟ್ಮೆಂಟ್ ಮಾಡೋದಂದ್ರೆ ನಿನ್ನ ಫ್ಯೂಚರ್ ಫುಲ್ ಅವು ಟ್ರೀಟೆಡ್ ಆಟ್ರ ಬಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದಂದ್ರೆ ನಿನಗೆ ಮೊಟ್ಟದ ಟ್ರೀಟ್ಮೆಂಟ್ ನಿನ್ನ ಫ್ಯೂಚರ್ಗೆ ಅದು ಟ್ರೀಟ್ಮೆಂಟ್ ಇಲ್ಲ ಯಾಕಂದ್ರೆ ನಿನ್ನ ಜೀನ್ ಎತ್ತಿಯೋ ಪಾಸ್ ಆನ್ ಆಯ್ರ ನಿನ್ನ ಕುಣವೆಗ ಸೊ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ நிறைய ಇಟ್ಸ್ ನಾಟ್ 100% ಸಕ್ಸಸ್ ಇಟ್ಸ್ ನೋವೇರ್ ಅ ಸಕ್ಸಸ್ ಯಾಕಂದ್ರೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಪ್ರೆ ಇನ್ನೊಂದು ಒಂದು ಬೋನ್ ಮ್ಯಾರೋ ವ್ಯಕ್ತಿ ಬಂದು ಹಾಕಿಪ್ರೆ ಬಟ್ ನಿನ್ನ ಒಡಂಬ ಬಂದು ಅರ್ಧಂದ್ರೆ ಅದು ನಂಗ ಇದು ಅಲ್ಲ ಇದು ಬೇರೆ ಇದು ಅತಂದ ಹೇಗೆ ಅರ್ಧಂದ್ರೆ ಸೊ ನನ್ನ ಒಡಂಬ ಬಂದು ರಿಜೆಕ್ಟ್ ಮಾಡೋದಕ್ಕೆ நிறைய ಚಾನ್ಸಸ್ ಇದೆ ಅತ್ತ ರಿಜೆಕ್ಟ್ ಮಾಡ್ಬಿಟ್ಟು ಅಂತ ಬೇಕು ಸೊ ಇಟ್ಸ್ ಅ ವೆರಿ ಟಫ್ ಸಿಚುವೇಶನ್ ಆ ಟೈಮ್ದಾಗ ಏನಂದ್ರೆ ಒಡಂಬ ರಿಜೆಕ್ಟ್ ಮಾಡಿಬಿಟ್ಟ ಬೋನ್ ಮ್ಯಾರೋ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಮಿತ್ತ ಬಾಡೀಸ್ ತಗೊಳ್ಳೋ ಸೆಲ್ಸ್ ಪ್ರೊಡ್ಯೂಸ್ ಆಗೋದಿಲ್ಲ ಆಗ there's a death so atapna attamaka nariya consequences are the bone marrow transplantation ga ade ee transplantation is similar to blood transfusion ಈಗ ನಂಗೆ blood transfusion ದಾಗ ಏನ್ ಮಾಡ್ಯಾರ ಅಂದ್ರೆ
ಸಿಕಲ್ ಸೆಲ್ ಅಡೋ ಆ ಸೆಲ್ಸ್ ಆ ಬ್ಲಡ್ ಫ್ಲೋಟಿಂಗ್ ಅಪೋ ಸೆಲ್ಸ್ ಐರನ್ ಸೆಲ್ಸ್ ಮಾಲಿಕ್ಯೂಲ್ಸ್ ಎಲ್ಲವೂ ಇಗುತ್ತು ಹೊರಸ್ತಲ್ಲಿ ಹೊಸ್ತ ಬ್ಲಡ್ ಬಿಟ್ಟಾರ. ಸೊ ವಿಚ್ ಹ್ಯಾಸ್ ಗುಡ್ ಐರನ್ ಮಾಲಿಕ್ಯೂಲ್, ವಿಚ್ ಹ್ಯಾಸ್ ಗುಡ್ ಹಿಮೋಗ್ಲೋಬಿನ್, ವಿಚ್ ಹ್ಯಾಸ್ ಗುಡ್ ಆಲ್ ಸೆಲ್ಸ್ ಬ್ಲಡ್ ಪ್ಯೂರ್ ಆಡೋದನ್ನ ಬಂದು ನಂಗೆ ಗೊತ್ತಿಟ್ಟಾರ ನಿಂಗೆ. ಸೊ ಈ ಟ್ರಾನ್ಸ್ಫ್ಯೂಷನ್ ದಾಗ ಏನಾಯ್ರ ಸಮಟೈಮ್ಸ್ ನಿನ್ನ ಬಾಡಿ ಬಂದು ಅದನ್ನ ರಿಜೆಕ್ಟ್ ಮಾಡಿಬಿಟ್ರ, ಕಾರಣ ಇದು ಎನ್ನುದಲ್ಲ, ಇದು ಔಟ್ಸೈಡರ್ ಅಥವಾ ಹೇಗೆ ಬಾಡಿ ರಿಜೆಕ್ಟ್ ಮಾಡಿಬಿಟ್ಟಾರ. ಸೊ ಈ ತಮಗೆ ಡ್ರಾಫ್ಟ್ ರಿಜೆಕ್ಷನ್ ಆಡೋದಾಗ ಬಂದು ಎಕ್ಸೆಪ್ಟ್ ಮಾಡದೆ ಆ ಬಾಡಿ ಫೈಟ್ ಮಾಡೋದು ಗಮನಿಸಿಟ್ರ. ಸೊ ಆಗ ಬಂದು ಅಡ್ವರ್ಸ್ ಸಿವಿಯರ್ ಅನ್ನೋ ಒಂದು ರಿಯಾಕ್ಷನ್ ತಂದ್ರ ನನಗೆ ಸೈಡ್ ಎಫೆಕ್ಟ್ಸ್. ಸೊ ಅದ ಬಂದು ಬೋನ್ ಮ್ಯಾರೋ ಅಂಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಸ್ ನಾಟ್ 100% ಸಕ್ಸಸ್ ಅಂಡ್ ಇಟ್ಸ್ ನೋ ವೇರ್ ಟು ಸಕ್ಸಸ್. ನಿಮ್ಗೆ ಅದಕ್ಕೆ நிறைய ಕಾನ್ಸಿಕ್ವೆನ್ಸಸ್ ಮಾಡೋದ. ಸೊ ಚಾಟ್ ನ ಒಂದು ಕ್ವೆಶ್ಚನ್ ನಡೆದ. ಸೊ ಇತ್ತಮಾಕ ಸಿಕ್ಕಲ್ ಸೆಲ್ ಅನಿಮಿಯಾ ಪರ್ಸನ್ ಅಡೋಕ ಅವಕ್ಕೆ ಬಂದು ನಾರ್ಮಲ್ ಇಬ್ಬದು ಮುಡಿದ್ರವ ಅವಕ್ಕ ಬಂದು ರೆಸ್ಟ್ ಆಫ್ ದ ಲೈಫ್ ಲಿವಿಂಗ್ ವಿತ್ ಸಿಕ್ಕಲ್ ಸೆಲ್ ಅನಿಮಿಯಾ ಅತ್ತ ಎಂಬುದು ಅದು ಎತ್ತಮಾಕ ಒಂದು ಲೈಫ್ ಅವಕ್ಕೆ ಎತ್ತ ಟೇಕ್ ಕೇರ್ ಮಾಡಾಕು ಅತ್ತ ಎಂಬುದನ್ನ ಕೆತ್ತಾರೆ. ಸೊ ನಾ ಇದೆಲ್ಲ ಸಿಕ್ಕಲ್ ಸೆಲ್ ಅನಿಮಿಯಾ ಬಂದು ಮೇಜರ್ ಆನ ಇದಗ ಕಾಂಪ್ಲಿಕೇಶನ್ ಸಿವಿಯರಿಟಿ ಇನ್ಕ್ರೀಸ್ ಮಾಡೋದು ಬಂದು ನಂಗೆ ಎನ್ವೈರನ್ಮೆಂಟ್. ಸೊ ನಿಂಗೆ ಜೀನ ಮಾತೋದು ಮುಡಿಯ ಬಟ್ ಡೆಫಿನೆಟ್ ನಂಗೆ ಅಂದ್ರೆ ಎನ್ವೈರನ್ಮೆಂಟ್ ಮಾತೋದು ಮುಡಿದ್ರ. ಸೊ ಅತ್ತಪ್ಪ ನಂಗೆ ಕೊರುವಡಿಯೋಗಿರೋದೆ ಲೈಕ್ ಪ್ಲೇನ್ಸ್ ಬೈ ಇದ್ದು ಹೈ ಆಲ್ಟಿಟ್ಯೂಡ್ ಇದ್ದು ಅದು ಲೋ ಆಲ್ಟಿಟ್ಯೂಡ್ ಇದ್ದು ನಂಗೆ ಈಟಿಂಗ್ ಹ್ಯಾಬಿಟ್ಸ್ ಮಾತಾಕು ಏದೇದೆಲ್ಲ ನಂಗೆ ಬಂದು ಲೈಕ್ ಮೋರ್ ಆಫ್ ಫೈಬರ್ಸ್ ಅಂಡ್ ವಿಟಮಿನ್ಸ್ ಎತ್ತಾಕು ಏದೇದಾಗ ಬಂದು ನಂಗೆ ರೆಡ್ ಬ್ಲಡ್ ಸೆಲ್ಸ್ ನ ಕಾಂಬಿನೇಷನ್ ತಾವಿಲ್ಲ ತಂದಿ ಡಾಕ್ಟರ್ಸ್ ಡೆಫಿನೆಟ್ ಅಡ್ವೈಸ್ ಮಾಡ್ಯಾರ ಅದನ್ನ ಎತ್ತಾಕು. ಅಂಡ್ ಆಕ್ಸಿಜನ್ நிறைய ಎತ್ತೋ ನಂಗೆ ಲೈಕ್ ಪ್ಲಾಂಟೇಶನ್ ಮಾಡಿ ಬಿಯಾಕು ನಂಗೆ ಮನಸ್ಸು ರೌಂಡೆಡ್ ನಂಗೆ நிறைய ಆಕ್ಸಿಜನ್ ಎಕ್ಸ್ಟರ್ನಲ್ ಬಂದಂಗೆ ಒಡಂಬದೋಗ್ತ ಪ್ರೊಡ್ಯೂಸ್ ಮಾಡೋದಿಲ್ಲ ಏನು ಅಟ್ಲೀಸ್ಟ್ ಎಕ್ಸ್ಟರ್ನಲ್ நிறைய ಆಕ್ಸಿಜನ್ ಎತ್ತು ಅಮಿತ ಸೆಲ್ಸ್ ಬಾಜಿ ಉಳಿ ತಂದೇಗಿ ಆಕ್ಸಿಜನೇಟೆಡ್ ಇರಾಕು. ಆಕ್ಸಿಜನ್ ಫ್ಲೂಯಿಡ್ಸ್ ತಂದಾರ ಹಾಸ್ಪಿಟಲ್ದಾಗ ಇದಗೈಟೆ. ಅಂಡ್ ವ್ಯಾಕ್ಸಿನೇಷನ್ ಇದು ಬಂದು ಡೆಫಿನೆಟ್ ಇಟ್ಸ್ ಅ ಕಂಪಲ್ಸರಿ ಆಲ್ ಟೈಪ್ ಆಫ್ ವ್ಯಾಕ್ಸಿನೇಷನ್. ಒಂದು ಈ ವ್ಯಾಕ್ಸಿನೇಷನ್ ಮಾಡಿ ಈ ವ್ಯಾಕ್ಸಿನ್ ಅದು ಮಾಡೋದ್ರಲ್ಲಿ ಏನಾ ತಮ್ಮನಿಂಗಿಲ್ಲ, ವ್ಯಾಕ್ಸಿನೇಷನ್ ಅಂತ ಖಂಡಿತ ಮಾಡೋದು. ಯಾಕಂದ್ರೆ ಒಂದು ಆರ್ಗನ್ ಡ್ಯಾಮೇಜ್ ಆಯ್ತು ಇನ್ನೊಂದು ಬ್ಯಾಕ್ಟೀರಿಯಾ ಬಂದು ಅದನ್ನ ಎಫೆಕ್ಟ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ಬಂದು ನಂಗೆ ಓಪನ್ ಮಾಡಿಬಿಟ್ಟು ಡೋರ್ಸ್ ಬಾರಿವಿ ಏನೋ ಅಟ್ಯಾಕ್ ಮಾಡಿವಿ ತಂದಿಗೆ. ಯಾಕಂದ್ರೆ ನಂಗೆ ಸಿಕ್ಕಲ್ ಸೆಲ್ ಆಡದೆ ನಂಗಂದ ಅದನ್ನ ಎದುರ್ಚೋದ್ ಮುಡಿಲ್ಲ. ಯಾಕಂದ್ರೆ ನಂಗೆ ಎದುರ್ಪು ಶಕ್ತಿ ಕಮ್ಮಿ ಆಯ್ತು ಸಿಕ್ಕಲ್ ಸೆಲ್ ಅನಿಮಿಯಾ ಆಡೋಣ. ಸೊ ವ್ಯಾಕ್ಸಿನೇಷನ್ ಡೆಫಿನೆಟ್ ಮಾಡೋದು. ಅಂಡ್ ಥರ್ಡ್ ಬಂದು ಈ ಸಿಕ್ಕಲ್ ಸೆಲ್ ಅನಿಮಿಯಾದ ಕೂಡ ಒಂದೇ ಇದೇನಂದ್ರೆ ಈ ಸಿಕ್ಕಲ್ ಸೆಲ್ ಟ್ರೇಟ್ಸ್ ಅಡೋಕ ಬಂದು ಮಲೇರಿಯಾ ಬರ. ಬಿಕಾಸ್ ಅದು ಕಾನ್ಸೆಪ್ಟ್ ಇಟ್ಸ್ ಸ್ಟಿಲ್ ಅಂಡರ್ ರಿಸರ್ಚ್. ಬಟ್ ಬಂದು ಮಲೇರಿಯಾ ಬರ ಸಿಕ್ಕಲ್ ಸೆಲ್ ಟ್ರೇಟ್ ಅಡೋಕ. ಬಟ್ ಡಿಸೀಸ್ ಅಡೋಕ ತೆಗೋದು ಮುಡಿಯಾ ತಪ್ಪನ ಅವಕ್ಕೆ ಬಂದು ಆಂಟಿಬಯೋಟಿಕ್ಸ್ ಅದಕ್ಕೆ ತಗೊಂಡಿಂಗೆ ಎತ್ತಿಂಬುದು. ಸೊ ಇದು ನಂಗೆ ಲೈಫ್ ಸ್ಟೈಲ್ ನಂಗೆ ಲೈಫ್ ಸ್ಟೈಲ್ ಏಸಕ ನಂಗೆ ಮಾತಿರುವ ನಂಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸಿಟಿ ಇನ್ಕ್ರೀಸ್ ಆರ. ನಂಗೆ ಲೈಫ್ ಸ್ಟೈಲ್ ನಂಗೆ ಸಿಕ್ಕಲ್ ಸೆಲ್ ಅನಿಮಿಯಾ ಆಡದೆ ಅರ್ದೂನು ನಂಗೆ ಹೋಗಿ ಅಟ್ಟಿ ಬಾಯಿ ಇದ್ದೋದಂದ್ರೆ ಡೆಫಿನೆಟ್ ನಂಗೆ ಎಕ್ಸ್ಪೆಕ್ಟೆನ್ಸಿ ಕಮ್ಮಿ ಅಂತ ನೋಡಿದ್ರು. ಅತ್ತಪ್ಪಂತ ನೀಲ್ಗಿರೋದು 30 to 40 ಮಿನಿಯರ್ಸೇ ಡೆತ್ ಆಗಿ ನಡೆದೆ. ಅಂಡ್ ಅರೌಂಡ್ 20 ಮಿನಿಯನ್ நிறைய ಕುಣಿವಾಗ ಡೆತ್ ಆಗಿ ನಡೆದೆ. ದಟ್ ಇಸ್ ದ ಮೇನ್ ಪ್ರಾಬ್ಲಮ್ ನಿಂಗೆ. ಈಗ ಎನಗರ್ದೆ நிறைய ಬಂದು ಫ್ಯಾಮಿಲಿ ಈಗ ಎಂಗ ಫ್ಯಾಮಿಲಿನೂ ಇದ್ದಾರೆ. ಸೊ ಅತಮಕ 20s 30s ನವೇ ಅಪ್ಪರ ಕಷ್ಟವಾದ ವಿಷಯ ಏನಂದ್ರೆ ಅವಕ ಬಂದು ವಿ ಲೂಸ್ ದೆಮ್ ಅವಕ ಸತ್ತುತ್ತಾರ ಟ್ರೀಟ್ಮೆಂಟ್ ಎಸ್ ಕೊಟ್ಲಿಯೋ ಅವಕ ಬಂದು ಅದು ರೆಸ್ಪಾಂಡ್ ಮಾಡಾದ. ಈಗ ಅತಮಕ ಅಡೋನ ಈ ಲೈಫ್ ಸ್ಪ್ಯಾನ್ ಎಕ್ಸ್ಟೆಂಡ್ ಮಾಡೋದಾಗ ಏನಾಗ ಎಸ್ ವರ್ಷಗಸ ಮ್ಯಾಕ್ಸಿಮಮ್ ನಂಗೆ ಈಗ ಒಂದು ಮೆಡಿಕಲ್ ಅಟೆನ್ಷನ್ ಕೊಟ್ಲಿಯೋ ಮ್ಯಾಕ್ಸಿಮಮ್ ಏಸ್ ಕಾಲ ಗಸ ಮಾಡೋದು ಮುಡಿದ್ರ. ಪ್ಲಸ್ ಅದಲ್ಲದೆ ಈಗ ಅವಕ್ಕ ಬಂದು ನೆಕ್ಸ್ಟ್ ಅವಕ್ಕ ಒಂದು ಮದುವೆ ಮಾಡಿ ಇಲ್ಲ ಕುನುವ ಎತ್ತಾರ ಅಂದಲ ಆ ಕುನುವಾಗ ಅದು ಏನ ಏದಾಚಿ ಡಿರೆಕ್ಟ್ ಇಂಪ್ಯಾಕ್ಟ್ ಅಡದ ಇಲ್ಲ ಕುನುವ ಕ್ಯಾರಿಯರ್ ಆಧಾರವ ಎತ್ತೆಂದು ಈಗಲ ಒಳಗಟ್ರ. ಓಕೆ ಸೊ ಅತ್ತ ನಾ ಏದಂಗೆ ಈ ಎನ್ವೈರನ್ಮೆಂಟಲ್ ಕಾಸಸ್ ಈ நிறைய ಸಿವಿಯಾರಿಟಿ ಎತ್ತಿಬಪ್ಪೋ ಈ ಎನ್ವೈರನ್ಮೆಂಟ್ ಬಂದು ನಂಗೆ ಕಂಟ್ರೋಲ್ ಮಾಡಿದಂದ್ರೆ ಡೆಫಿನೆಟ್ ಒಂದು 20 years ತೋಗೆಲ್ಲ ಒಂದು 10 years ಇನ್ಕ್ರೀಸ್ ಆಗಾಕು ಮ್ಯಾಕ್ಸಿಮಮ್ 2 ಆಸಗತ ಆರ. ಬಿಕಾಸ್ ಏಕಂದ್ರೆ ರೆಡ್ ಬ್ಲಡ್ ಸೆಲ್ಸ್ ನಂಗೆ ಒಡಂಬದಾಗ ಉರುವಾಪುದುಮೆ ನಾನ್ ಸ್ಟಾಪ್ ಪ್ರಾಸೆಸ್. ಇದನ್ನ ನಂಗೆ ಸ್ಟಾಪ್ ಮಾಡೋದು ಮುಡಿಯಾ ಅದತ್ತ ನಂಗೆ ಎದುರ್ಪು ಶಕ್ತಿ ತಂದ್ರ. ನಂಗೆ ವೈಟ್ ಬ್ಲಡ್ ಸೆಲ್ಸ್ ಕೂಡ ರೆಡ್ ಬ್ಲಡ್ ಸೆಲ್ಸ್ ಏರುತ್ತೆ ನಂಗೆ ಎದುರ್ಪು ಶಕ್ತಿ ತಂದ್ರ. ನಂಗೆ ಬಾಡಿ ಬಂದು ನಾನು ಸ್ಟಾಪ್ ಮಾಡೋದಂದ್ರೆ ನಂಗೆ ಅಂದ್ರೆ ಏಗೋದೇ ಮುಡಿಯಾ. ಸೊ ಆ ನಾನ್ ಸ್ಟಾಪ್ ಪ್ರಾಸೆಸ್ ಅಪ್ನ ಆಡೋ ರೆಡ್ ಬ್ಲಡ್ ಸೆಲ್ಸ್ ಎಲ್ಲ ನಿಮ್ದು ಕೆಟ್ಟನೆ ಬಂದ್ ಡಿಫೆಕ್ಟಿವ್ ಆಗಿ ಬಂದು ನೋಡಿದ್ರೆ ನಂಗೆ ಒಡನೆ ನೆಂಚಿರ ಅಡಿ ಇದು ಹೋಗ್ತವೆ ಆಗ ಇನ್ನೂ ನಂಗೆ ಎಕ್ಸಸ್ ಇನ್ನೂ நிறைய ಮಾಡುವಂತ ನೆಂಚಿರ. ಸೊ ಇದು ಕಮ್ಮಿ ಆಗ ನಂಗೆ ಒಡಂಬ ಇನ್ನೂ ಜಾಸ್ತಿ ಮಾಡ್ರ. ಇಟ್ಸ್ ನ್ಯಾಚುರಲ್ ಪ್ರಾಸೆಸ್ ನಂಗೆ ಅತ್ತ ಒಡಂಬ ಮಾಡೋದು. ಸೊ ಆಗ ಅತ್ತನೇ ಏನಾರ ಇನ್ನೂ ಇದು ಮಾಡ ಇನ್ನೂ நிறைய ಡಿಫೆಕ್ಟಿವ್ ಪೀಸ್ ಬಂದು ಸೇದುನೇ ಬಂದ್ರ. ಸೊ ಈ ಅಕ್ಯುಮುಲೇಷನ್ ಎಂಬುದು ಬಂದು ಎಕ್ಸ್ಟ್ರಾ ವಿತ್ ಏಜ್ ಐನೇ ಹೊರತವರ ಇದು ಕಮ್ಮಿ ಆಗವೇ ಆಗ. ಸೊ ದೆರ್ ಇಸ್ ನೋ ಚಾನ್ಸ್ ನಂಗೆ ಇದನ್ನ ಬಂದು ವಿ ಕ್ಯಾನ್ ಎಕ್ಸ್ಟೆಂಡ್ ಟು 60 years ಅಂತ ಹೇಗೆ ಏಗೋದು ಮುಡಿಯಾ. ಬಟ್ ಈ ಎನ್ವೈರನ್ಮೆಂಟಲ್ ಕಾಸಸ್ ಸಿಟಿ
ಕೊರಚಲ ನಂಗೆ ಬಂದು ಈ ಸಿವಿಯಾರಿಟಿ ಈ ಪೇನ್ ಇದೆಲ್ಲ ಸಿಟಿ ರೆಡ್ಯೂಸ್ ಮಾಡೋಕು ಯು ಕ್ಯಾನ್ ಹ್ಯಾವ್ ಅ ಬೆಟರ್ ಲೈಫ್ ಆಸಕ್ತಿ ಆಗೋದು ಮಾಡಿದ್ರ ಈ ಎನ್ವೈರನ್ಮೆಂಟಲ್ ಕಾಸಸ್ ಇದು ಮಾಡಿದ್ರಲ್ಲ. ಅಂಡ್ ವಿತ್ ದಿಸ್ ದ ಫರ್ದರ್ ಜನರೇಷನ್ ಐದಂಗ 2 ಕ್ಯಾರಿಯರ್ಸ್ ಇದ್ರತ ನೆಕ್ಸ್ಟ್ ಡಿಸೀಸ್ ಬಂದ್ರ ಸಪೋಸ್ ಒಬ್ಬ ನಾರ್ಮಲ್ ಇದ್ದು ಒಬ್ಬ ಕ್ಯಾರಿಯರ್ ಇದ್ದಂತಲ್ಲ ಅವ್ರಿಗೆ ಬಂದು ಕ್ಯಾರಿಯರ್ ಆತ ಅರ್ಥ ಕುಣವೆ ಇದ್ದಾರ. 2 ಡಿಸೀಸ್ ಅದ್ರಲ್ಲ ಡೆಫಿನೆಟ್ಲಿ ಆಲ್ ದ ಕುಣವೆ ಬಂದು ಡಿಸೀಸ್ ಆತ ಇದ್ದಾರ ನಮಗೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಇನ್ ಮೈಂಡ್ ನಂಗ ಮದು ಮಾಡೋಣ ಮುಂದೆಯೋ ಇಲ್ಲ ಕುಣು ಹುಟ್ಟೋಣ ಮುಂದೆಯೋ ಟು ಗೆಟ್ ಇಟ್ ಟೆಸ್ಟೆಡ್ ಇತ್ತಮಕ್ಕೆ ಹೆಂಗೆ ಸಿಕ್ಕಲ್ ಸೆಲ್ ನಿಮಗೆ ಟ್ರೇಟ್ ಹಿಡ್ದಿಯಾ ಹೆಂಗೆ ಡಿಸೀಸ್ ಹಿಡ್ದಿಯಾ ತಂದಿಗೆ. ಅಂಡ್ ಈಗ ನಮ್ಮನೆ ಇರ್ತಿಲ್ಲ ಹೆಂಗ್ ಕುಟುಂಬದಾಗ್ಯೂ ಇದಾಡ್ದೆ ನಾ ಬಂದು ನಾರ್ಮಲ್ ಅಪ್ಪ ನಾರ್ಮಲ್ ನನ್ ತಮ್ಮಗ್ ಬಂದು ಸಿಕ್ಕಲ್ ಸೆಲ್ ಟ್ರೇಟ್ ಹಿಡ್ದೆ ನಮ್ಮಗೂ ಸಿಕ್ಕಲ್ ಸೆಲ್ ಟ್ರೇಟ್ ಹಿಡ್ದೆ. ಸೊ ಥ್ಯಾಂಕ್ ಗಾಡ್ ನಮ್ಮನ್ನ ಮಾಡ್ಲ ಟೆಸ್ಟ್ ಎಲ್ಲ ಮಾಡ್ಲ ಬಟ್ ಯುನೋ ಫಾರ್ಚುನೇಟ್ಲಿ ಅವ್ ಕೆರಡದೋಗೆ ನಪ್ಪ ಬಂದು ನಾರ್ಮಲ್ ಇದನ್ನ ತಪ್ಪ ನಾನ್ ನಾರ್ಮಲ್ ಆಯ್ತೆ. ಇದೇನಪ್ಪ ಒಂದು ಕ್ಯಾರಿಯರ್ ಇದ್ದಿಲ್ಲ ಅಂಡ್ ತಮ್ಮನೋ ನಾನು ಡರಾಚ್ ಒಬ್ಬ ಎಫೆಕ್ಟೆಡ್ ಇದ್ದಿದ್ರಾಕು ಏಗುದ್ ಮುಡಿಯ ಅಂಡ್ ಹೆಂಗೆರಡ ಎಫೆಕ್ಟೆಡ್ ಅಲ್ಲ ಹೆಂಗೆರಡ ನಾರ್ಮಲ್ ಆಗೂ ಇದ್ದಿದ್ರಾಕು ಏಗುದ್ ಮುಡಿಯ ಬಿಕಾಸ್ 25% ಪಾಸಿಬಿಲಿಟಿ ಅರ್ದ ಹೆಂಗ್ ನಾರ್ಮಲ್ ಇಬ್ಬುದ್ಗ ಅದೇ ಮಕ್ಕೆ 25% ಎಫೆಕ್ಟೆಡ್ ಇಬ್ಬುದ್ಗೂ ಪಾಸಿಬಿಲಿಟಿ ಇರ್ದೆ ಬಟ್ 50% ಬಂದು ಕ್ಯಾರಿಯರ್ ಇಬ್ಬುದ್ಗಳ್ದೆ. ಸೊ ಅತಮ್ಮ ಗಿಡ್ನಿ ಈಗ ತಮ್ಮ ಕ್ಯಾರಿಯರ್ ಈಗ ನಮ್ಮ ಒಂದು ಹಾಸ್ಪಿಟಲ್ಗಳು எனக்கு ಸಿಕ್ಕಲ್ ಸೆಲ್ ಅರ್ದದ ಈಗ ಅದು ಡೆಫಿನೆಟ್ಲಿ ನಾಟ್ ನೀಡೆಡ್ ನಂಗೆ ಬಂದು ಏಗುದೊಂದು ಅವಶ್ಯವೇ ಇಲ್ಲ. ಡಿಸೀಸ್ ಅಡೋಕ ಮೊಟ್ಟದ ಖಂಡಿತ ಏಗೋದು ಹೆಂಗಾಗಿ ತಮ್ಮಕ್ಕೆ ಸಿಕ್ಕಲ್ ಸೆಲ್ ಡಿಸೀಸ್ ಅಡದೆ ತಂದೇಗಿ ಬಿಕಾಸ್ ಒಂದೊಂದು ಟ್ರೀಟ್ಮೆಂಟ್ ಮಾಡೋಣ. ಸೊ ಈಗ ನೀ ಅಡ್ತ ಕುಣಿವೆ ಉಡ್ಸ್ಲಿಯೋ ಇಲ್ಲ ಅಡ್ತ ಏದೋ ಒಂದು ಟ್ರೀಟ್ಮೆಂಟ್ ಹೋದಾರಿ ಇಲ್ಲ ನೀವು ನಾರ್ಮಲ್ ಒಂದು ಜ್ವರ ಮಂಡೇರು ಅಂತ ಬಂದಲ್ಲ ಕೂಡ ನಂಗೆ ಹೋಗಿ ಖಂಡಿತ ಆಗೋದು ನನಗೆ ಸಿಕ್ಕಲ್ ಸೆಲ್ ಡಿಸೀಸ್ ಅಡ್ದಂದೇಗಿ ಬಿಕಾಸ್ ಅದನ್ನ ಬೇಸ್ ಬೀತುತ್ತಾ ನಿಂಗೆ ಮೆಡಿಕೇಶನ್ ಬಂದು ಪರ್ಸನಲೈಸ್ ಅಥವಾ ನಿಂಗೆ ತಗೊಂಡ ಮದ್ದು ತಪ್ಪದ್ ಬಿಡಿದ್ರ ಜನರಲ್ ಮದ್ದು ತರ ಆದಂಗೆ ನಿಂಗೆ ತಗೊಂಡ ಮದ್ದು ತಪ್ಪದ್ ಬಿಡಿದ್ರ ಯಾಕಂದ್ರೆ ಜನರಲ್ ಮದ್ದು ಬಂದು ನಿಂಗೆ ಬಾಡಿಗೆ ಸೂಟ್ ಆಗ ಅದು ಬಂದು ಬಾಡಿ ಬಂದು ರಿಜೆಕ್ಟ್ ಮಾಡೋದು ಕಾರಣ. ಸೊ ಅದುವೇ ಒಂದು ದೊಡ್ಡ ಸಿವಿಯಾರಿಟಿಯೇ ಐತಿ ಅದನ್ನೊಂದೇ ಒಂದು ಅಪ್ಪರ ಪೇನ್ಫುಲ್ ಅಟ್ರಾಸಂಗೆ ಅದನ್ನೊಂದೇ ನಿಂಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ನೂ ಸಿಟಿ ಕಮ್ಮಿ ಆಪದ ಆರಂಭಿಸಿದ್ರ. ಸೊ ಇದಮ್ಯಾಗೆ ಹೇಗೋದು ಖಂಡಿತ ಬಟ್ ಈ ಟ್ರೇಟ್ ಔಟ್ ಆಫ್ ಐ ಥಿಂಕ್ 80% ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ದ ಟ್ರೇಟ್. ಸೊ ಟ್ರೇಟ್ ಔಟ್ ಆಫ್ ಬಂದು ನಂಗೆ ಏನಕ್ಕೆ ಸಿಕ್ಕಲ್ ಸೆಲ್ ಆಡದೆ ತಂದು ಹೇಗೋದೊಂದು ಅವಶ್ಯ ಇಲ್ಲ ಬಿಕಾಸ್ ಇಟ್ಸ್ ಫೈನ್ ನೀ ಕ್ಯಾರಿ ಮಾಡೋದ ಮಾಡ್ರೆ ನಿನಗೆ ಸಂಗಟ ಇಲ್ಲ. ಸೊ ಆ ತಪ್ಪಿ ನೀ ಅದನ್ನ ಹೇಗೋದು ತಂದು ಹೇಗೆ ಅವಶ್ಯ ಇಲ್ಲ. So that's what I mean future generation has to keep in mind. So next na mannelle na parents gi tattadde ಈಗ ನನಗೆ ಇತ್ತಾಡದೆ. ಸೊ my next coming generation ಬಂದು ತಾಕೊಡೋದು ತಿಂದೇಗಿ ಡೆಫಿನೆಟ್ಲಿ they have to consider especially ಯಾಕಂದ್ರೆ ಅದು ನಂಗೆ ಬಡಗ ಕಮ್ಯುನಿಟಿ ಬಿಕಾಸ್ ನಂಗೆ ಹೊರೈಸನ್ ಬಂದು ಈ ಸುತ್ತಾಡದೆ ನಂಗೆ ಬೌಂಡ್ರಿ ಬಂದು ನಂಗೆ ಅದೇನ ಮಡಿಕೆ ಬಿತ್ತದ ನಂಗೆ ಈ ಬಡಗರು ತಾಂಡಿ ನಂಗೆ ಎಲ್ಲಿಗೂ ಹೋಗೋದಿಲ್ಲ ಇತ್ತಿನಿಗೂ ನಂಗೆ ಅರ್ಧೊಂದು ನಂಗೆ ಬಂದು ಕನ್ನಡಿಗ ಅಂತ ಬಂದದೋ ತಿಂದೇಗಿ ಆಗು ನಂಗೆ ಬಡಗರು ತಾಂಡಿ ಎಲ್ಲಿಗೂ ಹೋಗುದಿಲ್ಲ. ಸೊ ಆಗೇನಾಯ್ತ್ರ ಒಂದು ಡಿಸೀಸ್ ಅಲ್ಲಿ 5% ಒಂದು ಸ್ಟಾರ್ಟ್ ಆತಂದ್ರೆ ಆ ಟೈಮ್ದಾಗ ಒಂದು 5% ಡಿಸೀಸ್ ಅಟ್ಕೊಂಡ್ರೆ ಅದು ಸೇದು 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 ಅಲ್ಲಿ ಹೋಗಾಸಿ ಮಡಗಿ 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 ಇದು ಬಂದು ಈಗ 20% ಇದು ನಡೆದೆ ಅಡತ ಇನ್ನೊಂದು 10-20 ವರ್ಷದಾಗ 40% ಉಂಡಿದ್ರ ಇನಿ ಫ್ಯೂಚರ್ ನಾಗ ಇನ್ನು ಈ ಬೌಂಡ್ರಿ ಬಂದು ಎಕ್ಸ್ಪಾಂಡ್ ಮಾಡ್ಲತ್ತಂದ್ರೆ 100% ಆಫ್ ದ ಪಾಪ್ಯುಲೇಷನ್ ವಿಲ್ ಹ್ಯಾವ್ ದ ಡಿಸೀಸ್. ಇದು ಬಂದು ಇದೊಂದು ಆಲ್ರೆಡಿ ಹಾಕಿದ ಸ್ಟಾಟಿಸ್ಟಿಕ್ಸ್ ಖಂಡಿತ ನಡೆದರ ತಂದೆ ಈಗ ಸಪೋಸ್ ನಂಗೆ ಈ ಬ್ರಾಡನ್ ಮಾಡ್ಲತ್ತಂದೆ ನಂಗೆ ಸರ್ಕಲ್ ಬ್ರಾಡನ್ ಮಾಡುದು. ಸೊ ಇದಕ್ಕೆ ನಾವು ಒಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಪುನಃ ಒಂದು ಇದು ಬೇತಂದ ಚಾರ್ಟ್ ಬೇತಂದ ಜಸ್ಟ್ ಒನ್ ಕ್ವೆಶ್ಚನ್ ಅದಕ್ಕೆ ಮುಂದಾಡು ಲಕ್ಷ್ಮಿ. ಈಗ ಇದನ್ನ ಬಂದು ಈಗ ಟೆಸ್ಟ್ ಎತ್ತೋದು ಅಂದಲ್ಲ ಈಗ ಇನಿಷಿಯಲ್ ಅದನ್ನ ಏದಾಚೊಂದು ಏಜ್ ಅಡದ್ಯಾ ಏಜ್ ನ ನಂಗೆ ಬಂದು ಈಗ ಸಿಕ್ಕಲ್ ಸೆಲ್ ಅನಿಮಿಯಾ ಅಡದ್ಯಾ ಇಲ್ಲ ಅಂತ ಟೆಸ್ಟ್ ಮಾಡೋದು. ಈಗ ಗೂಡ್ಲೂರ್ನ ಫ್ರೀಯಾ ಟೆಸ್ಟ್ ಮಾಡ್ಯಾರ ಅಲ್ಲಿ ಹೋಗಿ ಮಾಡೋದಾಗ ಏದಾಚಿ ಪರ್ಟಿಕ್ಯುಲರ್ ಏಜ್ ರಿಕ್ವೈರ್ಮೆಂಟ್ ಅಡದ್ಯಾ ಇಲ್ಲ? ಸೊ ದೇರ್ ಇಸ್ ನೋ ಏಜ್ ರಿಕ್ವೈರ್ಮೆಂಟ್ ಬಟ್ ಈ ಸಿಕ್ಕಲ್ ಸೆಲ್ ಅನಿಮಿಯಾ ಬಂದು ಕುಣವಾಗ ಬಂದು ಅಪ್ಪರ ನಮ್ದು ಜೆನೆಟಿಕ್ ಟೆಸ್ಟಿಂಗ್ ಮಾಡತ್ತಾ ತೋರ್ರ ಈಗ ಗೂಡ್ಲೂರು ತಂದ್ರೆ ಇದನ್ನ ಇಲ್ಲಿಯಾ ಎಲ್ಲಾಗೂ ಅವ್ಕ ಜೆನೆಟಿಕ್ ಟೆಸ್ಟಿಂಗ್ ಮಾಡೋದು ಕಡೆಯ. ಸೊ ಸಿಲರ್ಗ್ ಬಂದು ಫಿನೋಟೈಪ್ಸ್ ಬಿತ್ತೇ ಅವ್ಕ ಇಟ್ಟಾರ ಇತ್ಮಕ್ಕೆ ಫಿನೋಟೈಪ್ಸ್ ಮೀನ್ಸ್ ಸಿಂಪ್ಟಮ್ಸ್ ಬಿತ್ತೇ ಇಟ್ಟಾರ ಇತ್ಮಕ್ ಬಂದು ಸಾರಿ ಈ ಸಂಗಟ ಆಡದೆ ತಂದೆ ಸಿಲರ್ಗತ ಅದು ಜೆನೆಟಿಕ್ ಟೆಸ್ಟಿಂಗ್ ಎತ್ತಿಯಾರ. ಸೊ ನಿಂಗೆ ಕುಟ್ಟಿ ಕುಣವ್ಯಾ ಕುಟ್ಟಿ ನೋದಿತ್ತಂದ್ರೆ ಡೆಫಿನೆಟ್ ಅವ್ಕ ಜೆನೆಟಿಕ್ ಟೆಸ್ಟಿಂಗ್ ಎತ್ತಿಯಾರ ಯಾಕಂದ್ರೆ ಅವ್ಕ ಸಿಂಪ್ಟಮ್ಸ್ ತೋರ ಈಗ ನೈದಲ್ಯಾ ಹಿಮೋಗ್ಲೋಬಿನ್ ನ ಮಾಲಿಕ್ಯೂಲ್ ದೋಗತೆ ಇದು ಪ್ರಚನೆ ಐತರದಿಂದಿಗಿ. ಸೊ ಕುಣವ್ಯಾಗ ಬಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಬ್ಯಾರ ಮಾಕಟ್ರ ದೊಡ್ಡವಕ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಬ್ಯಾರ ಮಾಕಟ್ರ. ಸೊ ಇದನ್ನೊಂದು ಟ್ರಾನ್ಸಿಷನ್ ಮಾಕಟ್ರ ನಿಂಗೆ ಕುಣ್ಣ ಸ್ಟೇಜ್ ದಾಗ ಕುಣ್ಣವಕ ಅಂದ್ರೆ ದೊಡ್ಡವಕ ಅಪ್ಪನೆಗೆ ಒಂದು ಟ್ರಾನ್ಸಿಷನ್ ಈ ಹಿಮೋಗ್ಲೋಬಿನ್ ಅಂದ್ರೆ ಬ್ಯಾರೆ ಹಿಮೋಗ್ಲೋಬಿನ್ ಮಾರ್ರ ಅಲ್ಲ ಕುಣ್ಣವನ ಹಿಮೋಗ್ಲೋಬಿನ್ ದಾಗ ಡಿಫೆಕ್ಷನ್ ಇಲ್ಲ ಜೀನ್ ದಾಗ ಪ್ರಾಬ್ಲಮ್ ಇಲ್ಲ. ಅದ್ ದೊಡ್ಡವಕ ಅಪ್ಪನ ಒಂದು ಹಿಮೋಗ್ಲೋಬಿನ್ ನಡೆದ ಅದೌತ ಜೀನ್ ಪ್ರಾಬ್ಲಮ್ ಮಾಡಿದೆ ಅತ್ತಪ್ಪಂತೆ ಸಿಂಪ್ಟಮ್ಸ್ ಮುಂದೆ ಕುಣ್ಣದಾಗ ತೋರಾದಂಗೆ ಅಡ್ತಡ್ತ ಅದೇ ಸಿಟಿ ವಯಸ್ಸಾಗ ತೋರೋದಕ್ಕೆ ಆರಂಭಿಸಿರ ನಿಂಗೆ.
ಸೊ ಅರೌಂಡ್ ಲೈಕ್ 5 years 6 years ಅಂದ್ರೆ ನಂಗೆ ಈ ಸಿಂಪ್ಟಮ್ಸ್ ತೋರೋದು ಆರಂಭಿಸಿದ್ರ. ಯಾಕಂದ್ರೆ ಆಗ ಬಂದು ಒಂದು ಟ್ರಾನ್ಸಿಷನ್ ಸ್ಟೇಟ್ ದೊಗಡೆ, ಇನ್ಫೆಂಟ್ ಸ್ಟೇಟ್ ಅಂದ್ರೆ ಬೇರೆ ಒಂದು ಟ್ರಾನ್ಸಿಷನ್ ಸ್ಟೇಟ್ ದೊಗಡೆ. ಸೊ ಹಿಮೋಗ್ಲೋಬಿನ್ ಮೇಲೆ ಮಾರ ನಂಗೆ ಆ ಸಿಂಪ್ಟಮ್ಸ್ ಅಗ್ರಿವೇಟ್ ಐನೇ ಬಂದ್ರ ಅದು ನಂಗೆ ತೋರಿನ್ ಬಂದ್ರ ನಂಗೆ. ಸೊ ಈ ಏಜ್ ರಿಸ್ಟ್ರಿಕ್ಷನ್ಸ್ ಒಂದಿಲ್ಲ. ಕುಣಕುಣ್ವೆ ತಿನ್ನೋಲೆ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಯಾರ, ದೊಡ್ಡವಕ್ಕೆ ಕೊಟ್ಟನೋಲೆ ನಿಂಗೆ ಸಿಂಪ್ಟಮ್ಸ್ ಬಿತ್ತೆ ಅವ್ಕೆ ಏನಾರ ನಿಂಗೆ ಸಿಕ್ಕಲ್ ಸೆಲ್ ಅನಿಮಿಯಾ ಅಡದೇ ಇಲ್ಲ ತಂದಿ. ಸಪೋಸ್ ನಿಂಗೆ ಸಿಂಪ್ಟಮ್ಸ್ ಇಲ್ಲೇ ಅಂದ್ರೆ ಡೆಫಿನೆಟ್ ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ಕಂಡಿಡ್ತಾರೆ ನಿಂಗೆ ಕ್ಯಾರಿಯರ ಇಲ್ಲ ತಂದಿ. Does that answer you? Yes, thank you. You can continue. Share manendu. Yeah, okay. This one question. Yeah, last. Lakshmi, before that, one Amrita here. Yeah. So there's a lot of question about in general they are posting it in the chat like death or death. Let's cover the death topic, in the end. Let's talk about more of prevention and how to tackle it and our awareness model. Then later, part we will come to that, because keeping in mind that there are many people in the call who have sickle cell anemia and they have joined. So we have to be very sensitive about the topic also, right? Sadhanda. Yeah, okay. So, yeah, I'll just move forward with the prevention. So I'll start sharing the script. Lakshmi Priya, can you hear me? Yeah. This ನಾ ಬಂದು ಸುಭಾಷಿಣಿ ನನ್ನ ಹೆಸರು. ಸಾರಿ, ಈಗ ಜಾಯಿನ್ ಮಾಡಿದೆ ಸುಭಾಷಿಣಿ ಸೆಲ್ದಲ್ಲಿ. ನಾ ಹೋಗಿದ್ದೆ. ನಾ ಒಂದು ಪುಣ್ಯ ಜೋಲಿ ಏಗೋನ್ ನೆಂಚೆ. ನಾ ಆಕ್ಚುಲಿ ಸಿಕ್ಕಲ್ ಸೆಲ್ ಪೇಷಂಟ್ ತಾ. எனக்கு ಥಾಲಸೀಮಿಯಾ ಆಕ್ಚುಲಿ. Okay. ಅನ್ನಾಡು ನಾ ಟ್ರೈಟ್ ಬಿ ಆಕ್ಚುಲಿ. Okay. ನಾ ಬಂದು ಟ್ರೀಟ್ಮೆಂಟ್ ಎತ್ತಿಂದಿದ್ದು ವೆಲ್ಲೂರ್ CMC ಹೋಗೆ. ಆನಾ ಈಗಲ್ಲ, ಲೈಕ್ ಇನ್ ಮೈ ಯಂಗರ್ ಸ್ಟೇಜಸ್. ಎನಗ ಕಂಡಿಡ್ತದ್ ಬಂದು ಒಂದು 3 years ದಾಗ ಕಂಡಿಡ್ತರು. ಆನಾ ಅಪ್ರ ಸ್ಟ್ರಗಲ್ ಆದ ಬಿಕಾಸ್ ಎನ್ನ ಈ ಒಂದು ಟೆಸ್ಟ್ ಮಾಡ್ಯಾರಿತ್ತು. ಏನ ಸಿಕ್ಕಲ್ ಕಂಡಿಡ್ತದ ಒಂದು ಟೆಸ್ಟ್ ಇಡ್ತವ. ಆಕ್ಚುಲಿ ಬ್ಲಡ್ ಟೆಸ್ಟ್ ತೆಗೆ ಮಾಡಿಟಾರ, ನಿಂಗೆ ಗೆದ್ದಾಗ ಮಾಡಿದ್ರು. ಅದು ಒಂದು ಹೆಸರು, ಸಾರಿ ಐ ಫರ್ಗಾಟ್ ದ ನೇಮ್. ಅದಾಗ ಎಸ್ ಪರ್ಸೆಂಟೇಜ್ ಅಡದೆ ಎಂದು ಕಂಡಿಡ್ತಾರ. ಸೊ ಟೆಸ್ಟಿಂಗ್ ಮಾಡಿದ್ರ? ಬೋನ್ ಮ್ಯಾರೋ ಮಾಡಿದ, ಅದು ವೆಲ್ಲೂರ್ದ ಮಾಡಿದ. ನಂಗೆ ನಾರ್ಮಲ್ ಕೊಯಂಬತ್ತೂರ್ ಲ್ಯಾಬ್ದವೆ. ಮೈ ಗಾಡ್, ಅದ ಹೆಸರು ಕರೆಕ್ಟ್ ಅದ ಏನ ಒಂದು ಕಾಲ್ ಮಾಡವನೆ. ಸಾರಿ, ನಾ ಈತ ಜಾಯಿನ್ ಮಾಡಿದೆ. ಅಣ್ಣ ಒಂದು ಒಬ್ಬ ಇದ್ದ ಕೊಯಂಬತ್ತೂರ್ದೋಗೆ. ನಂಗೆ ರೈಲ್ವೆ ಸ್ಟೇಷನ್ ಜಂಕ್ಷನ್ ಹೆಡ್ ಪೋಸ್ಟ್ ಆಫೀಸ್ ಪಕ್ಕದೋಗೆ. ಹೀಸ್ ಅ ಪ್ಯಾಥಾಲಜಿಸ್ಟ್ ಆಕ್ಚುಲಿ. ರಘು ಅಂದ್ಬಿಟ್ಟು ತನ ಕೊಡ್ತಾ ನಾ ಕುಣದು ಇದ್ದೆ. ಸೊ ಈ ಕ್ವೆಶ್ಚನ್ ನೋಡಿದ, ಒನ್ ಬಡ್ಗ ಗರ್ಲ್ ಬಂದ್ಬಿಟ್ಟು ಸಿಕ್ಕಲ್ ಸೆಲ್ ಎಲ್ಲ KG ಹೋಗಿದ್ದ, ಕುಡಿನ್ ಸೇವ್ ಹರ್ ಹೇಗಿದ್ರು. ಸೊ ನಾ ಬಂದು ಟ್ರೈಟು ಪ್ಲಸ್ ಥಾಲಸೀಮಿಯಾ ಪ್ಲಸ್ ಹೈಯೆಸ್ಟ್ ಆಫ್ 89% ಅಡದೆ ನನಗ. ನಂಗ ಸರ್ವೈವಲ್ ಬಂದು ಮೇಯ್ನ ಸಿಕ್ಕಲ್ ಸೆಲ್ ಪೀಪಲ್ಗ ನಾ ಹೇಗೋದು ಬಂದು ನಿಂಗನ ವಿಲ್ ಪವರ್ ತ ಮೇನ್ ಅದು. ಈಗ ನನಗ ಮದುವಾಗ ಕೂಡದು ಒಂದು ಇಟ್ರು, ಪಾಪೆಯರ್ ಕೂಡದು ಇದ್ಮಕ್ಕ நிறைய ரெஸ்ட்ரிக்ஷன்ஸ் ಐ ಹ್ಯಾಡ್. ಸಾರಿ, ನಾ ಟೈಮ್ ಏನ ನಾ ಜಸ್ಟ್ ವಾಂಟ್ ಟು ಟೆಲ್ ಸೊ ಪೀಪಲ್ ಅರಿಯಾಕೊಂಡು. ನನಗ 7th month ಬೇಬಿ ಇಬ್ಬನ ನನಗ ಪ್ರೀ ಟರ್ಮ್ ಡೆಲಿವರಿ ಆಯ್ತು. ಆನ 6 monthದೋಗವೆ ಒಂದು ಸ್ಟೇಜ್ ಬಂತು ಅಬಾರ್ಷನ್ ಮಾಡೋ ಅಲವುಗ. ನಾ ಇಲ್ಲಿಬ್ಬೋ ಸಿಕ್ಕಲ್ ಸೆಲ್ ಗ್ರೂಪ್ ಎಲ್ಲ ಇದರ ಅವಕರ ಫ್ಯಾಮಿಲಿ ಮೆಂಬರು ಇಬ್ಬೋ ಪಾಲಗ ನಂಗೆ ಬಡ್ಗ ಕಮ್ಯುನಿಟಿಯ நிறைய ಆಡದೆ. ಅಲ್ಲಿ ಹೋಗ ಮ್ಯಾಮನ್ ಚಾಂಡಿ ಅಂದ್ಬಿಟ್ಟು ಒಬ್ಬಿದ್ದಾರೆ ವೆಲ್ಲೂರ್ CMC ಹೋಗ. ತಾಯಿ ಈಗ ರಿಟೈರ್ ಆಯ್ತು. ಅವಕ್ಕೆ ಕೇಸ್ ಸ್ಟಡಿ ಎಲ್ಲ ಮಾಡಿದ್ರು. ಸೊ ಹಿ ವಾಂಟ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಕ್ಯಾಂಪೈನ್ ಇನ್ ಊಟಿ, ಬಿಕಾಸ್ ನಂಗ ಪೀಪಲ್ ಮೇನ್ಲಿ ಕುಂದಾ ಡ್ಯಾಮ್ ಸುತ್ತಿಬೋಗುತ್ತೆ, ಇದು ಮೇನ್ಲಿ ಅಫೆಕ್ಟೆಡ್ ಎಂದು. ಲಾಂಗ್ ಟೈಮ್ ಇತ್ಮಕ್ಕೊಂದು ಕಾನ್ಫರೆನ್ಸ್ ಐ ವಾಸ್ ಅವೈಟಿಂಗ್. ಗುಡ್ ದಟ್ ಯು ಹ್ಯಾವ್ ಸ್ಟಾರ್ಟೆಡ್. ಸೊ ಮಚ್ ಥ್ಯಾಂಕ್ಸ್ ಲಕ್ಷ್ಮೀ ಪ್ರಿಯಾ. ಅಟ್ ಲೀಸ್ಟ್ ಅವೇರ್ನೆಸ್ ಎತ್ತಿ ಬಂದಿ. ಅಮೃತ ಆಲ್ಸೋ. ಸೊ ತಪ್ಪನೆ ಮೇನ್ ಹೇಗೋದು ಬಂದು ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಹಾನೆಸ್ಟ್ಲಿ. ನಂಗೆ ಬ್ಲಡ್ ಟೆಸ್ಟ್ 6 months ಒನ್ಸ್ ನೋಡಿದ್ದು. நிறைய ಫ್ರೂಟ್ಸ್ ಅಂಡ್ ವೆಜೀಸ್ ಇತ್ತಮಕ್ಕೆ ಕೋಲ್ಡ್ದಾಗ ಇರ್ಕೊಡೋದು ಮೇಯ್ನ. ಥ್ಯಾಂಕ್ ಯು ಸುಭಾಷಿನಿ. ಬಂದು ಶೇರ್ ಮಾಡಿದಾಗ ಇತ್ತಮಾಕ ಪೀಪಲ್ ಶೇರ್ ಮಾಡ್ಲ ಇನ್ನೂ நிறைய ಅವೇರ್ನೆಸ್ ಕ್ರಿಯೇಟ್ ಆರ. ದುರ್ಗಾಂಬ ದರ್ವರ್ಯೋ ಕೈ ಎತ್ತಿದ್ದಾರೆ. ಇದು ಕ್ವೆಶ್ಚನ್ ಅರ್ಧ ನಿಮಿಷ ನಿಂಗೆ ಅನ್ಮ್ಯೂಟ್ ಮಾಡಿ ಕ್ವೆಶ್ಚನ್ ಕೇತ್ ನೋಡಾಕು. ದುರ್ಗಾ ನವೀನ್. ಓಕೆ, ಅವಕ
ಮ್ಯೂಟ್ ಮಾಡ. ಜೈ ಗಣೇಶ್ ಚಂದನಬೋಕು ಕೈ ಎತ್ತಿದ್ದಾರೆ. ನಿಂಗ ಕೇತ್ ನೋಡಕುನ. ಎಸ್ ಥ್ಯಾಂಕ್ಸ್ ಅಮ್ಮ ಇದನ್ನ ಆರ್ಗನೈಸ್ ಮಾಡಿದ್ದೆ. ನನ್ನ ಹೆಸರು ಜೈ ಗಣೇಶ್ ಚಂದ್ರನ್ ಅಂದೇಗಿ ನಾದಿಕ ರೆಟ್ಟಿಂದ ಮಾತಾಡ್ನೆ. ಆಕ್ಚುಲಿ ಎನ್ನ ಕೂಸು ದೊಡ್ಡ ಕೂಸಗ ಸಿಕಲ್ ಸೆಲ್ ಅನಿಮಿಯಾ, ಇಟ್ ವಾಸ್ ಸಿಕಲ್ ಬೀಟಾ ಥಾಲಸೀಮಿಯಾ. ಓಕೆ, ಸೊ ವಿ ಡಯಾಗ್ನೋಸ್ಡ್ ವೆನ್ ಹಿ ವಾಸ್ 2.5 years old. ಈಗ when he was 6 years old we did BMT, okay, in Narayana Hridayalli Hospital Bangalore dage, and it was and enga 100% donor sikule, family sikule, overall worldwide such sikule, and I was the donor. 50% match means biological parents can be a donor andegi sariya na donor agi ಮಾಡಿದ್ಯೋ. And yes, it was expensive, it was risk, saying that success rate is 80%, but still we took a chance. ಏನ್ ಮಾಡಿ ಮಾಡಿದ್ಯೋ. And ಈಗ BMT ಮಾಡಿ ಈಗ almost 1.5 years, and boy is really healthy, is doing well. Now one thing when genetic engineering still it is in development phase, it will take couple of years. ನೀ ಬಂದು ಮಾತಾಡೋದು ಇಟ್ಸ್ ವೆರಿ ಗುಡ್, ಬಟ್ ನೀ ಬಂದು ಫ್ಯೂಚರ್ ಜನರೇಷನ್ ಮಾತಾಡ್ರೆ ಇಬ್ಬೋ ಜನರೇಷನ್ ಏನು ಮಾತಾಡೋದು ಫಸ್ಟ್ ನೋಡೋದು. ನಂಗೆ ಈಗ future generation pass ಮಾಡೋದು, yes definitely we have to prevent that, there's no second thought about that. ಬಟ್ ಈಗ ಸಿಕ್ಕಲ್ ಸೆಲ್ ಸಂಕಟ ಓಡಿ ಬೋಕಾಗಿ ಏನು ಮಾಡೋದು, ಎತ್ತ ಮಾಡಿ ಸ್ಟಾಪ್ ಮಾಡೋದು. ಸೊ ಮೈ ಸಜೆಷನ್ ಇಸ್ BMT is the only hope at this stage, because genetic engineering ಇಂಡಿಯಾಗ ಇನ್ನೂ ಬಪ್ಪದ ಏಸ್ ಕಾಲ ಅಂದೇವದು ಮುಡಿಯ ಸರಿಯಾ. ಏನ ಸಜೆಷನ್ ಬಂದು ಬ್ಯಾಂಗ್ಳೂರ್ ನಾರಾಯಣ ಹೃದಯ ಹಾಸ್ಪಿಟಲ್ ದಾಗೆ ಡಾಕ್ಟರ್ ಸುನಿಲ್ ಭಟ್ ಅಂತ ಇದ್ದಾರೆ, is the head. He has done 1,000+ BMTs specifically for sickle cell anemia and thalassemia. Okay. So ಇಲ್ಲಿ group ni boka daraj kunega problem definitely you can go meet him, and definitely he will give some hope. Definitely cost will be high, around 40 to 50 lakhs ara approximately, but there is a hope. At this situation genetic engineering, yes of course maybe next 50 years ಬಂದ್ರೆ ಬರಕ್ ಮಕ್ಕೆ. ಈ ಕರೆಂಟ್ ಸಿಚುವೇಶನ್ ಗ ಈಗ ಆಡೋ ಪ್ರಾಬ್ಲಮ್ ಕುನವಾಗ ಫಿಕ್ಸ್ ಮಾಡನೆ ಇದ ಸಾಲ್ವ್ ಮಾಡನೆ ನೆಂಚೋಕ ವೆಲ್ಲೂರ್ CMC ಗ ನಾನು ಹೋಗಿದ್ದೆ ಫಸ್ಟ್, ಬಟ್ ಇಟ್ ಇಸ್ ಹೈಲಿ ಕ್ರೌಡೆಡ್ ಪ್ಲೇಸ್. ಒಂದು ಡಾಕ್ಟರ್ ಕೂಡ ಅಪಾಯಿಂಟ್ಮೆಂಟ್ ಇಸಿ ಡಾಕ್ಟರ್ ನೋಡೋದಂದಲೇ ಅದು ಬಂದು ಒಂದು ಸಾಧನೆ ಮಾಡಿದಂಗೆ. ಅಲ್ಲಿಗೆ ಮಾಡಿ ಅಪಾಯಿಂಟ್ಮೆಂಟ್ ಇಸಿ ಓಲಿಯೋ ಅಲ್ಲಿ ಡಾಕ್ಟರ್ಸ್ ದೇ ವೋಂಟ್ ಸ್ಪೀಕ್ ಮೋರ್ ದನ್ 1.5 minutes. ಆ ಡಾಕ್ಟರ್ ತಪ್ಪಿಗೋದು ಮುಡಿಯ, ಬಿಕಾಸ್ ಅಲ್ಲಿ ಅಷ್ಟು ಕ್ರೌಡ್ ಬಂದಾರ. ಅವಕಾಶ ಪೇಷಂಟ್ ನೋಡೋದಿಲ್ಲ, ಅವಕಾಶ ಟೈಮ್ ಸ್ಪೆಂಡ್ ಮಾಡೋದು ಮುಡಿ ಒಬ್ಬನ ಪೇಷಂಟ್ ಕೊಡವು. ದೇ ಜಸ್ಟ್ ಸ್ಪೆಂಡ್ ನಾಟ್ ಮೋರ್ ದನ್ 2 minutes ಅಸತ್ತ. ಸೊ ಎಸ್ ನಂಗೆ ಅಫೋರ್ಡ್ ಮಾಡೋ ಮುಡಿಯಾದಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಮುಡಿ ಅಂದ್ರೆ ಡೆಫಿನೆಟ್ಲಿ ವೆಲ್ಲರ್ ಹೋಗಬೇಕು, ದಿಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ದಟ್. ಬಟ್ ಇಲ್ಲ ನಿಂಗೆ ಅಫೋರ್ಡ್ ಮಾಡಿ ಮುಡಿದ್ರ ಒಂದ್ ಚಾನ್ಸ್ ಟ್ರೈ ಮಾಡನೆ ಏಸಗಾಣಲಿ ಪರವಾಗಿ ಎಂಬಕ ನನ್ನ ಸಜೆಷನ್. ಡಾಕ್ಟರ್ ಸುನಿಲ್ ಭಟ್ ಇಂಟು ಬ್ಯಾಂಗ್ಳೂರ್ನಿದ್ದಾರೆ ನಾರಾಯಣ ಹೃದಯ ಹಾಸ್ಪಿಟಲ್ ದಾಗೆ, ಅವ್ನು ಟ್ರೈ ಮಾಡಿ ನೋಡಿವಿ. ಈಗ ಸಿಚುವೇಶನ್ ಜೆನೆಟಿಕ್ ಇಂಜಿನಿಯರಿಂಗ್ ಎಸ್ ಡೆಫಿನೆಟ್ಲಿ ಅದು ಹೋಪ್ ಆಡದೆ ಫ್ಯೂಚರ್ಗ ಅದು. ಬಟ್ at this situation my only suggestion is please try Bangalore ಹೋಗಿ ನೋಡಿವಿ, because I am a real living example. ಓಕೆ ವಾ. ಸೊ ನಿಂಗೆ ಹೇಗೋ ಅದೆಲ್ಲ ಹೆಂಗ್ ಮಾಡಿದ್ಯಾ, ಫಸ್ಟ್ ಕೂಸ್ಗ ಸಿಕ್ಸ್ ಆಡ್ದೆಮ್ನೆ, ಸೆಕೆಂಡ್ ಕೂಸ್ಗ 12 weeks ಪ್ರೆಗ್ನೆನ್ಸಿ ಆಗಿ ಟೆಸ್ಟ್ ಮಾಡಿದ ನೋಡಿ, ಆ ಪರ್ಸನ್ಗ ಸೆಕೆಂಡ್ ಬೇಬಿಗ ಪ್ರಾಬ್ಲಮ್ ಮಾಡಿದ್ಯಾ ಇಲ್ಲಿಯಾ, ಇಲ್ಲ ಕೆರಿಯರ ಇಲ್ಲ ಫುಲ್ ಪ್ರಾಬ್ಲಮ್ ಮಾಡಿದ್ಯಾ ನೋಡಿ, ಗಾಡ್ಸ್ ಗ್ರೇಸ್ ಸೆಕೆಂಡ್ ಬೇಬಿ ಇಸ್ ಅ ಕೆರಿಯರ್, ಸೊ ಇಟ್ಸ್ ಓಕೆ ಫೈನ್ ಅಂತ ಹೇಳಿದೆ. So we just continued the pregnancy. Best definitely ಆ ಕುನೆವಾಗ ಮದುವೆ ಮಾಡ್ಸೋನೆ, ಆ ಹೇಗೆ ನೋಡ ಹೆಣ್ಣು ಖಂಡಿತ ಟೆಸ್ಟ್ ಮಾಡಿ ನೋಡ್ತಾ ಮಾಡ್ಸೋದು ಅವೇರ್ನೆಸ್ ಆಡದೆ. ಬಟ್ ಸ್ಟಿಲ್ ನಂಗ ಆ ಲೆವೆಲ್ಗೆ ಇನ್ನು ಓಪನ್ ಅಪ್ಪರ್ ಕಾಲ ಜೆನೆಟಿಕ್ ಇಂಜಿನಿಯರಿಂಗ್. ಬಟ್ ಅಟ್ ದಿಸ್ ಮೂಮೆಂಟ್ ಎಸ್ ಈ ನೀಲಗಿರಿಯಾಗ ಮೋರ್ ದನ್ 50% ಆಡದೆ ಅಲ್ಲ, ಪಾದಿ ಅರಿವ್ಯಾರ ಈ ಸಂಗತಿ ಅರಿಯಾರು. ಈ ನೋಡಿ ಬೋಕ ನಿಂಗೆ ಒಂದು ಹೋಪ್ ಬೇಕಂತ ನಾನು ಟ್ರೈ ಮಾಡಿ ಮಾರ್ಕೆಟಿಂಗ್ ಮಾಡೋದಲ್ಲೇ ತಪ್ಪನೆ ಚುಟಿಗೆ ಶೇರ್ ಮಾಡಿದಾಗ ಅಪ್ಪರ ಥ್ಯಾಂಕ್ಸ್ ನಾ. ಸೊ ಫೇಸ್ಬುಕ್ ಈ ಲಿಂಕ್ ದೋಗ್ಯೂ ನಿಂಗ ಡೀಟೇಲ್ಸ್ ಅಲ್ಲಿ ಬಿಟ್ಲ ನಿಂಗ ಬದರಾದ ನಿಂಗ ಬೇಕಲ್ಲ ಕಾಂಟ್ಯಾಕ್ಟ್ ಮಾಡ್ಯಾರ ನೆಂಚಿನ ಫೇಸ್ಬುಕ್ ಪೇಜ್ ದೋಗ್ಯೂ ನಿಂಗ ಬಂದು ಅಲ್ಲಿ ಒಂದು ಕಮೆಂಟ್ ಹಾಕುನ. ಸೊ ಟೈಮ್ ಮಾಡೋದು ಟೈಮ್ ಶಾರ್ಟ್ ಆಡೋದ್ರಿಂದ ವಿ ವಿಲ್ ಕಂಟಿನ್ಯೂ ನಾ. ಥ್ಯಾಂಕ್ಸ್ ಫಾರ್ ಶೇರಿಂಗ್. ಅದನ್ನ ಆ ಸ್ಲೈಡ್ ಶೇರಿಂಗ್ ನ ಕಂಟಿನ್ಯೂ ಮಾಡಾಕು. ಬೇರೆ ಕ್ವೆಶ್ಚನ್ ಬಂದ್ರೆ ವಿ ವಿಲ್ ಟೇಕ್ ಇಟ್. ಇಲ್ಲ ನಾ ಅಣ್ಣ ಹೇಗೋದಕ್ಕೆ ಐ ವಾಂಟ್ ಟು ಕಂಟಿನ್ಯೂ. ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಹಿಮ್, ಬಟ್ ಒಂದು ಕುನ ಸ್ಮಾಲ್ ಟ್ರೂತ್ ಏನಂತಂದ್ರೆ ಅಣ್ಣ ಹೇಗೋ ಮೆಥಡ್ ಇಸ್ ಫೈನ್, ಇಸ್ ಗಿವಿಂಗ್ ಅವೇರ್ನೆಸ್ ಇಸ್ ಫೈನ್, ಬಟ್
ಈ ಮೆಥಡ್, ಈ ಬೋನ್ ಮ್ಯಾರೋ transplantation, as he said, it costs around 50 to 60 lakh, which is not affordable to all the people in Badga community. Okay, it only for those who are privileged. Like ನಂಗೆ ಸರ ಅಡದೆ, ನಂಗೆ ಸರ ಹಣ ಅಡದೆ, ನಂಗೆ ಮಾಡಿನೋ ಎಲ್ಲ ಏನೆಲ್ಲ ಸೊತ್ತಾಡ್ದೆ ಅದನ್ನ ವಿತ್ತು ನಾವು ಮಾಡಿನೇ ಬಕ್ಕತ್ತ ಸರಿಯಾ. ಬಟ್ ನಂಗ ಕಮ್ಯುನಿಟಿದಾಗ ಎಲ್ಲಾವೇ ಅಬೌವ್ ದಟ್ ಆವರೇಜ್ ಲೆವೆಲ್ದಾಗ ಇದ್ದಾರೆ ಅಂತ ಈಗ ನಂಗೆ ಹೇಗೋದಿದ್ಯಾ. ಸೊ ಪೀಪಲ್ ಹೂ ಕೆನಾಟ್ ಅಫೋರ್ಡ್, ಫಾರ್ ಪೀಪಲ್ ಹೂ ಆರ್ ವಾಚಿಂಗ್ ದಿಸ್, ಇದನ್ನ ನೋಡಿದ್ದಾರೆ ಅಲ್ಲ ಏನಂದ ಅದನ್ನ ಸ್ಪೆಂಡ್ ಮಾಡೋದು ಮುಡಿಯತ್ತವ ಅಂತ ಕವಲೆ ಪಡೋಕೆ ನಾ ಏನಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲೇಷನ್ ಮದ್ದು ಎವ್ರಿಥಿಂಗ್, ಎಸ್ ಇಟ್ಸ್ ಅ ಪಾಸಿಬಿಲಿಟಿ ಇಲ್ಲೇ ತಂದೇಗ್ಲ. ಅದೇ ಮಕ್ಕೆ ಅನ್ನೈದಾಗೆ 80% ಆಫ್ ಸಕ್ಸಸ್ ತಾಡ್ದೆ, ನಾಟ್ ಇವನ್ ನಿಯರ್ ಟು 80% ಆಫ್ ಸಕ್ಸಸ್ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್. ಸೊ ಇದೆಲ್ಲವೂ ಆಡೋಣ ರೈಟ್, ಹಣ ಆಡೋದೆ ನಿಂಗ ಮಾಡ್ಯಾರಿ, ವೆಲ್ ಇನ್ ಗುಡ್, ಇಟ್ಸ್ ಅ ಬಿಗ್ ಥಿಂಗ್. ಬಟ್ ಹಣ ಇಲ್ಲ, ಪಾದಿ ಪಾಪ್ಯುಲೇಷನ್ ಲೈಕ್ 50 to 60% ಆಫ್ ಪಾಪ್ಯುಲೇಷನ್ ಕೆನ್ ನಾಟ್ ಅಫೋರ್ಡ್ ಫಾರ್ ಲೈಕ್ 50 to 60 lakh. ಈಗ ಏನಾಗ ಮಾತಿಗೆ ನಾ ಈಗ ಅಟ್ಟುತ್ತಂದ್ರೆ ಏನಂದ ಆಸಗ ಅಫೋರ್ಡ್ ಡೆಫಿನೆಟ್ ಮಾಡೋದು ಮುಡಿಯ. ಸೊ ಅತ್ತಮಕ್ಕೆ ಇಬ್ಬ ನಾ ಏನ್ ಮಾಡುದು ಅವಕ್ಕೆ ನಾ ಏನಂದ್ರೆ ಎನ್ವೈರನ್ಮೆಂಟ್, ಕಂಟ್ರೋಲ್ ಯೋರ್ ಎನ್ವೈರನ್ಮೆಂಟ್. ನಿಂಗಂದ ಮುಡ್ದಾಸಕ ನಿಂಗ ಎನ್ವೈರನ್ಮೆಂಟ್ ಕಂಟ್ರೋಲ್ ಮಾಡ್ವಿ, ಅದನ್ನೊಂದು ನಂಗ ಈಗ ಮಾಡೋದು ಮುಡಿದ್ರ ಫ್ಯೂಚರ್ ಕಂಟ್ರೋಲ್ ಮಾಡೋದು. ಎಸ್ ಮಾಡಿ ಡೆಫಿನೆಟ್ಲಿ ಅದನ್ನ ಮೈಂಡ್ ಬಿದ್ದು ಅದನ್ನ ಕಂಟ್ರೋಲ್ ಮಾಡೋದು, ಹಣ ಸ್ಪೆಂಡ್ ಮಾಡಿ ಮೆಡಿಕಲ್ ಇದು ಮಾಡೋದು, ಅದನ್ನು ನಂಗೆ ಮಾಡಿನೋ ದಾರಾಂದ್ ಮುಡಿಯೋ ಅವಕ್ಕೆ ಏನ್ ಮಾಡ್ಯಾರಿ ಎನ್ವೈರನ್ಮೆಂಟ್ ಕಂಟ್ರೋಲ್ ಮಾಡೋದು. ಅದಕ್ಕೆ ಏ ಹಣವೂ ಇಲ್ಲ, ಏ ಕಾಸು ಇಲ್ಲ, ಏ ಎಕ್ಸ್ಟ್ರಾ ಇದೂ ಇಲ್ಲ. ಸೊ ಎನ್ವೈರನ್ಮೆಂಟ್ ನಿಂಗೆ ಕಂಟ್ರೋಲ್ ಮಾಡಿದೆ ಅಂದ್ರೆ ಅದೊಂದು ಬಿಗರ್ ಸ್ಕೋಪ್ ಫಾರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಸೊ ಅದಂತ ಐ ಮೀನ್ ಜಸ್ಟ್ ಆಡಿಂಗ್ ಆನ್ ಟು ವಾಟ್ Anna is saying. Okay, thank you Lakshmi. Yeah, one second. Okay. Okay, so ಇದೊಂದು ಕುಣ ಒಂದು another ಚಾರ್ಟ್ ನಿಂಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಕ್ವೆಶನ್ ಬಂದಿರ್ತಾರದ್ಯಾ ಇದಕ್ಕೆ ಏಕ ನಂಗ ಬಡಗುರ್ದೋಗಿ ಈಸಗ ಪ್ರೆವಲೆಂಟ್ ಆಡದೈತೆ ಅಂತ ಕೇಳ್ತಿರಲಿಯಾ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕುಣ ಚಾರ್ಟ್. ಸೊ ಈ ಸರ್ಕಲ್ ಹಾಕಿಬೋದಲ್ಲ ಬಂದು ಎಮಕರು, ಸ್ಕ್ವೇರ್ ಹಾಕಿಬೋದಲ್ಲ ಗಣಮಗರು. ಸೊ ನಂಗೆ ಈಗ ನಾ ಅಪರ್ ಜಾಮಂದಿ ಏನಿದೆ ನಂಗೆ ಬಂದು ಸರ್ಕಲ್, ನಂಗೆ ಬಡಗುರ್ ಸರ್ಕಲ್ ಬಂದು ಬ್ರಾಡ್ ಮಾಡೋದು ಓಪನ್ ಮಾಡೋದು ನಂಗೆ ಅರ್ಥ ಇದಕ್ಕೂ ಓಪನ್ ಇರ್ಬೋದು ಫ್ಯೂಚರ್ಗ ಅದು ಒಳ್ಳಿತು ತಂದು ಏಕೆ ಏನಂದ್ರೆ ಇದು ರೀಸನ್. ಸೊ ಈಗ ನಾನು ಏನ ಪಾರ್ಟ್ನರ್ ಬಿತ್ಕೋವಿ ಮದುವೆ ಮಾಡಿಟ್ಟೆ, ಹೆಂಗ ಹುಟ್ಟ 2 ಕುಣ ಹುಟ್ಟ್ಯಾರ. ಸೊ ಈ 7 and 8 ತಂಬಕ್ಕೆ ಎತ್ತೆ ಫಾರ್ಮ್ ಅದರಲ್ಲ, ಇದು ಮಮ್ಮಿ ಮಾತಿ ಅಂಡ್ ಇದು ಇಸ್ ಮೈ ಕರ್ಸರ್ ಶೋನ್, ಐ ಮೀನ್ ಐ ನಾಟ್ ಶ್ಯೂರ್. ಸರಿ, ಆಕ್ಚುಲಿ ಶೇರ್ ಸ್ಕ್ರೀನ್ ಹೋಯ್ತಾ ಆ ಇಮೇಜ್ ಗೆಲ್ಲ. I will share it. Okay. Okay. Can you see the cursor where I'm moving? Like, Thor. Okay, I just want to draw. ಇಲ್ಲಲ್ಲ annotation ಯೂಸ್ ಮಾಡಾಕು so that you can draw. ಅತ್ಮಕ. Yeah, got it. ಸೊ ಈ 7 and 8 ಎತ್ತ ಮದುವೆ ಮಾಡ್ಯಾರ ಅಂತ ನಿಂಗ ನೋಡಾಕು ನಂಗ ಕಲ್ಚರ್ದಾಗ ಮದುವೆ ಮಾಡಿದೆ ಅಂತ ಮಮ್ಮಿ ಮಾತಿಗೂ ಮಮ್ಮನ ಹೆಣ್ಣುಗೂತ ಮದುವೆ ಮಾಡ್ನೋ ಸೈಟ್ ಇದಂತರ ನಂಗ ಮೋಸ್ಟ್ಲಿ ಎಲ್ಲ ಮಾಡ್ನೋ. ಸೊ ದಿಸ್ ಇಸ್ ಲೈಕ್ 60% ಆಫ್ ಪಾಪ್ಯುಲೇಷನ್ ಪ್ರಿವಲೆಂಟ್ ನಂಗೆ ಬಡಗುರ್ದಾಗ ನಡೆದೆ. ಸೊ ಇವಕ್ಕಾಗ ಈ 10 ನಂಬರ್ ಅಂಬೋದು ಬಂದು ಇಟ್ಸ್ ಹೈಲಿ ಏನಂಬುದು ಲೈಕ್ಲಿ ಟು ಗೆಟ್ ಅವಕ್ಕ ಒಂದು ಮಿತ್ತ ಕುಣವ ಮದುವೆ ಮಾಡಿ ಅವಕರ ಕುಣವ ಈ 11 ಕಂಪೇರ್ ಮಾಡ್ಲೆ ಈ 10 ಬಂದು 70% ಹೈ ಚಾನ್ಸಸ್ ಟು ಗೆಟ್ ಸಿಕಲ್ ಸೆಲ್ ಅನೀಮಿಯಾ. ಏಕಾತಂದಲ ತನ್ನ ಸರಿಯೂ ಒಂದೇ ಬ್ಲಡ್ ತಗೊಡ್ರ, ಈ 8 ಸರಿಯೂ ಒಂದೇ ಬ್ಲಡ್ ತಗೊಡ್ರ. ಸೊ ನಂಗ ಬಡಗುರ್ದಾಗ ನಂಗೆ ಏನೋ ಬ್ರದರ್ ಸಿಸ್ಟರ್ ನ ಡೆಫಿನೇಷನ್ ನಂಗೆ ಬಡಗುರ್ದಾಗ ಏನ ಅಟ್ಟಿ ಬಿತ್ತ ಬ್ರದರ್ ಸಿಸ್ಟರ್ ತಂದೇಗಿ ನಂಗೆ ಡಿಫೈನ್ ಮಾಡೋ. ಬಟ್ ಸೈಂಟಿಫಿಕ್ಲಿ ಅದಲ್ಲ, ನಂಗೆ ಬ್ರದರ್ ಸಿಸ್ಟರ್ ಅಂಬುದು ದಾರಾಡ್ದ್ಯಾ ನಂಗ ಮಕ್ಕಿ ಸೇಮ್ ಬ್ಲಡ್ ಶೇರ್ ಮಾಡೋಕೆ ಬಂದು ನಂಗೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸೊ ಸೇಮ್ ಬ್ಲಡ್, ಈಗ ನಮ್ಮ ಮಮ್ಮಿ ಮಾತಿ ಆಲೇನ ಏನ ದೊಡ್ಡಪ್ಪನ ಮಾತಿ ಆಲೇನ ಎರಡವು ಒಂದೇ ಅಮೌಂಟ್ ಆಫ್ ಬ್ಲಡ್ ಶೇರ್ ಮಾಡ್ಯಾರ ಏನ ಅಯ್ಯಂದ ಬಪ್ಪುದನ್ನ ರೈಟ್. ನಮ್ಮ ಮಮ್ಮಿ ಮಾತಿ ಮದುವೆ ಮಾಡೋಕಲ್ಲ ಏನ ದೊಡ್ಡಪ್ಪನ ಮಾತಿ ಏಕೆ ಮದುವೆ ಮಾಡ್ಕೊಡೋದು. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್. ನಾ ಇಲ್ಲಿಬ್ಬೋ ಲೈಕ್ ಯಂಗ್ಸ್ಟರ್ಸ್ ಡೆಫಿನೆಟ್ ಏನೇ ಐ ಮೀನ್ ನೋಡು, ಜಸ್ಟ್ ಥಿಂಕ್ ಅಬೌಟ್ ಇಟ್. ಎರಡು ಇಟ್ಸ್ ಸೇಮ್ ತಾ. ನಮ್ಮ ಮಮ್ಮಿ ಮಾತಿ ಸರಿಯೋ ಅದೇ ರಕ್ತ ಪಾರ್ಟ್ ಆಫ್ ರಕ್ತ ನಯ್ಯಿಂದ ಬಂದದ್ದು ಅದೇ ಆಡದೆ, ದೊಡ್ಡಪ್ಪನ ಮಾತಿ ಸರಿಯೋ ಅದೇ ಅಮೌಂಟ್ ಆಫ್ ರಕ್ತ ಲೈಕ್ ಜೀನ್ಸ್ ಅದೇ ಫ್ಲೋ ಆಪದಾಡದೆ, ಎಣ್ಣೆ ಸರಿಯೋ ಅದೇ ತಾಡದೆ. ಸೊ ನಾ ಇವನ ಮದುವೆ ಮಾಡೋಕೆ ಇವನೇ ಮದುವೆ ಮಾಡ್ಕೊಡೋದು ತಂದು ಯೋಚನೆ ಹಾಕಿಲ್ಲ. ಸೊ ಇತ್ತಮಾಕೆ
ಮಾಡಿ ಇತ್ತಮಕ್ ಮದುವೆ ಆದವ್ರ ಈ 10th ಚೈಲ್ಡ್ ಈ ಮಮ್ಮಿ ಮತಿ ಮಮ್ಮನೇನು ಮದುವೆ ಮಾಡಿ ಅವಕ್ಕ ಗುಟ್ಟು ಹುಟ್ಟ್ಯಾರ ನೋಡು ಅವಕ್ಕಗತ್ತ ಹೈಯೆಸ್ಟ್ ಪಾಸಿಬಿಲಿಟಿ ಆಡದ ಈ ಸಿಕ್ಕಲ್ ಸೆಲ್ ಅನಿಮಿಯಾ ಬಂದು ಟ್ರೇಟ್ ಬಂದು ಅದೇ ಪಾಸ್ ಆನ್ ಆಪದಗ ಯಾಕಂದ್ರೆ ನಂಗ ಅಯ್ಯ ಸಿಕ್ಕಲ್ ಸೆಲ್ ಒಂದು ಮುಟ್ರಿಲ್ಲ ಇದು ಒಂದು ಜೆನೆಟಿಕ್ ಡಿಸಾರ್ಡರ್ ಐತಿಲ್ಲೋ ಇರ್ತ ರೀಸನ್ ಯಾಕಂದ್ರೆ ನಂಗ ಅಯ್ಯ ಸರ ಏನ ರೆಸೆಸ್ ಲೈಕ್ ಏನ ಜೀನ್ದು ಡಿಫೆಕ್ಟ್ ಆಟತೋ ಕೋಲಾರ ಆಟತೋ ಅದು ಈಗ ಅದು ಎನ್ ಅಪ್ಪಗೂ ಬಂತಟ್ರ ಎನ್ ಮಮ್ಮಿಗೂ ಬಂತಟ್ರ ಎನ್ ದೊಡ್ಡಪ್ಪಗೂ ಬಂತಟ್ರ ಎಲ್ಲ ಒಂದ್ 50% ಬಂತಟ್ರ ಈಗ ನನ್ನ ಮಮ್ಮಿ ಮಾತಿ ಮದು ಈಗ ಎನ್ನಪ್ಪ ಅಂದ್ರೆ ಒಂದ್ 25% ಬಂದುಟ್ಟ ಎನ್ ಮಮ್ಮಿ ಮಾತಿಗೂ ಒಂದ್ 25% ಎನ್ ಮಮ್ಮಿನ ಬಂದುಟ್ಟ ಈಗ ಹೆಂಗಾರ ನಾವೇ ಮದುವೆ ಮಾಡಿ ಪ್ಲೇನ್ ಆಯ್ಪ್ರ ಎರಡು ಸೇದು 50% ಮರ್ಚಿ ಕೂಸು ಹೋಯ್ಪ್ರ ಹಾಗೆ ನಯ್ಯ ಸರಟ 50% ಆಫ್ ಡಿಫೆಕ್ಟಿವ್ ಜೀನ್ ಬಂದು ಏನು ಕೂಸುಗ ಟ್ರಾನ್ಸ್ಫರ್ ಆಯ್ಪ್ರ ನಿಂಗೆ ಸೊ ಎಲ್ಲಿ ನಂಗೆ ತಪ್ಪು ಮಾಡೋ ಇಲ್ಲಿತ್ತ ಬಟ್ ಇದು ಮಮ್ಮಿ ಮಾತಿಗೆ ಅಂದ್ಬಿಟ್ರಲ್ಲ ಈಗ ಏನ್ ದೊಡ್ಡಪ್ಪನ ಮಾತಿಗೆ ಮದುವೆ ಮಾಡಿದ್ರು ಕೂಡ ಅದೇ ತರ ಎನಗಡ 25% ಎನ್ ದೊಡ್ಡಪ್ಪನ ಮಾತಿಗೂ 25% ಅಟ್ರ ಹೆಂಗೆಲ್ಲ ಮದುವೆ ಮಾಡಿದ್ರೆ ಅನ್ಕೊಂಡೋಗ 50% ಅವರ ಸೊ ನಂಗೆಲ್ಲ ಬಂದು ಒಂದೇ ಬ್ಲಡ್ ಶೇರ್ ಮಾಡೋ ಸೊ ಮಮ್ಮಿ ಮಾತಿಗೆ ಬಂದು ಡೆಫಿನೆಟ್ ನಂಗೆ ಮದುವೆ ಮಾಡ್ಕೊಡೋದು ಯಾಕಂದ್ರೆ ಬಂದು ನಂಗೆ ಬ್ರದರ್ ಮಾಕೆ ಇಸ್ ಲೈಕ್ ಹಾಫ್ ಕಸಿನ್ ಸೊ ಸೈಂಟಿಫಿಕ್ಲಿ ಇದು ಅಪ್ಪರ ತಪ್ಪು ಬಟ್ ಎಸ್ ಕಲ್ಚರಲ್ ಇದು ನಡ್ದನ್ ಬಂದು ನಡೆದೆ ಬಡಗುರ್ದು ನಡ್ದನ್ ನಡೆದೆ ಅಂಡ್ ಇಟ್ಸ್ ಈ ನಾ ಚಾರ್ಟ್ ತೊಳೋದ್ ಬಂದು ನಂಗ 7 ಸಿಬ್ಲಿಂಗ್ಸ್ ಬಂದ್ರು ಇದನ್ನ ಇಲ್ಲಿಯ ನಂಗ ಕರ್ನಾಟಕ ತಂದ ಈ ನೀಲಗಿರಿಗ ಅವಕ್ರ ಚಾರ್ಟ್ ದ ಅದ್ದೋಗ ಒನ್ ಆಫ್ ದ ಸಿಬ್ಲಿಂಗ್ಸ್ ಐ ಡೋಂಟ್ ನೋ ಹೌ ಅಫೆನ್ಸಿವ್ ಇದು ಅಟ್ರ ತಂದೆಗಿ ಬಟ್ ದೇ ಗಾಟ್ ಮ್ಯಾರಿಡ್ ಲೈಕ್ ದಿಸ್ ಇತ್ತಮಾಕಿಯೂ ನಡೆದರದೆ ಅಲ್ಲಿಂದ ಜನರೇಷನ್ ಮೂವ್ ಆನ್ ಆಯ್ತು ಆ 7 ಪೀಪಲ್ ದಾಗ ಒನ್ ಆಫ್ like them siblings itself got married avkara generation adade attiyoge and one got within that mummy mati sakkaldu banda generation adade and todas and irulas kuda madu ಮಾಡಿ ಒಂದು generation ಬಂದದು adade so ಇದೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ನಿಮಗೆ ಪುರಂಜರ ಮಾಕೆ ಏಸಗ ಬಂದು ಏಕಿ 20% ಆಫ್ ಪ್ರಿವಿಲೆನ್ಸ್ ಎತ್ತ ನಂಗೆ ಪಾಸ್ ಆನ್ ಐನ್ ಬಂತು ತಂದೇಗಿ ನಂಗೆ ಹಿಸ್ಟ್ರಿ ನೋಡ್ಲ ಪುರಂಜರ ಮಾಕೆ ಸೊ ಇದು ಈ ಸಿಬ್ಲಿಂಗ್ಸ್ ಮದುವೆ ಮಾಡೋದು ಅಂದ್ರೆ ಇಸ್ ನೋ ಮೋರ್ ಈಗ ನಂಗೆ ನಡುವುದಿಲ್ಲ ಬಟ್ ಪಾಸ್ಟ್ ನಂಗೆ ಎತ್ತಿ ನೋಡೋದಂದ್ರೆ ಇದು ನಡುತ್ತಡದೆ ಅತ್ತ ಐತೆ ಈ ಊಟಿದೋಗಿ 400 ವಿಲೇಜಸ್ ಫಾರ್ಮ್ ಆಯ್ತದೆ ಸೊ ಅಲ್ಲ ಇದು ಈ அடுத்த ಸ್ಟೇಜ್ 7 and 8 ಮದುವೆ ಮಾಡೋದು ಮುಂದೆ ಇನ್ನೂ ನಡೆದೆ ಬಟ್ ಐ ಆಮ್ ಜಸ್ಟ್ ಹೋಪಿಂಗ್ ಇದು ಬಂದು அடுத்த ಜನರೇಷನ್ ನಡೆಯತಂದಿಗೆ ಇವಕ್ಕ ಮಟ್ರು ಇದಲ್ಲ ಈಗ ಅವಕರ ಕುಣವೆ 12 and 13 ನಡೆದಲ್ಲ ಅವಕರು ಸೇಮ್ ಅದೇ ಮಮ್ಮಿ ಮತ್ತೆ ಆ ಕಾನ್ಸೆಪ್ಟ್ ಗೆ ಬಂದಾರ ಅಲ್ಲಿ ಅವಕ್ಕ ಗುಟ್ಟೋಕ್ರು ಈ 15 ಸೊ ಈ 15ಗೂ 10ಗೂ 5ಗೂ ಮೂರಾಗೂ ಸೇಮ್ ಲೆವೆಲ್ ಆಫ್ ಸಿವಿಯಾರಿಟಿ ಬಂದು ನಂಗೆ ನೋಡಾಕು ಸೇಮ್ ಅಮೌಂಟ್ ಆಫ್ ಜೆನೆಟಿಕ್ ತ ಪಾಸ್ ಆದ್ರೆ ಏದು ಎನ್ನಯ್ಯ ಎತ್ತಗಟ್ಟದು ಸೊ ಮೇ ಬಿ ಈ ಕಾನ್ಸೆಪ್ಟ್ ನಂಗೆ ಈಗ ಪುರಂಜರ ಮಗನ ಇದ್ದ ಚಾರ್ಟ್ ಹೋಗಿಲ್ಲ ಏಕ ನಂಗೆ ಬಂದು ರಿಲೇಷನ್ ಗೋಸು ರಕ್ತ ಸಂಬಂಧ ಆಡೋಕ್ರ ನಂಗೆ ಏಕ ಮದುವೆ ಮಾಡ್ಕೊಡೋದು ರಕ್ತದೋಗ ಪಾಸ್ ಆಪ ಕುಟುಂಬದಾಗ ಓನ್ಲಿ ಸೊತ್ತು ನಾ ಏದಂಗೆ ಸೊತ್ತು ಮುಟ್ರು ಪಾಸ್ ಆಗಿ ಸಂಗಟೋಡ ಪಾಸ್ ಆಗಿನ್ ಮಾತ್ರ ಸರಿಯಾ ಸೊ ನಂಗೆ ರಕ್ತ ಸಂಬಂಧಪಟ್ಟವಕ್ರ Kandipa, it's a no for the future generation. Right. So that was the chart. ಲಕ್ಷ್ಮಿ ನನಗೊಂದು ಕ್ವೆಶ್ಚನ್ ಈಗ ಬಂದು ಈಗ ನಂಗೆ ಇತ್ತಮಾಕ ಈ ಮ್ಯಾರೇಜ್ ಕಾನ್ಸಾಗ್ನೋಸ್ ಮ್ಯಾರೇಜಸ್ ಅತೆನ್ಯೋ ಇಂಗ್ಲಿಷ್ ನ ಅದನ್ನ ಟರ್ಮ್ ಇತ್ತಮಾಕ ಬ್ಲಡ್ ರಿಲೇಷನ್ ಮದುವೆ ಮಾಡೋದು ಇತ್ತಮಾಕ ಬಂದು ಬೇರೆ ಕಮ್ಯುನಿಟೀಸ್ನು ಮಾಡ್ಯಾರ ಆಗ ಅವಕಗ ಬಂದು ಅದನ್ನ ಇಂಪ್ಯಾಕ್ಟ್ ಅವಕಗ ಅಡದಿಯಾ ಇಲ್ಲ ಇದನ್ನ ಕಂಪ್ಯಾರಿಟಿವ್ ಸ್ಟಡೀಸ್ ಅದಾಚಿ ಅಡದಿಯಾ ಬಡಗಾಸ್ನ ಮಟ್ಟು ಇದನ್ನ ಇಂಪ್ಯಾಕ್ಟ್ ಬ್ಯಾರಮಾಕ್ ಅಡದಿಯಾ ಎಂಬುದಗ ಓಕೆ ಸೊ ಓವರ್ ಆಲ್ ಏಕದಂದ್ರೆ ನಂಗೆ ಬಡಗರು ವಿ ಡೋಂಟ್ ಸ್ಟ್ಯಾಂಡ್ ಎನಿವೇರ್ ಕಂಪ್ಯಾರಿಟಿವ್ ಟು ಸಿಕ್ಕಲ್ ಸೆಲ್ ಅನಿಮಿಯಾ ಆಲ್ ಓವರ್ ಇಂಡಿಯಾ ಸರಿಯಾ ಸೊ ಆಲ್ ಓವರ್ ಇಂಡಿಯಾವ ಒಂದು ಸ್ಟಾಟಿಸ್ಟಿಕ್ಸ್ ಎತ್ತಿದೋಂದಲ್ಲ ಒಡಿಸಾದೋಗುತ್ತೆ ಎಕ್ಕಚಕ್ಕವಾನ ಸಿಕ್ಕಲ್ ಸೆಲ್ ಅನಿಮಿಯಾ ಇದ್ದಾರೆ ಯಾಕಂದ್ರೆ ಒಡಿಸಾದೋಗಿ ತನಿ ಟ್ರೈಬ್ಸ್ ಬಂದು நிறைய ಇದ್ದಾರೆ ನಂಗೆ ಊಟಿದೋಗ ನಂಗ ಅರ್ಧ ಟ್ರೈಬ್ ಬಂದು ಬಡಗ ಟ್ರೈಬ್ ಅಂಡ್ ತೋಡಾಸ್ ಟ್ರೈಬ್ ಅಂಡ್ ಇರ್ಲಾಸ್ ಟ್ರೈಬ್ ಬಂದು ಮೊಟ್ಟದ 3 ಟ್ರೈಬ್ ತರದ ಈ ಇರ್ಲಾ ಟ್ರೈಬ್ ಒಂದು 4 ಫ್ಯಾಮಿಲಿ ತರದವರಿ ಉಸಿರೋಡ ಮ್ಯಾಕ್ ನಂಗೆ ಮೆಜಾರಿಟಿ ಮುದು ನಂಗೆ ಬಡಗರು ಊಟಿದೋಗಿರ್ಬೋದು ನೀಲಗಿರಿದೋಗಿರ್ಬೋದು ಅತ್ತಪ್ಪನಿ ಈಗ ನಂಗೆ ಈ ಸ್ಟಡಿ ನೋಡಿಂದು ಬಟ್ ಅದರ್ವೈಸ್ ಆಲ್ ಓವರ್ ಇಂಡಿಯಾ ನೋಡು நிறைய ಟ್ರೈಬ್ಸ್ ಅದ ನಂಗೆ ಮೊಟ್ಟವ ಟ್ರೈಬಲ್ நிறைய ಟ್ರೈಬಲ್ಸ್ ಇದ್ದಾರೆ ತಮ್ಮಕ್ಕೆ ಒಂದೆಡೆಯಿಂದ ಬಂದು ಒಂದೆಡೆಗೆ ಬಂದು ಸೆಟ್ಲ್ ಆಗಿ ಅಗ್ರಿಕಲ್ಚರ್ ಮಾಡಿ ಅವಕ್ಕ ಅಲ್ಲಿಂದ ರಿಪ್ರೊಡ್ಯೂಸ್ ಆಗಿ ಅವಕ್ಕೆ ಒಂದು ಸರ್ಕಲ್ ಕ್ರಿಯೇಟ್ ಮಾಡಿದ ಎಕ್ಕಚಕ್ಕವನ್ನ ಟ್ರೈಬ್ಸ್ ಇದ್ದಾರೆ ಸೊ ಅತ್ತಮಾಕ ಟ್ರೈಬಲ್ ಇದು ಮೇನ್ಲಿ ಬಂದು ಟ್ರೈಬಲ್ ಪಾಪ್ಯುಲೇಷನ್ ಅಂತ ಬಂದ್ರ ಏಕ ಟ್ರೈಬಲ್ ಪಾಪ್ಯುಲೇಷನ್ ಬಂದ್ರಲ್ಲ ಯಾಕಂದ್ರೆ ನಂಗೆ ಗೊಸೆ ಮದುವೆ ಮಾಡೋ ನಂಗೆ ಡಾರು ಓಪನ್ ಮಾಡೋದಿಲ್ಲ ನಂಗೆ ಸರಾಡೋದು ಹೊರಸೋಗ ಅವಕ್ಕೆ ಸರಾಡೋದು ಇಲ್ಲಿಗೆ ಬರ ಆಗ ನಂಗೆ ಗೊಸೆ ಅಕ್ಯುಮುಲೇಟ್ ಆಗಿ ನಂಗೆ ಫ್ಯೂಚರ್ ಜನರೇಷನ್ ಬಂದು ಅದು ಫುಲ್ ಅಂಡ್ ಫುಲ್ ಅವಕರತೆ ಅಫೆಕ್ಟ್ ಮಾಡ್ರ ನಂಗೆ ಸೊ ಎಸ್ ಟ್ರೈಬಲ್ ಪಾಪ್ಯುಲೇಷನ್ ಕಂಪೇರ್ ಮಾಡಲ ನಂಗೆ ಸಿಟಿ ಕಮ್ಮಿತ
comparative to other states in India. Ikalla alliyu nariya tamaka consanguineous marriage nadudune adade sonda mammanave madu madiyara like Tamilians alla sonda mammanave madu madiyara. So atmaka cases toge nariya adade idu sickle cell ga andilla adu A1 genetic test like disease etillo adu porundira ee consanguinity mudu. Okay, so adana continue ta question ಈಗ ಇಂಡಿಯಾದಾಗ ಇತಮಕ ಎಲ್ಲ ಸ್ಟಾಟಿಸ್ಟಿಕ್ಸ್ ಅಡೋನ ಇಂಡಿಯಾದಾಗ ಅಡೋ ರಿಸರ್ಚ್ ಇಲ್ಲಿ நிறைய ವಿಷಯ ಇನ್ನು ಬಪ್ಪಿಲ್ಲ. ಈಗ ಅಮೆರಿಕ அளவுಗ ನಂಗ ಇಂಡಿಯನ್ ನಂಗ ಟೆಕ್ನಾಲಜಿ ಎಲ್ಲ ನಂಗ அளவுಗ ಅಡ್ವಾನ್ಸ್ಡ್ ಇಲ್ಲ ಎಂಬನೆ ಇಲ್ಲಿ ಅಡೋ ಇದ್ದಾಗ ಕರೆಂಟ್ ಬೇರೆ ಏನ ಟ್ರೀಟ್ಮೆಂಟ್ ಆಪ್ಷನ್ಸ್ ಬೇರೆ ಏನೆಲ್ಲ ನಂಗ ಆಕ್ಸೆಸಿಬಲ್ ಆದ ವಿಷಯ ಏನ್ ಆಡದೆ ಅತಂದ ಈಗಿಲ್ಲ ಒಳ್ಳಂಗತ್ರ. ಓಕೆ, ಸೊ ಈಗ ಇಂಡಿಯಾ ಒಂದು ಜಸ್ಟ್ ಇದು ತಪ್ಪದಾಗ ಏನಂದ್ರೆ ಇಂಡಿಯಾ ಅಂಡ್ ಆಫ್ರಿಕಾ ಬೀತತ ಈ ಸಿಕ್ಕಲ್ ಸೆಲ್ ರಿಸರ್ಚ್ ನಡುತ್ತರದ ವೈಲ್ಡ್ ವೈಡ್ ಅವ್ಕ ಟ್ರೀಟ್ಮೆಂಟ್ ಕಂಡಿಡ್ತದೆ ನಂಗೆ ಮಕ್ಕಳ ಬೀತತ ಯಾಕಂದ್ರೆ ನಂಗೆ ಸೇರ್ತ ಹೈ ಲೆವೆಲ್ ಆಫ್ ಅಮೆರಿಕಾ ಹೋದದನ್ನ ಆಸಗಿಲ್ಲ ಆమె ఏమనో మధు మట్టిద్దనే అవకు ప్రచనియే ಇಲ್ಲ ಆమె ಬಡಗುತನ ಇಲ್ಲ ಆಮ ತಮಿಳ್ಕಾರನಂತ ಮಧು ಮಣ್ಯನ ಏಮನತ ಮಧು ಮಣ್ಯ ತಂದು ನೋಡೋದೇ ಇಲ್ಲ ಅವಕ್ಕೆ ಏಮೇಮನೋ ಮಧು ಮಟ್ಟಿದ್ದಾರೆ ಒಬ್ಬಲ್ಲ ಹತ್ತಾವ ಮಧು ಮಟ್ಟಿದ್ದಾರೆ. ಸೊ ಅವಕ್ಕೆ ಅದು ಪ್ರಚನಿಯೇ ಇಲ್ಲ. ಸೊ ಅಲ್ಲಿ ಹಿಡಿಯೋಕೆ ಬಂದು ಸಂಘಟ ಬಪ್ಪದು ಅಪ್ಪರ ರ್ಯಾರ್ ಅಲ್ಲ ನಂಗದ್ದೋಗ ಅತ್ತಿಲ್ಲಿ ನಂಗ ಕುರ್ಪಿಟ್ಟ ಒಂದು ಗ್ರೂಪ್ ಅತ್ತ ನಂಗೆ ಮಧು ಮಣ್ಣು. ಸೊ ನಂಗದ್ದೋಗ ಬಪ್ಪದು ಎಕ್ಕಚಕ್ಕ ಅತ್ತಪ್ಪನೆ ನಂಗೆ ಇಂಡಿಯಾ ಬೀತ ಅವಕರೇ ರಿಸರ್ಚ್ ಮಾಡಿ ಅವಕರೇ ಮಂದು ಕಂಡಿಡ್ತಿದ್ದಾರೆ ರೈಟ್. ಬಟ್ ಅದು ಇಂಡಿಯಾಗ ಇನ್ನೂ ಬಪ್ಪಲೆ ಬಿಕಾಸ್ ಆಫ್ ಅವರ್ ಎಕಾನಮಿ. ಅಲ್ಲಿ ಈಗ ಅದಕ್ಕೆ ಟ್ರೀಟ್ಮೆಂಟ್ ಈಗ ಹೋಯ್ನಬಹುದು ಇದು ಒಂದು ಲೈಕ್ ವ್ಯಾಕ್ಸಿನೇಷನ್ಸ್ ಅಂಡ್ ಆಕ್ಸಿಜನ್ ಫ್ಲೂಯಿಡ್ಸ್ ಕೊಡೋದು ಅವರ ಡಯಟ್ ಮೇಂಟೈನ್ ಮಾಡೋದು ಕ್ಲೈಮೆಟಿಕ್ ಕಂಡೀಷನ್ಸ್ ಮಾತೋದು ಅಂಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಇದೆಲ್ಲ ಇಂಡಿಯಾದಾಗ ಹೋಯ್ ನಡೆದ ನಾ ಇದಂಗೆ ಡೆಫಿನೆಟ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂಡ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಬಂದು ಲೈಟ್ ಎಕ್ಸ್ಪೆನ್ಸಿವ್. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸಿಟಿ ಕಮ್ಮಿ ಇತ್ತ ಬಟ್ ಆಗು ಕುಡ್ಸಮಣಿ ಆಗಿಬ್ಬಕರ ಅಂದ್ರೆ ಇದನ್ನ ಅಫೋರ್ಡ್ ಮಾಡ್ಬಿಡಿದ್ರೆ ಒಂದ್ ಸಿಟಿ ನನಗೆ ಡೌಟ್ ಇತ್ತ. ಅಂಡ್ ದೇರ್ ಇಸ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ವಿಚ್ ಪ್ರೊವೈಡ್ಸ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಗವರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ಆಡದೆ ನಂಗೆ ಅಪ್ರೋಚ್ ಮಾಡಕು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇದೊಂದು ಒನ್ ಆಫ್ ದ ಆಪ್ಷನ್ಸ್ ಆಡದೆ. ನಾ ಇದಂಗೆ ಐ ಡೋಂಟ್ ವಾಂಟ್ ಟು ಬಿ ಪಾಸಿಟಿವ್ ನಾ ಎಲ್ಲವೇ ಪಾಸಿಟಿವ್ ಏಪ್ರೆ ಎಸ್ ನಾ ಪಾಸಿಟಿವ್ ಇಲ್ಲ ಒಂದು ಹೋಪ್ ಆಡದ ಇಲ್ಲೇಂಬ್ಲ ಬಟ್ ಐ ಆಮ್ ನಾಟ್ ಹಿಯರ್ ಓನ್ಲಿ ಪಾಸಿಟಿವಿಟಿ ಗೊತ್ತದ. ಐ ಹ್ಯಾವ್ ಟು ಟೆಲ್ ದ ಡ್ರಾಬ್ಯಾಕ್ಸ್ ಆಲ್ಸೋ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ದಾಗ ಏನಾರ ನಂಗೆ ಒಡಂಬ ರಿಜೆಕ್ಟ್ ಮಾಡೋದು நிறைய ಚಾನ್ಸಸ್ ಇದೆ. ಇದು ಓನ್ಲಿ ಇಟ್ಸ್ ಲೈಕ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಕತ್ತ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿ ಏನಾರ ಈಗ ನಂಗೆ ಒಡಂಬ ರಿಜೆಕ್ಟ್ ಮಾಡಿದ್ರೆ ಆಗವೇ ಆ ಟೈಮ್ದಿಗೆ ಡೆತ್ ಆಗೋದು ಒಂದು ಕೇಸು. ಇನ್ನೊಂದಾಗೆ ಈ ಒಡಂಬ ಎಕ್ಸೆಪ್ಟ್ ಮಾಡಿದ್ರ ಬಟ್ ಅದೇ ಹೋಗೋ 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 ಒಂದು ದೋಷಿನ ಆದಿನ ಏನಪ್ಪ ಲೈಟ್ ಒಂದು ಇನ್ಫೆಕ್ಷನ್ ಆಗಿ ಮರ್ಚಿ ಒಡಂಬ ಇನ್ಫೆಕ್ಷನ್ ಫೈಟ್ ಮಾಡಿರ್ತೀನಿ ಈ ಕಿಡ್ನಿ ಒಡವ ನೀವೇ ಅದನ್ನ ಕಿಡ್ನಿ ಎಲ್ಲ ನೀಗೆ ಫೈಟ್ ಮಾಡಿ ಅದೇನ್ ಮಾಡಿಪ್ರ ರಿಜೆಕ್ಟ್ ಮಾಡಿಪ್ರ ನನಗೆ. ಸೊ ಓವರ್ ಇಯರ್ ಅದು ಬಂದು ಅದು ರಿಜೆಕ್ಟ್ ಮಾಡಿಪ್ರ. ಸೊ ಅದು ನಂಗೆ ಅದು ಏನಾಂದ್ ಬಂತು ನಂಗೆ ಕಿಡ್ನಿ ಈಸಿಟ್ಟದಾಗ ಒಳ್ಳಂತ ಇದ್ದಾಗ ಈ ಮೇಕ ದಿಢೀರ್ ಸತ್ತುಟ್ಟ ಅದನ್ನ ನಂಗೆ ಯೋಚನೆ ಬಟ್ ಅದು ನನ್ನ ಕಾನ್ಸೆಪ್ಟ್ ಬಂದಿರುತ್ತ ಓವರ್ ಇಯರ್ ಒಂದು ಟೈಮ್ ಪೀರಿಯಡ್ ಕೊಟ್ಟದಿಂದಾಡು ಕಿಡ್ನಿ ಬಂದು ತಿರುಗಿ ನಂಗೆ ಒಡಂಬ ಬಂದು ರಿಜೆಕ್ಟ್ ಮಾಡೋದಾಗ ಚಿಪ್ರ. ಸೊ ಆಗು ಒಂದು ಅನ್ಟೈಮ್ಲಿ ಡೆತ್ ಅಟ್ರ ನಿಂಗೆ. ಸೊ ಇತ್ತಮಾಗೆ ಸಿಟಿ ಡ್ರಾಬ್ಯಾಕ್ಸ್ ಆಡದೆ ದೇರ್ ಇಸ್ ರಿಸ್ಕ್ ಆಫ್ ಕೋರ್ಸ್ ಒಂದು ಮೆಡಿಕೇಶನ್ ಹೋಗ್ಲಿ ನಂಗೆ ರಿಸ್ಕ್ ಇಲ್ಲದಿಲ್ಲ ಬಟ್ ಇಟ್ಸ್ ಆಲ್ವೇಸ್ ಗುಡ್ ಟು ಟ್ರೈ ಲೈಕ್ just have the will okay try ಮಾಡೋದು and will power ಅಟ್ಲೇಬಹುದು. ಐ ಥಿಂಕ್ ಲೈಕ್ ಅಕ್ಕ ಇದಂಗ will power is the main thing. ನೀ ಸಿಕ್ಕಲ್ ಸೆಲ್ ಅರ್ಧ ಹೇಗೆ ಸ್ಟ್ರೆಸ್ ಆಗಾಗ ಮಿತ್ತ ಸೆಲ್ಲು ಸತ್ತನೇ ಬಂದ್ರ ನಿನ್ನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದು ಆಗ ಕಮ್ಮಿ ಏನೇತ ಬಂದ್ರ ಅರದೊಟ್ಟಿಯ ಫೈನ್ ಅಡದೆ ಫೈನ್. ನನ್ನ ಎನ್ವೈರನ್ಮೆಂಟ್ ಚೇಂಜ್ ಮಾಡೋದು ಮುಡಿದ್ರವ ನೋಡು, ನನ್ನ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡೋದು ಮುಡಿದ್ರವ ನೋಡು, ಏನ ಫಿಟ್ ಆಗ್ಬೇಕು ಮುಡಿದ್ರವ ನೋಡು, ನಾ ಎಕ್ಸಸೈಸ್ ಮಾಡ್ನಿಯಾ ಗುಡ್ ನಾನು ಏನೇನ ಹ್ಯಾಪಿ ಆಗ್ಬೋದು ಮುಡಿದ್ರವ ಹ್ಯಾಪಿನೆಸ್ ಐತಿನ್ ಬಾ ಏಸಗ ಹ್ಯಾಪಿ ಆದ್ರು ಆಸಗ ನೀನು ಒಡಂಬ ಬಂದು ಇನ್ನೂ ಫೈಟ್ ಮಾಡ್ರ ನಂಗೆ ಒಡಂಬೋ ಸೊಡಕೋಲಾರಲ್ಲ ಇನ್ನೂ ಅದು ಫೈಟ್ ಮಾಡ್ರ ನಿಂಗೆ. ಸೊ ಹ್ಯಾಪಿನೆಸ್ ಇಸ್ ದ ಮೇನ್ ಕೀ ನಿಂಗೆ. ವಿಲ್ ಪವರ್ ಹ್ಯಾಪಿನೆಸ್ ಇಸ್ ದ ಮೇನ್ ಕೀ ಅಂಡ್ ಅದರ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಇಸ್ ದ ಮೇನ್ ಕೀ ಫಾರ್ ದ ಟ್ರೀಟ್ಮೆಂಟ್ ಈಗ ನಾವು ಸರ್ಗ ಫಾರ್ ವಿಚ್ ಇಸ್ ಅಫೋರ್ಡಬಲ್ ಫಾರ್ ಎವ್ರಿ ಒನ್. ಅದು ತವರ ಎಸ್ ನಾ ಇದಂಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಎಲ್ಲವೇ ಆಡದೆ. ಓಕೆ, ಈಗ ಇಂದು ನಂಗೆ ಡಿಸ್ಕಸ್ ಮಾಡಿದ ಟಾಪಿಕ್ಸ್ ಕ್ವೆಶ್ಚನ್ಸ್ ಅಲ್ಲದ ಬೇರೆ ಏದಾಚಿ ಒಂದು ವಿಷಯ ಅಟ್ಲಿಯೂ ಶೇರ್ ಮಾಡಕು ಸುಭಾಷಿನಿ ಇದು ಶೇರ್ ಮಾಡೋದು ನೆನ್ಚಾರ. ಐ ಜಸ್ಟ್ ಅನ್ಮ್ಯೂಟ್ ಸುಭಾಷಿನಿ. ಸುಭಾಷಿನಿ. So Jay Ganesh and S Senthil avkera they've raised their hand. ಸುಭಾಷಿನಿ ಸೆಂದಿಲ್ ಎಂಬುದು. Okay. ಸುಭಾಷಿನಿ you can ಯಾ ಕೇತ್ರವಾ ನೋಡೋದು
Yes, Subhashini. ತಾಯಿ ಇದ್ದಂಗೆ ಲಕ್ಷ್ಮಿ ಇದ್ದಂಗೆ ಫ್ಯಾಮಿಲಿ ಗೋಸ್ ಮದುವೆ ಮಾಡೋದು ಎಂಬುದು ಅಪ್ಪ ಕಾಲಂದ ಅಟ್ಟಮನತ್ತ ನಂಗೆ ಅದು ಅರಿಯಾದಂಗೆ ಈಸಗೆ ಸ್ಪ್ರೆಡ್ ಆಯ್ತಡ್ದೆ ನಾ ಇದನ್ನ ಅಪ್ಪರ್ ಜನ ಅಂದ ನಾ ಕುಣದು ಅಪ್ಪರ್ ಸಫರ್ ಇದೆ ಆನ நிறைய ಮಾತಾಡ್ಯಾರ ಫ್ಯಾಮಿಲಿ ರೆಸ್ಟ್ರಿಕ್ಷನು ಮೇಯ್ನ ಅಟ್ಟಿ ಕೋಲ್ಡ್ದಾಗ ಸಸ್ಟೈನ್ ಆಪದ ಮುಡಿಯ ವೀಸಿಂಗ್ ಬಂದ್ರ ಫ್ರಮ್ ಮೈ ಏಜ್ 3 ನಾ ಇನ್ನುವೇ ಅಟ್ರ ಈವನ್ ವರ್ಕ್ ಈಗ ಮಾಡಿನ್ಲಿಯೋ ಸಮ್ ಡೇಸ್ ಅದೇ ಅಪ್ಪರ ಡ್ರೈನ್ ಆಯ್ತನೆ ಅಂದಾಡು HP ನೋಡ್ಲಾ ಅದು 8 ಅಡೋದು 6 ಆಯ್ತ್ರ ಸೊ ಅದು ಒಂದು ಪಾರ್ಟ್ ಅಟ್ಲಿ ಈ ಮದುವ ಪಾಯಿಂಟ್ ದಾಗ ನಾ ಇಲ್ಲಿ ಇಬ್ಬ ಮಿತ್ತವಕ್ಕೆಲ್ಲ ನಂಗ ಸಿಟಿ ಕಮ್ಯುನಿಟಿ ಓರಿಯೆಂಟೆಡ್ ಇನ್ನೂ ಆರ್ಥೋಡಾಕ್ಸ್ ಇದೆಯೋ ಬಟ್ ಸ್ಟಿಲ್ ನಾ ಒಂದು ಪಾಯಿಂಟ್ ರಿಜಿಸ್ಟರ್ ಮಾಡೋದು ವಿರುಂಬಿನೆ ನಂಗ ಈಗ ಎನಗವೇ ನಡ್ದಡ್ದೆ ಹೆಂಗ ಒಂದು ಕೂಸ್ ನೋಡಿದ್ಯೋ ಅಂದಡ್ ಹಿ ಈಸ್ ಆಲ್ಸೋ ಈಗೆಲ್ಲ ಎಜುಕೇಟೆಡ್ ಸೊ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆಲ್ ನಂಗೆ ಎದಾ ಚೇಯಿಲ್ಲ ಕೂಡ ಆಗ ಹೆಂಗ ಹೋಗಿ ಸಿಕ್ಕಲ್ ಟೆಸ್ಟ್ ಮಾಡ್ರಿ ಅದನ್ನ ಕೇತಿಯೋ ಹಿ ಅಕ್ಸೆಪ್ಟೆಡ್ ಇಟ್ ನಾ ಓಪನ್ ಫಾರಮ್ ಹೋದಾಗ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಆರಾಮದಿತ್ತ ಮೈ ಓನ್ ಎಕ್ಸಾಂಪಲ್ ಏನ ಅಕ್ಸೆಪ್ಟ್ ಮಾಡೋಣ ಹಿ ಈಸ್ ಫ್ರಮ್ ಅನ್ ಡಿಫ್ರೆಂಟ್ ಫ್ಯಾಮಿಲಿ ಗ್ರೂಪೇ ಅಲ್ಲ ಬಂದ ಅಲಯನ್ಸ್ ತನಗ ಆಡದ ಸಿಕ್ಕಲ್ಸಲ್ ಅದೇ ಹೆಂಗ ಅದನ್ನ ಸ್ಟಾಪ್ ಮಾಡಿಬಿಟ್ಟಿಯೋ ಯಾಕಂದ್ರೆ ಅದನ್ನ ಇಂಪ್ಲಿಕೇಶನ್ ಬಂದು ನಾ ಸಫರ್ ಆದತ್ತ ಕಿಡ್ಸ್ಗೆ ಬಂದ್ರ ಅಂಬುದೊಂದು ಫಸ್ಟ್ ಆಫ್ ಆಲ್ ಕಿಡ್ಸ್ ಹುಟ್ಟಿಯೋದೇ ದೊಡ್ಡ ಜೋಲಿ ಇನ್ನೊಂದೊಂದು ಲೈವ್ ಎಕ್ಸಾಂಪಲ್ ಒನ್ ಆಫ್ ಮೈ ಏನೋಡ ಪುಣ್ಯ ಎನ್ನುತ್ತಾ ಮಧು ಓತು ಐ ಡೋಂಟ್ ವಾಂಟ್ ಟು ನೇಮ್ ಹರ್ ಇದೇ ಸಿಕ್ಕಲ್ಸ್ ಅಲ್ತಾ ಅವಾಗ ಅದೇಮಕ್ಕೆ 80% ಪ್ಲಸ್ ಅವ ಫ್ಯಾಮಿಲಿ ಮಧು ಮಾಡಿಸಿಟ್ಟು ಶಿ ಕುಡಿನ್ ಕೋಪ್ ಅಪ್ ಫ್ಯಾಮಿಲಿ ಲೈಫ್ ಅವ 1 ಪಾಯಿಂಟ್ದಾಗ ಸೂಸೈಡೇ ಆಯ್ತಾ ಸೊ ಇದ್ದಾಗ ಪ್ರಚನೆ ಏನಂದ್ಲ ನಂಗ ಬಪ್ಪೋ ಪಾರ್ಟ್ನರ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡೋದು ಅದು ಬಂದು ಅಪ್ಪರ್ ಇಂಪಾರ್ಟೆಂಟ್ ನಾ ಕಷ್ಟ ಪಟ್ಟ ಪಾಲಗ ನಾ ಓಪನ್ ಫಾರಮ್ದ ಏನ ನಿಂಗೆ ಏದಾச்சும் ಒಂದು ಮಾಪ್ಲ ನೋಡ್ಲಿಯೋ ಮಾಡ್ಲಿ ಈಗ ನಾ ಒಳ್ಳಂಗ ಒಂದು ವರ್ಕ್ದಾಗಿದ್ದೆ ನಾ ಒಳ್ಳಂಗ ಅರ್ನ್ ಮಾಡ್ನೆ ಈಗ ನನಗ ಕುಣವಾಡದ ಅದೆಲ್ಲ ಬಂದು ನಂಗ ಲೈಫ್ ಲಕ್ಷ್ಮಿ ಇದ್ದಂಗೆ ನೀ ಏಸಗ ವಿಲ್ ಪವರೋட ಪಾಸಿಟಿವ್ ಐತಿರಿಯೋ ಅದು ಕಂಡಿಪಾ ಲೈಫ್ ಮೂವಾರ நிறைய ಮಾತಾಡ್ಯಾರ ಅವೇ ಏನು ಸಂಘಟಿತವ ಇವಕ್ಕರ ಮನೆಯನ್ನು ಗಿತ್ತವ ಸಂಘಟಿತವ ಅದೆಲ್ಲ ಕೇರ್ ಮಾಡವೇ ಕೂಡದು ಅತ್ತ ಮಟ್ಟು ಐ+ ಸಿಕ್ಕಲ್ನ ಬಂದು ನಂಗೆ ಸಸ್ಟೈನ್ ಮಾಡಿ ಬಪ್ಪದ್ವೇ ಮುಡಿಯ ಏಸಗ ಡಾಕ್ಟರ್ಸ್ ಕೋಲಿಯೋ ಅವಕ್ಕ ಪೇನ್ ಕಿಲ್ಲರ್ಸ್ ಮಟ್ಟುತ್ತ ತಂದಾರ ತವಿರ ದೇ ಡೋಂಟ್ ಹ್ಯಾವ್ ಎನ್ ಮೆಡಿಸಿನ್ ಫಾರ್ ದಿಸ್ ಡಿಸೀಸ್ ಸೊ ನಿನ್ನ ಸೆಲ್ಸ್ ಬಂದು ಈಗ ನನಗ ಟ್ರಾನ್ಸ್ಫ್ಯೂಷನ್ ಮಾಡ್ಲ ಕೂಡ ಫ್ರೆಶ್ ಬ್ಲಡ್ ಆಡೋದು ಅದೇನೋ ಪ್ಯಾಕ್ಡ್ ಸೆಲ್ಸ್ ಆಡೋದು ಅತ್ತಮಕ್ಕೆ நிறைய ಆಡದ ಆ ಟೈಮ್ಗೆ ಡೋನರ್ ಸಿಕ್ಕ ಅವಕ್ಕೂ ಆಸಗ ಕಂಟ್ರೋಲ್ ಇಬ್ಬದು ಸೊ நிறைய ಏದಂಗ ಆ ಬ್ಲಡ್ ಮ್ಯಾಚ್ ಆಗ ಸೊ ಇದಕ್ಕಿಂತ ಮದುವೆ ಮಾಡೋ ಕುಣವೆ ಅಟ್ಲೀಸ್ಟ್ ನಿಂಗೆ ಓಪನ್ ಆಗಿ ಟೆಸ್ಟ್ ಮಾಡ್ವಿ ಬುರದ ಒಂದು ಕುಪ್ಪಸ್ವಾಮಿ ನಾಯ್ಡು ಎಲ್ಲಿಗೋಲಿ ಆ ಟೆಸ್ಟ್ ನಾರ್ಮಲ್ ಲ್ಯಾಬ್ಗೋಲಿಯೂ ಆ ಟೆಸ್ಟ್ ಮಾಡಾಕು ನಂಗ ಮಾಡಿಟ್ಟು ಇಫ್ ಇಟ್ಸ್ ರಿಯಲಿ ಇಲ್ಲ ಅಂದೆಲ್ಲ ಮಟ್ಟು ಮಾಡಿವಿ ಏನಂದ್ರೆ ಬಪ್ಪೋ ಕಿಡ್ಸ್ ಸಫರ್ ಆಪದು ರಿಯಲಿ 3 ವಯಸ್ಸು ಕುಣವೆ 4 ವಯಸ್ಸು ಕುಣ ಈಗ ನೆನ್ನುಗ ಹೆಂಗ ಮಾಡಿದವನೇ ಈಗ ಮದುವೆ ಮಾಡಿ ಬಾ ಹಸ್ಬೆಂಡ್ ಸೆಂದಿಲು ತನಗೆ ಟೆಸ್ಟ್ ಮಾಡಿತ್ತೆ ಹೆಂಗ ಮಾಡಿದ್ಯೋ ಹೆಂಗ ಇನ್ಲಾಸ್ ಮನೆಯೋಗೆಲ್ಲ ಅದು ಅಪ್ಪರ ಒಂದ್ ಮಾಕೆ ನೆಗೆಟಿವ್ ಎತ್ತಿದ್ರು ಈ ಸಂಘಟಕಾರ ಎಣ್ಣ ಮದುವೆ ಮಾಡೋದ್ಗ ನೀ ಟೆಸ್ಟ್ ಎಲ್ಲವೂ ಮಾಡಿ ಅತ್ತ ಮಾಡಿ ಏನಗ ಮದುವೆ ಮಾಡಾಟ ಅತ್ತಮಾಗೆ நிறைய ಬಂದ್ರ ಬಟ್ ಯು ಹ್ಯಾವ್ ಟು ಓಪನ್ಲಿ ವಿತ್ ದ ಪಾರ್ಟ್ನರ್ ತನಗ ಓಕೆ ಇಂದಲ್ಲ ಯಾಕಂದ್ರೆ ನಾ ಈಗ ನಿಂಗ ಒಡಂಬ ಸರ್ಲಾದ ಬುದ್ದಿಲ್ಲ ಅವಕ್ಕ ಮಟ್ಟುತ್ತ ನಿಂಗ ಸಪೋರ್ಟ್ ಮಾಡೋದು ಮುಡಿದ್ರ ಇನ್ನಾದ್ರೂ ಅದುವೇ ಅಪ್ಪರ ಫ್ರಸ್ಟ್ರೇಷನ್ ಆರ ಸೊ ಇನಿ ಮದುವೆ ಮಾಡೋವಕ್ಕ ಸಿಕ್ಕಲ್ ಆಡದೆ ಅಂದ ಅರ್ವಕ್ಕ ಅದನ್ನ ಪತಿ ಓಪನ್ ಮಾತಾಡಿಟ್ಟು ಅದಿಂದ ಯು ಗೆಟ್ ಇನ್ ಟು ಅನ್ ಮ್ಯಾರಿಡ್ ಲೈಫ್ ಯಾಕಂದ್ರೆ ಮ್ಯಾರೇಜ್ ಲೈಫ್ ತಗೋ ಅದು ಸಿಟಿ ಕಷ್ಟ நிறைய ಆಡದೆ ಆಸ್ ಅ ಫಿಮೇಲೋ ಮೇಲೋ ದಾರಗಾಲಿಯೋ ಆ ಫ್ಯಾಮಿಲಿ ಲೈಫ್ ಕೋಪ್ ಅಪ್ ಮಾಡಿ ಬಪ್ಪುದಗಾನ ಸ್ಟ್ರಗಲ್ ಜಾಸ್ತಿ ಆಡದೆ ಅದುವೇ நிறைய ಫ್ಯಾಮಿಲಿ ಇಶ್ಯೂಸ್ ಆರ ಒನ್ ಥಿಂಗ್ ಬಂದು ನಿಂಗೆ ಟೆಸ್ಟ್ ಎತ್ತಿವಿ ಅದನ್ನ ನಾ ಹೈಲಿ ರೆಕಮೆಂಡ್ ಮಾಡ್ನೆ ಪ್ರಾಕ್ಟಿಕಲ್ ಅರ್ಧ ಪಾಲಗ ಈಗ ಹೆಣ್ಣಿಗೂ ಆಡದಿಯಾ ಅಂದು ಹೆಂಗ ಟೆಸ್ಟ್ ಮಾಡಿದ್ಯೋ ಇದೆಲ್ಲ ನಂಗ ಕಮ್ಯುನಿಟಿಯಲ್ಲಿ ಹುಟ್ಟಿದ ಕೂಸುಗಿತ್ತ ನೋಡ್ಯಾರವ ಅತ್ತೆಂದಾರವ ಅದು ಸಿವಿಯಾರಿಟಿ ಆಗಿ ನಂಗೆ ಟೆಸ್ಟ್ ಮಾಡೋದುಗ ಆಗಾಗ ಮಾಡಿವಿ ತಪ್ಪಿಲ್ಲ ನಂಗ ಕಮ್ಯುನಿಟಿ ಸ್ಪ್ರೆಡ್ ಆಯ್ತಡದೆ ಆಗ ನಂಗ ಕತ್ತ ಎತ್ತಿ ಒಂದು ಅವೇರ್ನೆಸ್ ಎತ್ತಿ ಬಪ್ಪುದು ಸೊ ಈಗ ಒಂದು ಪಾಯಿಂಟ್ ತಗೊಂಡ್ ನೆಂಚ ಮದುವೆ ಮಾಡೋನ್ ಮೊದಲು ಚೆಕ್ ಮಾಡಿವಿ ನಿಂಗಗೂ ಒಳ್ಳಿತ್ತು ಬಪ್ಪೋ ಜನರೇಷನ್ಗೂ ಒಳ್ಳಿತ್ತು ನಾಟ್ ಓನ್ಲಿ ಫ್ಯಾಮಿಲಿ ಗ್ರೂಪ್ ಇಲ್ಲದಕ್ಕೂ ಆಡದೆ ಸಿಕ್ಕಲ್ ಆಡದೆ ಅಕ್ಕ ಥ್ಯಾಂಕ್ ಯು ಆಡಿಂಗ್ ಉಂಟು ಅಕ್ಕ ಏನಂದ್ರೆ ಅಡದೇ ತಂದು ಅರ್ಬಿಟ್ಟು ಟೆಸ್ಟ್ ಮಾಡೋದಿಲ್ಲ ಎಲ್ಲಾವೇ ಟೆಸ್ಟ್ ಮಾಡಿ ಬಿಡಿವಿ ಯಾಕಂದ್ರೆ ಬಡವ ಕಮ್ಯುನಿಟಿ ಫುಲ್ಲಾವೇ ಆಡದಲ್ಲ ಏನಕ್ಕೆ ರಿಸ್ಕ್ ಎತ್ತಾಟ ಎಲ್ಲಾವೇ ಟೆಸ್ಟ್ ಮಾಡಿಬಿಡಿ ಅಂಡ್ ನಾಕ ಮಾತಾಡಿದ್ರೆ ಅಕ್ಕ ಇದಂಗೆ ಡೆಫಿನೆಟ್ ನಾಕ ಅಂಬುದು ಎಂದುವೇ ಎದ್ದುಂದಾರ ಅದು ಏ ಕಮ್ಯುನಿಟಿ ಬಡಗರು ತಂದಿಲ್ಲ ಡಾರ ಇತ್ಲೆ ಆ ನಾಕ ಕಂಡಿಪಾ ಎದ್ದುಂದಾರ ಬಟ್ ಆ ನಾಕ ಅಂದ್ರೆ ನಾಯಿಗೆ ನಿಂಗ ಕುಣವಾಗ ಬಂದು ಟ್ರೀಟ್ಮೆಂಟ್ ಮಾಡೋದು ಮುಡಿಯ ನಿಂಗತ ನಿಂಗ ಕುಣವೆ ಟ್ರೀಟ್ಮೆಂಟ್ ಮಾಡೋದು ನಿಂಗತ ನಿಂಗ ಕುಣವೆ ನಿಂಗೆ
അടെ എന്നാലത്തെ കുണുവ സ്പോയിൽ ആയിട്ടത്തെ നെഞ്ചി 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 നിങ്ങത്തിದ್ದಾರೆ കുണുവ ಒಪ್ಪೋದಿಲ್ಲ ನಿಂಗೂ ಮನ ಒಡಚಲ್ಗ ಹಾಳಾಗಿ ಸೊ ನಿಂಗಗತ್ತ ಅದು ಪ್ರಾಬ್ಲಮ್ ಸೊ ನಿಂಗೆ ಈಗವೇ ನಂಗೆ ಅದನ್ನ ಕರೆಕ್ಟ್ ಮಾಡಿದ್ರೆ ನಂಗೆ ಏನಾಗೈತ ಅದು ನಾಲ್ಕು ಜನ ಇದ್ದಾರ ಅಂದ್ರೆ ಫೇಡ್ ಆಯ್ತಾರ ಅಂದ್ರೆ ಲೈಫ್ ಲಾಂಗ್ ನಮ್ ಕಡೆ ಬಂದಾರವೇನ ಸೊ ಆ ನಾಕ ಅಂಬ ಥಿಂಕ್ ಮಾಡೋ ವಿಷಯ ಲೈಟ್ ನಂಗೆ ಅದನ್ನ ಕನ್ಸಿಡರ್ ಮಾಡೋದು ಇರಾಕೋತಿಲ್ಲ ಅಂತ ಏನ ಅಂಡ್ ಒನ್ ಮೋರ್ ಹೇಗುದೊಂದು ಮರದಟ್ಟ ಒಂದೆರಡು ಸಿಂಪ್ಟಮ್ಸ್ ಆಡದೆ ಅರ್ಲಿ ಸ್ಟೇಜ್ ಹೋಗಿ ಲೈಕ್ ಬಾಯ್ಸ್ ಅಂಡ್ ಗರ್ಲ್ಸ್ ಕಂಡಿಡ್ಬೋದು ಅದೇನಂದ್ರೆ ಈಗ ಗಂಡು ಕಣಿವೆ ಎದ್ರು ತಂದ್ರೆ ಹೊರಗೋ ಟೈಮು ಅಂಡ್ ಉಚ್ಚಟ್ಟೋ ಟೈಮ್ ತವರ ಉಚ್ಚಟ್ಟೋ ಎಡೆ ಬಂದು ಅಪ್ಪರ್ ಜಾಮ ಗಟ್ಟ ನಿದ್ದುನೇ ಅಟ್ಟುతుందంటే ఇట్స్ వన్ ఆఫ్ ద సిమ్టమ్స్ ఇట్స్ మాకు సిక్కల్ సెల్ అనీమియా అడోదుగా వాయపడదకి అండ్ అదే మాకు ఎన్నుకున్నవేయోಗ ಪ್ಯೂಬರ್ಟಿ ಬಂದು ಸಿಟಿ ತಲ್ಲಿ ಅಟ್ಟ ಇವಕ್ಕೆ ಬಂದು ಈ ವಯಸ್ಸೋಗ ಲೈಕ್ ನಂಗೇನಿಲ್ಲ 13 to 15 years ಕೋಸು ಪ್ಯೂಬರ್ಟಿ ಆಪೋದು ಬಟ್ ಅದು ಸಿಟಿ ತಲ್ಲಿ ಅಟ್ಟ ಅಪ್ರ ಲೇಟ್ ಪ್ಯೂಬರ್ಟಿ ಆಯಿ ನಡೆದಂದ್ರೆ ದಟ್ ಇಸ್ ಡೆಫಿನೆಟ್ಲಿ ಅ ಸಿಮ್ಟಮ್ ಅದೇ ಮಾಕ ಅರ್ಲಿ ಪ್ಯೂಬರ್ಟಿ ಇಸ್ ಆಲ್ಸೋ ಅ ಸಿಮ್ಟಮ್ ಈಗ ಲೈಕ್ ಫೋರ್ತ್ ಕಪ್ ಎನ್ನುಕುವ ಇದಾಯ್ತಲ್ಲ ದಟ್ ಇಸ್ ಆಲ್ಸೋ ಸಿಂಪ್ಟಮ್ ದೇರ್ ಮಸ್ಟ್ ಬಿ ಸಮ್ ಹಾರ್ಮೋನಲ್ ಇದು ಅಟ್ಟಟ್ರ ಅತ್ತಪ್ಪಂತ ಇದಟ್ರ ಅದು ಸಿಕ್ಕಲ್ ಸೆಲ್ಲಾತ ಅಡ್ದೋಸಂದಿಲ್ಲ ದೇರ್ ಅದರ್ ಪಾಸಿಬಿಲಿಟೀಸು ಅಡದೆ ಬಟ್ ದಟ್ ಇಸ್ ಆಲ್ಸೋ ಒನ್ ಇಂಡಿಕೇಶನ್ ಅಂದಿಂಗೆ ನಂಗೆ ಹೋಗಿ ಚೆಕ್ ಮಾಡೋದಾಗೈತೆ ಮಗ ಸಿಕ್ಕಲ್ ಸೆಲ್ ಅನಿಮಿಯಾ ಅಡದಿಯಾ ಇಲ್ಲ ತಂದಿಗೆ ಸೊ ದಿಸ್ ಆರ್ ಲೈಕ್ ಅರ್ಲಿ ಸಿಂಪ್ಟಮ್ಸ್ ಅಂದಿಂಗೆ ಥ್ಯಾಂಕ್ ಯು ಲಕ್ಷ್ಮಿ ಟೈಮ್ ಫ್ಯಾಕ್ಟರ್ ದೊಗೆ ಒಂದು ಲಾಸ್ಟ್ ಕ್ವೆಶ್ಚನ್ ಸೋನಾ ನೌಕ ಹ್ಯಾಂಡ್ ರೈಸ್ ಮಾಡಿದ್ದಾರೆ நீங்க மாத்தாடு ಹಾಯ್ ಲಕ್ಷ್ಮಿ ಹಾಯ್ ಲಕ್ಷ್ಮಿ ಅವ್ ಬಂದು ಏನ ಅಕ್ಕನ ಎನ್ನುತ್ತಾ ಲೈಕ್ ಐ ಹ್ಯಾವ್ ಅ ಕ್ವೆಶನ್ ಏನಂದ್ರೆ ಈಗ ಬ್ಲಡ್ ಡೊನೇಟ್ ಎಲ್ಲ ಮಾಡ್ನವಲ್ಲ ನಂಗ ಸೊ ಬ್ಲಡ್ ಡೊನೇಟ್ ಮಾಡೋದು ಬಂದ್ಬಿಟ್ಟು ಐ ಮೈಟ್ ನಾಟ್ ನೋ ವೆದರ್ ಐ ಹ್ಯಾವ್ ಐ ಆಮ್ ಅ ಸಿಕ್ಕಲ್ ಸೆಲ್ ಟ್ರೇಟ್ ಅನ್ನೋದನ್ನ ಅರಿಗೆ ಸೊ ಅತ್ತಾಡೋನೆ ಇಫ್ ಐ ಡೊನೇಟ್ ವಿಲ್ ಇಟ್ ಪಾಸ್ ಆನ್ ಟು ಸಂಬಡಿ ಆರ್ ನಾ ಡೊನೇಟ್ ಮಾಡೋನ ಬಂದು ಈ ಟೆಸ್ಟ್ ಎಲ್ಲ ಮಾಡ್ಯಾರವಾ ಲೈಕ್ ಬ್ಲಡ್ ಡೊನೇಟ್ ಮಾಡೋನೆ like do they test the blood and then carry on with the thing idu ondata and I wanted to ask about the symptoms neriyathurku vandu enga managopane priya idave sickle cell patti alla but ask interest ittidilla but in this open forum idana kepadoga seriously it's very happy to know about the thing and I can idu vasana keli pattade illa idana patti na doddada ardade kadaya even though badga sigate itadade enbudu bandu seriously oh okay fine itama kondu adave andegi through Lakshmi Priya through this media ta na ardendinga and thanks to this group and thank you Priya for this wonderful time okay ಸರಿ ಈ ಬ್ಲಡ್ ಡೊನೇಷನ್ ಅತಂಬುದೋಗೆ ಸೊ ಟ್ರೇಟ್ ಇದೋತಂದ್ರೆ ಇಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಬಿಕಾಸ್ ಹಿಂಗ ಬ್ಲಡ್ ಡೊನೇಟ್ ಮಾಡಿರಿ ಜೀನ್ ಡೊನೇಟ್ ಮಾಡೋದಿಲ್ಲ ಸೊ ಓನ್ಲಿ ಜೀನ್ ಪಾಸಸ್ ಆನ್ ಟು ಯೋರ್ ಆಫ್ ಸ್ಪ್ರಿಂಗ್ ನಂಗೆ ಕುಣವಾಗ ಮೊಟ್ಟದ ಜೀನ್ ಪಾಸ್ ಆನಾಗ ಒಬ್ಬ ಬ್ಲಡ್ ಕೊಟ್ಟನಲ್ಲ ಅವಕ್ಕೆ ಬಂದು ಜೀನ್ ಪಾಸ್ ಆನಾಗ ನಂಗೆ ಸೆಕೆಂಡರಿ ಐಟಮ್ ಜೀನ್ ಎಂಬುದು ಒಂದು ಪ್ರೈಮರಿ ಐಟಮ್ ಆ ಪ್ರೈಮರಿ ಐಟಮ್ ನ ಪ್ರಾಡಕ್ಟ್ ಬಂದು ನಂಗೆ ರತ್ತ ನಿಂಗೆ ಸೊ ಆ ಪ್ರಾಡಕ್ಟ್ ಕೊಟ್ಲು ಒಂದು ಪ್ರಚನೆ ಇಲ್ಲ ಬಟ್ ಮೇನ್ ಜೀನ್ ಕೊಟ್ಲತ ಒಂದು ಲೈಕ್ ಒಂದು ಎಫೆಕ್ಟ್ ಒಂದು ಪ್ರಾಬ್ಲಮ್ ಅಟ್ರ ಸೊ ಆ ಪ್ರೈಮರಿ ಐಟಮ್ ಬಂದು ನಂಗೆ ದಾರ ಕೊಡೋದು ನಂಗೆ ಕುಣವಾಗ ಮೊಟ್ಟದ ನಂಗೆ ಕೊಡೋದು ಮಾಡಿದ್ರ ಅವಕ್ಕ ಕುಣವಾಗ ನಂಗೆ ಅದರ್ ಜನರೇಷನ್ ಮುಟ್ಟದ ಕೊಡೋದಿಲ್ಲ ಸೊ ಬ್ಲಡ್ ಡೊನೇಷನ್ ಮಾಡೋದಾಗೆ ಇಟ್ ವೋಂಟ್ ಬಿ ಅ ಪ್ರಾಬ್ಲಮ್ ಇಟ್ ಮಕ ನಂಗೆ ಸಿಕ್ಕಲ್ ಸೆಲ್ ಟ್ರೇಟ್ ಅಟ್ಟುತ್ತದಿಲ್ಲ ಬಟ್ ಡಿಸೀಸ್ ಅಡದೆ ತಂದು ಅರಿಗಾದ ಇನ್ ಕೇಸ್ ನಿಂಗೆ ಸಿಂಪ್ಟಮ್ಸ್ ತೋರಾದ್ರೆ ಸಿವಿಯರಿಟಿ ಇಲ್ಲದೆ ಇಫ್ ಯು ಆರ್ ಹೆಲ್ತಿ ಅಂಡ್ ಯು ವಾಂಟ್ ಟು ಡೊನೇಟ್ ಬ್ಲಡ್ ಅಂತಂದ್ರೆ ಅತಮಾಗದೋಗೆ ದೇ ವಿಲ್ ಫೈಂಡ್ ಔಟ್ ಯಾಕಂದ್ರೆ ನಿಂಗೆ ಬ್ಲಡ್ ಡೊನೇಟ್ ಮಾಡೋಣಿಯೇ ನಿಂಗೆ ಗ್ರೂಪಿಂಗ್ ಮಾಡೋಣ ಅದು ಮಾಡೋಣ ಮೈಕ್ರೋಸ್ಕೋಪಿಗೆ ಇದು ಬಿದ್ದೆ ಕಂಡಿಡ್ತಿರ್ತಾರ ನಿಂಗೆ ಬಂದು ಸಿಕ್ಕಲ್ ಸೆಲ್ ಅನಿಮಿಯಾ ಆಡದೈತಿ ನಿಂಗೆ ಯಾಕಂದ್ರೆ ಅದು ರೌಂಡ್ ಆಡ ಮೈಕ್ರೋಸ್ಕೋಪ್ ತೋರಿಪ್ರ ಸೊಪ್ಪು ಕತಿ ಮಾತಾಡೋದು ಸೊ ಅದನ್ನ ಬಿದ್ದ ಕಂಡಿಡ್ತಿರ್ತಾರ ಸೊ ಡೆಫಿನೆಟ್ಲಿ ಅವಕ್ಕೆ ನಿಂಗೆ ಬ್ಲಡ್ ಡೊನೇಟ್ ಮಾಡೋದ್ ಮುಂದೆ ಅವ್ರು ಕಳೆದಿರ್ತಾರ ನಿಂಗೆ ಸಿಕ್ಕಲ್ ಸೆಲ್ ಅನಿಮಿಯಾ ಆಡದೈತಿ ಸೊ ಯು ವಾಂಟ್ ಬಿ ಅಲೌಡ್ ಟು ಗಿವ್ ಬ್ಲಡ್ ಸೊ ಈ ಬ್ಲಡ್ ಇದಾಗ ಬಂದು ಅದು ಡೆಫಿನೆಟ್ ಅದು ಡೊನೇಟ್ ಮಾಡೋದಾಗ ಪಾಸ್ ಆಗ was there another question? Thank you Lakshmi actually questions nariya bandla nanga actually session continue aramaka but maybe one more question ettaku darachi iddala some question I think Amrita wants to ask. Amrita you can carry on. Okay. Lakshmi ನಿಮಗೆ ಹೇಗಿದೆ ಈಗ ಒಂದು 4th and 5th standard couple guys ಬಂದು they Amrita I couldn't hear you can you be a little loud? Can you hear me now? Yeah okay ಈಗ ಒಂದು 4th standard 5th standard girls ಬಂದು puberty ಆಯ್ತು ಅಂದ್ರೆ ಅವಕ್ಕೆ ಮೊದಲು ಹಾರ್ಮೋನಲ್ ಏದಾச்சும் கண்டிப்பா ಅಟ್ರ ಅಂತ ಹೇಗಿದ್ವಿ ಸೊ ನಾಟ್ ನೆಸೆಸರಿಲಿ ಸಿಕಲ್ ಸೆಲ್ ಬಟ್ ಬೇರೆ ಸೇತಿ ಹಾಡಾಕೊಂಡು ಈಗ ನಂಗ ಫ್ಯಾಮಿಲಿ ನೋಗುವೆ ದರಾಚಿ ಕಿಡ್ಸ್ ಬಂದು ಅತಮಾಕ ಆಯ್ತು ಅಂದ್ರೆ ನಂಗ ಈಗ ಅರ್ದುಂದು ನಂಗ ಅಪ್ರ ಪೇರೆಂಟ್ಸ್ ಯಾರು ಹೋಗಿ ನಿಂಗ ಇತ್ಮಾಕ್ ಟೆಸ್ಟ್ ಎಲ್ಲ ಎತ್ತಿವಿ ಅಂತಂದ ಹೇಗಿಲೆ
ದೇ ವಿಲ್ ಪಾಸಿಟಿವ್ ಆಗಿ ನೋಡ್ರು ಏನ್ ಇತ್ತ ಮಕ್ಕಳ ಬಂದು ಹೇಗ್ಯಾರ ಅಂದ್ ಚಾನ್ಸಸ್ ಅಡವೆ. ಬಟ್ ಇಸ್ ದರ್ ಅ ಗುಡ್ ವೇ ಟು ಟೆಲ್ ದೆಮ್ ಹೋಯ್ ಇತ್ತ ಮಕ್ಕ ಟೆಸ್ಟ್ ಎತ್ತೀವಿ ಸಿಕ್ಕಲ್ ಸೆಲ್ ಅಂದ್ ಹೇಗಾದಂಗೆ ಈ ಟೆಸ್ಟ್ ಎತ್ತಾಕು ನಿಂಗ ಒಂದ್ ಟೈಮ್ ಒಂದ್ ಹೇಗುದಗ ಎದಾಚಿ ಆಡ್ದಿಯಾ ಟರ್ಮ್ ಮಾಡ್ದಿಯಾ ದಿಸ್ ಇಸ್ ದ ಟೆಸ್ಟ್ ಅತಂದು. Okay, you can just say do a blood test. That's it. Just like hormone. ಈಗ ಒಂದು ಲೈಕ್ ಎಲ್ಲವೇ ಅರ್ಧೊಂದು ಅಪ್ಪರ ಮನಕನ ಪ್ಯೂಬರ್ಟಿ ಬಪ್ಪುದು ಇಸ್ ಆಲ್ಸೋ ನಾಟ್ ಗುಡ್. ಇಟ್ ಇಸ್ ಐ ಥಿಂಕ್ ಮೋಸ್ಟ್ಲಿ ಎವ್ರಿ ಒನ್ ಇಸ್ ಅವೇರ್ ಆಫ್ ಇಟ್. ಸೊ ಅತ್ತಮ್ಮ ಕಾಡೋಣ ನಂಗೆ ಒಬ್ಬನ್ಸಾರ ಏದೋ ತಂದ್ರೆ ನಂಗೆ ಕಾಮ್ ಏನಂದ ಹೇಗಕ್ಕು ನಂಗೆ ಏಕ ಬ್ಲಡ್ ಟೆಸ್ಟ್ ಐತಿ ನೋಡ್ಕೊಳ್ಳೋದು ಏದಾಚಿ ಹಾರ್ಮೋನ್ ಇದು ಆಡದಿಯಾ ಯಾಕಂದ್ರೆ ದೊಡ್ಡ ಪಾಪ ಹೆಣ್ಣು ನಂಗೆ ಇನ್ನೂ ಅಲ್ಲಿ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಕೊಡಾಕಿಲ್ಲ ದೊಡ್ಡ ಪಾಪ ಹೆಣ್ಣು ತಾನೆ ನಂಗೆ ಏಕ ಒಂದು ಬ್ಲಡ್ ಟೆಸ್ಟ್ ಎತ್ತ ಕೊಡೋದು ಅತಂದ ಏಕ್ ಏತ್ ನೋಡಿವಿ ಬ್ಲಡ್ ಟೆಸ್ಟ್ ಎತ್ತಿಲ್ಲ ನಂಗೆ ಅರ್ದು ಬಿಡಾಕ ವೆದರ್ ದಿ ಹ್ಯಾವ್ ಸಿಕ್ಕಲ್ ಸೆಲ್ ಆರ್ ನಾಟ್. ಸೊ ಇಟ್ ವಿಲ್ ಬಿ ವೆರಿ ಜೆಂಟಲ್ ಇಫ್ ಯು ಸೇ ಅವಕ್ಕ ಇಟ್ ಮಾಡ್ನೋತಂದ ಈಗ ನೆನ್ಸ್ಲಿ ಇಟ್ ವಿಲ್ ಬಿ ವೆರಿ ಜೆಂಟಲ್. ನಂಗೆ ಬಂದು ದೊಡ್ಡ ಪಾಪ ಹೆಣ್ಣು ಸಿಟಿ ಬೇರೆ ಏನ ಬೇರೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಎಲ್ಲ ಏನ ಕೊಡೋಕು ಅಪ್ಪರ ಮನಕನ ಹೊರೈಸಿಬಿಟ್ಟಿರ್ತಾವ ನಾಯಿ ಕಷ್ಟ ಪಡೋಕ್ ಕೊಡೋದೆಲ್ಲ ಲೇಟರ್ ಆನ್ ಇನ್ ಲೈಫ್ ಅತಂದ ಈಗ ನಂಗೆ ಈಗ ನೋಡೋಕು ಮೇ ಬಿ ದೇ ವಿಲ್ ಎಕ್ಸೆಪ್ಟ್. So hanga hormonal test etvi blood test etvi hegonave they will the hospital will check for sickle cell also and then produce the result or adu separate heguda purilla. Can you come back? ಇಲ್ಲ ಆಕ್ಚುಲಿ ಈಗ ನಂಗೆ ಹೋಗಿ ಬ್ಲಡ್ ಟೆಸ್ಟ್ ಎತ್ತೀವಿ ಹೇಗಿ ಅವಕ್ಕೆ ಹೋಗಿ ಎತ್ತಿಲ್ಲ ಸೇತಿ ಹಾಸ್ಪಿಟಲ್ ಬಂದು ಬೈ ಡಿಫಾಲ್ಟ್ ಸಿಕ್ಕಲ್ ಸೆಲ್ಲು ಸೇತಿ ಟೆಸ್ಟ್ ಮಾಡಿಯಾರವಾ ಇಲ್ಲ ಅದು ನಂಗೆ ತನಿಯ ಇನ್ಸಿಸ್ಟ್ ಮಾಡಿ ಹೇಗೋದಾ? ನೋ ಅದನ್ನ ಅವಾಗ ಡೆಫಿನೆಟ್ ತೆತ್ತಾರು ಅದು ಬ್ಲಡ್ ಟೆಸ್ಟ್ ಎತ್ತಿ ಇನ್ ಕೇಸ್ ಇಫ್ ದೇ ಫೈಂಡ್ ಔಟ್ ಡಿಸೀಸ್ ಅಡದೆ ಎಂಬಕ್ಕ ಬಂದು ಎಸ್ ಬ್ಲಡ್ ಟೆಸ್ಟ್ ಎತ್ತಿದ್ರೆ ದೇ ವಿಲ್ ಫೈಂಡ್ ಔಟ್ ದ ಫಸ್ಟ್ ಥಿಂಗ್ ಸಿಕ್ಕಲ್ ಸೆಲ್ ಅನಿಮಿಯಾ ಅಂಡ್ ಬೀಟಾ ಥಾಲಸೀಮಿಯಾ ಇದನ್ನ ಬಂದು ಬ್ಲಡ್ ಟೆಸ್ಟ್ ಎತ್ತೊಂದಿಗೆ ಕಂಡಿಡ್ದು ಬಿಡೋಕೆ ಅಡದೆ ತಂದಿಗೆ ಡಿಸೀಸ್ ಅಡೋಕಗ ಬಟ್ ಕ್ಯಾರಿಯರ್ ಐಬಾಕಗ ಹೌ ವಿಲ್ ದೇ ಫೈಂಡ್ ಔಟ್ unless and until we tell them to take it. So adu disease adokka we will get to know. Yeah, disease adokka definitely will get to know. Okay. ನಾರ್ಮಲ್ ಬ್ಲಡ್ ಟೆಸ್ಟ್ ಈ ಬ್ಲಡ್ ಗ್ರೂಪಿಂಗ್ ಮಾಡ್ಲಿಯೇ ಡಿಸೀಸ್ ಆಡೋಕೆ ಅರ್ದು ಬಿಡೋಕೆ ಸಿಕ್ಕಲ್ ಸೆಲ್ ಅರ್ಧದಿಂದ ಈಗ ದಟ್ ಇಸ್ ದ ಒಂದು ಕ್ರೈಟೀರಿಯಾ ಇದನ್ನ ಫುಲ್ ಸಿಕ್ಕಲ್ ಸೆಲ್ ನ ಡಯಾಗ್ನೋಸ್ ಮಾಡೋದಕ್ಕೆ. ಯಾಕಂದ್ರೆ ಅದು ರೌಂಡ್ ಆಡೋದ ಸೊಪ್ಪು ಕತಿಮಾಕ್ ಶೇಪ್ ದೋ ಗಟ್ರ ಅದು ನಂಗೆ ನಾರ್ಮಲ್ ಬ್ಲಡ್ ಗ್ರೂಪಿಂಗ್ ಮಾಡಿ ಎತ್ತಿನೇಮ್ನಿ ಅದೋಗೆ ಕಂಡಿಡ್ತು ಬಿಡೋಕು. ಸೊ ಇಫ್ ಸಿಕ್ಕಲ್ ಸೆಲ್ ಅನಿಮಿಯಾ ಅರ್ಧದಿಂದ ಈಗ. ಥ್ಯಾಂಕ್ ಯು ಅಮೃತ. ಲಕ್ಷ್ಮಿ ಅಪ್ಪರ ಥ್ಯಾಂಕ್ ಯು ಇಂದಿನ ಜನ ಬಂದು ಇಂದ ಆಕ್ಚುಲಿ 1 hour ಸೆಷನ್ ತೆಗಿ 1.5 hour ಆಯ್ತ ಕ್ವೆಶ್ಚನ್ಸ್ ಆಡದ ಬಟ್ ನಂಗೆ ಬಂದು ಈ ಸೆಷನ್ ಒಫಿಷಿಯಲ್ ಇಲ್ಲಿ ಕಂಪ್ಲೀಟ್ ಮಾಡ್ಯೋ ಲಕ್ಷ್ಮಿಗ ಅಪ್ಪರ ಥ್ಯಾಂಕ್ ಯು. ದರಾಚಿ ನಿಂಗ ಕಾಂಟ್ಯಾಕ್ಟ್ ಮಾಡೋದಾಲ ನಿಂಗ ನಂಬರ್ ಕಸಿಯಾಕ ಕೇತುಂದಾರ ಅದನ್ನ ಸೆಷನ್ ಬೆರಿಕಿಟ್ ಅಂದಾಡು ನಂಗೆ ಅದನ್ನ ಡಿಸ್ಕಸ್ ಮಾಡುವ. ಈ ಸೆಷನ್ ಬಂದು ಅವೇರ್ನೆಸ್ ಸೆಷನ್ ಹೇಗಿದೆ ಏನಗ ಅಂದಲ ಒಂದು ವಿಷಯವ ನಂಗಂದ ತಡಪೋದಾಗ ಮುಡಿದರ ಅತ್ತೆ ಅಂದಲ ಅದಗ ನಂಗ ಒಂದು ಆಕ್ಷನ್ ಎತ್ತೋದು ಅತ್ತೆ ಎಂಬ ಒಂದು ಕಾರಣಗಾಯ್ತ. ಆಲ್ರೆಡಿ ಇಬ್ಬವಕ நிறைய ಸ್ಟ್ರಾಂಗ್ ವಿಲ್ಡ ಈಗ ಸುಭಾಷಿಣಿ ಅನ್ನ ಫ್ರೆಂಡ್ ಸುಭಾಷಿಣಿ ಮಾಕ ಇತ್ತ ಮಾಕ ಸ್ಟ್ರಾಂಗ್ ಇಬ್ಬವಕ ಲೈಫ್ ಒಳ್ಳಂಗ ಸಂತೋಷವಾ ಲೀಡ್ ಮಾಡೋಕಿದ್ದಾರೆ. ಸೊ ಸುಭಾಷಿಣಿ ಇಂದು ಮಂದು ಮಾತಾಡಿದಾಗ ಅಪ್ಪರ ಥ್ಯಾಂಕ್ ಯು ಸುಭಾಷಿಣಿ. ಬ್ಯಾರನ್ ಜಯಗಣೇಶ್ ಅಣ್ಣಕ ಶೇರ್ ಮಾಡಿದ ಎಕ್ಸ್ಪೀರಿಯನ್ಸ್ಗೂ ಥ್ಯಾಂಕ್ ಯು. ಇತ್ತಮಾಕ ನೆರೆಯ ಇದ್ದಾರೆ ಇಂದಿನ ಜನಗ ಶೇರ್ ಮಾಡೋಕೆ 2-3 ಇತ್ತಮಾಕ ಸೆಷನ್ಸ್ ಫ್ಯೂಚರ್ನು ನೆರೆಯ ಪ್ಲಾನ್ ಮಾಡಿದ್ಯೋ ಇಂದಿನ ಸೆಷನ್ ನಂಗ ಇಲ್ಲಿ ಬೆರಿಕಿನ್ಯೋ. ಸೊ ಲಕ್ಷ್ಮೀ ಪ್ರಿಯಾ ಅಪ್ಪರ ಥ್ಯಾಂಕ್ ಯು. ಇನ್ನು ಇದನ್ನ ರಿಸರ್ಚ್ ಸ್ಟೇಜ್ ಮಾಡೋದ್ರಿಂದ ಇದನ್ನ ಖಂಡಿತ ರಿಸರ್ಚ್ ಬಂದು ಕಂಟಿನ್ಯೂ ಆಗಿ ನಿಂಗ ಸರಂದ ಏದಾಚಿ ಅಡಿಷನಲ್ ಇನ್ಫಾರ್ಮೇಶನ್ ಅಟ್ಲೆ ನೆಕ್ಸ್ಟ್ ಫ್ಯೂಚರ್ ನ ಇನ್ನೊಂದು ಸೆಷನ್ ಮಾಡಿ ಅದನ್ನ ಅತ್ತಮಾಕ ಒಂದು ಅಪ್ಡೇಟೆಡ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಖಂಡಿತ ನೆರೆಯಗ ಅದು ಯೂಸ್ಫುಲ್ ಅಟ್ರ ಅತ್ತಮಾಕ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಒಂದು ಬಪ್ಪದುಂಬುದು ಒಂದು ಹೋಪ್ ಹೆಂಗಿಗೂ ಆಡದೆ. ಲಾಸ್ಟ್ ವರ್ಡ್ಸ್ ಫ್ರಮ್ ಯು ಲಕ್ಷ್ಮೀ ಪ್ರಿಯಾ. ಎಸ್ ಸೊ ನಾ ಎಲ್ಲಾಗೂ ಹೇಗೋದೇನಂದ್ರೆ ಪ್ಲೀಸ್ ಓಪನ್ ಇರುವಿ ನಂಗ ಬಡುಗು ತಂದೆ ಇದು ಎಸ್ ನಂಗ ಕಲ್ಚರ್ ಫಾಲೋ ಮಾಡುತ್ತಾ ಟ್ರೆಡಿಷನ್ ಫಾಲೋ ಮಾಡುತ್ತಾ ಬಟ್ ನಂಗೈಟೆ ನೆನ್ಸೋದು ಪೋದು ಇನ್ನು ನಂಗ ಬಪ್ಪ ಫ್ಯೂಚರ್ಗ ಖಂಡಿತ ನೆನ್ಸೋದು ಅಂಡ್ ಸಿಟಿ ಓಪನ್ ಇರಾಕು ಸಿಟಿ ನಂಗೆ ಸರ್ಕಲ್ ಸಿಟಿ ಇನ್ನು ಬ್ರಾಡ್ ಮಾಡಾಕು ಆಸ್ ದೂರಗಟ್ಟ ಯೋಚಿದ್ಲಿ ಅಟ್ಲೀಸ್ಟ್ ಸಂದಗೋಸ್ ಮದುವೆ ಮಾಡೋದನ್ನ ಸಿಟಿ ಕನ್ಸಿಡರ್ ಮಾಡಾಕು ಅಂಡ್ ಬೇರೆ ನಿಂಗೆ ಅರಿಗಾದ ವಿಷಯ ನಿಂಗೆ ಈಗ ಹಿಂಗ ಅರ್ದುಟ್ಟಿ ಈಗ ಪ್ರಿನೇಟಲ್ ಟೆಸ್ಟಿಂಗ್ ಮುಂದೆ ಅರ್ದೈತಂದ ಅರ್ದುಟ್ಟಿ ಮ್ಯಾರೇಜ್ ಮುಂದೆ ಟೆಸ್ಟ್ ಮಾಡೋದು ಅಂದ್ ಅರ್ದುಟ್ಟಿ ಎನ್ವೈರನ್ಮೆಂಟ್ ಏನೇನು ಮಾಡ್ರತಂದ ಅರ್ದುಟ್ಟಿ ಅಟ್ಟಿ ಹೋಗಿ ಬಿಡಂದ ಏನೇನೋ ಪ್ರಚನೆ ಬದನ ಅರ್ದುಟ್ಟಿ ಸೊ ಇದೆಲ್ಲ ಅರ್ದುಟ್ಟಿ ನಿಂಗೆ ಬಿತ್ತುಳ್ಳೋ ಕಣವಿ ದಯಮಾಡಿ ಓಯ್ ನಿಂಗೆ ಅರ್ಧ ನಾಕಾವಾಗ ಇದನ್ನ ಡೆಫಿನೆಟ್ ಹೇಗ್ವಿ ಪ್ಲೀಸ್ ಖಂಡಿತ ಕೀಪ್ ದ ವಿಲ್ ಅಪ್.
கண்டிப்பா லக்ஷ்மி பிரியா ಅದರ್ತ ಈ ಬಡಗ ಮಂದ ಸೆಷನ್ಸ್ ಆರಂಭಿಸಿದ ಕಾರಣವೇ ಅದತ್ತ ಒಂದು ನಾಕಾಗ ನಂಗ ಹೇಗಿಲ್ಲ ಅವಕ್ಕ ಬಂದು ಇನ್ನೊಂದು ಒಯ್ ನಾಕಾಗ ಹೇಗೋದು ಅತ್ತೆಂಬ ಒಂದು ಯಾಕಲ್ಲ ಒಬ್ಬನೇ ಹೋಗಿ ಎಲ್ಲಾ ಸಾರ ಹೇಗಿ ನಿಬ್ಬುದಗ ಮುಡಿಯ ಒಂದು ನಾಕ್ ಅದು ಒಂದು ಟ್ರೀಯ ಒಪ್ಪುದು ಬ್ರಾಂಚ್ ಔಟ್ ಆಪುದು ಅತ್ತ ಮಾಕ ಒಂದು ಮೆಸೇಜ್ ಹೋಯ್ ಸೇಬುದು ನಂಗೆಲ್ಲ ಒಳ್ಳಂಗ್ ಇಬ್ಬುದು ಅತ್ತ ಎಂಬುದುತ್ತ ನೆರಿಯ ಹೆಲ್ತ್ ವಿಷಯದ ಟಾಪಿಕ್ಸೇ ನಂಗೆ ಎತ್ತಿ ಮಾಡಿದ್ದಿದ್ಯೋ ನೆಕ್ಸ್ಟ್ ಬಪ್ಪ ವೀಕ್ಸ್ ದೋಗ ಬಂದು ಆಕ್ಚುಲಿ ಪೇರೆಂಟಿಂಗ್ ಟಾಪಿಕ್ಸ್ ಅದೆಲ್ಲವೂ ಅಡದೆ ಹೆಲ್ತ್ ಕೂಡ ಸೇದು ಸಂಡೇಸ್ 4 மணி நீங்க லாகின் ಮಾಡல கண்டிப்பா நீங்க நிறைய விஷய ನೋಡಾಕು 1 hour ಅಂತ ಪ್ಲಾನ್ ಮಾಡಿ ನೀವು ಎಲ್ಲಾ ವಾರವೂ ಅದು ಟಾಪಿಕ್ ಬಂದು ಕ್ವೆಶ್ಚನ್ಸ್ நிறைய ಬಂದೆ ಲಾಂಗ್ ಆರ ಸೊ ಪೊರುಮೆಯ ಲಕ್ಷ್ಮೀ ಪ್ರಿಯಾ ಆನ್ಸರ್ ಮಾಡಿದಕ್ಕೂ ಇಂದು ಬಂದು ಇಲ್ಲಿ ಝೂಮ್ ದೋಗ ಆಲ್ಮೋಸ್ಟ್ 40 ಜಾಯಿನ್ ಮಾಡಿದ್ರು ಫೇಸ್ಬುಕ್ ಲೈವ್ ದೋಗಿಯೂ ಇದ್ಯೋ ಅಲ್ಲಿ ಒಂದು 15 ಮೇಲೆ ನೋಡಿದ್ರು ಸೊ ನಿಂಗೆ ಎಲ್ಲಾಗೂ ಅಪ್ಪರ ನನ್ರಿ ನೆಕ್ಸ್ಟ್ ವೀಕ್ ಸೆಷನ್ಸ್ ಜಾಯಿನ್ ಮಾಡಿವಿ ಸಪೋರ್ಟ್ ಮಾಡಿವಿ ನಿಂಗ ಅರ್ಧಕ್ಕ ದಾರಾಚಿ ಏದಾச்சும் ಒಂದು ರಿಸರ್ಚ್ ಮಾಡಿದಲ್ಲ ಏದಾச்சும் ಒಂದು ಮೆಸೇಜ್ ಶೇರ್ ಮಾಡೋದು ಅಟ್ಲ ನಿಂಗ ಅವಕ್ಕ ಪತಿಯೂ ಎಂಗ ಕನೆಕ್ಟ್ ಮಾಡಿ ಬಿಡ್ವಿ ಅವಕ್ಕೂ ಸ್ಪೀಕರ ನೆಕ್ಸ್ಟ್ ಬಪ್ಪ ವಾರದೋಗ ಮಾತಾಡ್ಲ ಕಂಡಿಪಾ நிறைய ವಿಷಯ நிறையாக ಶೇರ್ ಮಾಡಾಕು ಸೊ ಎಲ್ಲಾಗೂ ಅಪ್ಪರ ನನ್ರಿ ಒಫಿಷಿಯಲ್ ಸೆಷನ್ ಕ್ಲೋಸ್ ಮಾಡ್ನ್ಯೋ ಥ್ಯಾಂಕ್ ಯು ಲಕ್ಷ್ಮೀ ಪ್ರಿಯಾ ಥ್ಯಾಂಕ್ ಯು